ಮತಿ ಕೊಡು ಪಾರ್ವತಿಯ ನಿಜದನುಜನೆ ನಾನು ಬಿಡದೆ ನಿನ್ನನು ನುಡಿಸುವೆ ಕ್ಷಿತಿಯೊಳಗೆ ಶ್ರೀರಘುವಿಪತಿಯ ಕೊಂಡಾಡಿ ಸದ್ಗತಿಯ ಪಡೆಯುವುದಕ್ಕೆ ಸಾರಥಿಯಾಗುದೇವ ಜಯ 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 ಜಯ. ಆಲ್ ರೈಟ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿನ ವಿಷಯ ಮಂತ್ರದಿಂದ ಚಿಕಿತ್ಸೆಯನ್ನು ಹೇಗೆ ನಾವು ಜಾಗೃತ ಮಾಡ್ಕೊಳ್ಬಹುದು ಅನ್ನೋದಾಗಿದೆ. ಬಟ್ ಮಂತ್ರಗಳ ಬಗ್ಗೆ ಮತ್ತು ಅದರ ಚಿಕಿತ್ಸಕಾ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಹೇರಳವಾಗಿ ಅಂದರೆ ನಿರರ್ಗಳವಾಗಿ ಹೆಣ್ಮಕ್ಳಿಗಂತೂ ಒಂದು ಬ್ರೇಕೇ ಇಲ್ಲದೆ ಕಂಟಿನ್ಯೂಸ್ ಆಗಿ ಉಪಯೋಗಿಸುವಂತಹ ಈ ಮಾತು ಅಥವಾ ಪದಕ್ಕೆ ಇರುವಂತಹ ಪೊಟೆನ್ಷಿಯಲ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ನಾನು ಯೂಶಲಿ ಹೇಳ್ತಾ ಇರ್ತೀನಿ ನನ್ನ ಥೆರಪಿ ಕ್ಲೈಂಟ್ಸ್ಗಳಿಗೆ, ನಾವು ಎಸ್ಪೆಷಲಿ ಕಲಿಯುಗದಲ್ಲಿ ತುಂಬ ಜಾಸ್ತಿ ನೆಗೆಟಿವ್ ಕರ್ಮ ಅಕ್ಯುಮುಲೇಟ್ ಮಾಡೋದು ಅಂದರೆ ಯಾವುದ್ರ ಮೂಲಕ ಗೊತ್ತಾ ಅಂತ ಎನಿ ಗೆಸಸ್? ಮಾತಿನ ಮೂಲಕ. ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಆ್ಯಂಡ್ ಎಷ್ಟು ಪವರ್ಲೆಸ್ ವರ್ಡ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ ಅಂದರೆ ನಾವು ಮಾತಾಡಬೇಕಾದ್ರೆ, ಅಂದರೆ ಡಬ್ಬ ಅಂತೀವಿ, ಕಿರಿಕಿರಿ ಅಂತೀವಿ, ಆಮೇಲೆ ಕ್ಯಾತೆ ತೆಗಿಬೇಡ ಅಂತೀವಿ, ನಿಂದೊಂದು ಏನೋ ಒಂದು ಸ್ಲ್ಯಾಂಗಲ್ಲಿ ಏನೋ ಒಂದು ಯೂಸ್ ಮಾಡ್ತೀವಿ. ಓಕೆ, ಸೊ ನಾನು ಕಾನ್ಷಿಯಸ್ ಆಗಿ 1 ಇಯರಿಂದ ಯಾವುದ್ಯಾವ್ದು ಪವರ್ಲೆಸ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇರೋದ್ರಿಂದ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದ ಆ್ಯಕ್ಚುಲಿ ನಂಗೆ ಅಷ್ಟು ಈಸಿಯಾಗಿ ಬರ್ತಾ ಇಲ್ಲ ಪದಗಳು, ಸ್ಲ್ಯಾಂಗ್, ಬಟ್ ಖಂಡಿತ ಯೂಸ್ ಮಾಡ್ತೀವಿ. ಆ್ಯಂಡ್ ಕೆಲವು ಸತಿ ಅಂತೂ ನಮ್ಮ ಹಿರಿಯರು ಯಾರಾದರೂ ಕೆಟ್ಟ ಪದಗಳನ್ನು ಅನ್ಯತಾ ಭಾವಿಸಬೇಡಿ, ನಾನೊಂದು ಸ್ವಲ್ಪ ಓಪನ್ ಆಗಿ ಮಾತಾಡ್ತೀನಿ ಆಯಿತಾ. ಬಿಕಾಸ್ ಹೈಡ್ ಮಾಡಿ ನಾವು ನಮ್ಮ ನ್ಯೂನತೆಗಳನ್ನು ಮುಚ್ಚಿಟ್ಕೊಂಡು ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಬಿ ಅ ಓಪನ್ ಬುಕ್. ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದರೆ ಸ್ವಲ್ಪ ಮುಕ್ತವಾಗಿ ವಿಚಾರಗಳನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಸೊ ನಮ್ಮ ತಂದೆ ತಾಯೋ ಅಜ್ಜಿ ತಾತನೋ ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದರೆ ಅದು ರೂಢಿಲಿದೆ, ನಮ್ಮ ಜಾತಿಲಿ ಹಾಗೆ ಮಾತಾಡೋದು, ನಮ್ಮ ಊರ ಕಡೆ ಹಾಗೆ ಮಾತಾಡೋದು ಅಂತ ವಿ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಹೌದಲ್ವಾ? ಖಂಡಿತ ಹೌದು. ಆ್ಯಂಡ್ ಕೆಲವು ಸತಿ ಯಾರಾದರೂ ಚಿಕ್ಕವರು ಹಾಗಂದರೆ ಏನು ಅಂತ ಕೇಳಿದ್ರೆ ಶಾಕ್ ಆಗಿಬಿಡುತ್ತೆ ನಮಗೆ, ಇಷ್ಟು ವಲ್ಗರ್ ವರ್ಡ್ ಯೂಸ್ ಮಾಡ್ತಾ ಇದ್ವಾ ನಾವು ಅಂತ. ಸೊ ಆದ್ದರಿಂದ ತುಂಬ ಈಸಿಯಾಗಿ ಪವರ್ಲೆಸ್ ವರ್ಡ್ಗಳನ್ನು ಅಷ್ಟು ಒಂಥರ ಯಾರು ಏನು ಕೇರೆ ಮಾಡೋಲ್ಲ ಅನ್ನೋ ಥರ ಯೂಸ್ ಮಾಡ್ತಾ ಇರೋ ನಾವು ಈ ಪದಗಳಿಗೆ ಇರುವ ಶಕ್ತಿಯನ್ನು ಅರ್ಥಕೊಂಡಾಗ, ಅಯ್ಯೋ ಇಷ್ಟು ದೊಡ್ಡ ವೆಪನ್ ಟೂಲ್ ನಮ್ಮ ಕೈಯಲ್ಲಿ ಇದೆಯಾ, ಇದ್ರ ಮೂಲಕ ಇಷ್ಟು ಆಳವಾಗಿ ಹೋಗಿ ಚಿಕಿತ್ಸೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ, ಹಾಗಾದರೆ ಇನ್ಮೇಲೆ ಜಾಗೃತವಾಗಿ ಪದ ಬಳಕೆಯನ್ನು ಮಾಡಲೇಬೇಕು ಅನ್ನೋ ಜವಾಬ್ದಾರಿಗೆ ನಾವು ಬರ್ತೀವಿ. ಅದಕ್ಕೆಲ್ಲ ನೀವು ಇವತ್ತಿನಿಂದ ಬದ್ಧರಾಗಿದ್ದೀರಾ ಅಂತ ನಾನು ನಂಬಿದ್ದೀನಿ. ಹೌದಲ್ವಾ? ಎಸ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ಪದಗಳಿಗಿರುವ ಶಕ್ತಿಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಪ್ರಪಂಚದಾದ್ಯಂತ ತುಂಬ ಜನ ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ. ಇವತ್ತು ಲೈವ್ ಆಗಿ ನಿಮ್ಮ ಮುಂದೆನೇ ಮಂತ್ರಕ್ಕೆ ಪದಗಳಿಗಿರೋ ಪವರ್ನ ಸ್ಟೇಜ್ ಮೇಲೆ ನಿಮ್ಮ ಮುಂದೆನೇ ತೋರಿಸ್ತೀನಿ. ರ್ಯಾಂಡಮ್ ಆಗಿ ಯಾರು ಬೇಕಾದರೂ ಆ ಎಕ್ಸ್ಪೆರಿಮೆಂಟ್ಗೆ ಇನ್ವಾಲ್ವ್ ಆಗ್ಬೋದು. ಬಟ್ ಫಸ್ಟ್ ಸ್ವಲ್ಪ ಸೈಂಟಿಫಿಕ್ ಅಪ್ರೋಚಲ್ಲೇ ಹೋಗೋಣ. ಬಿಕಾಸ್ ನಮ್ಮ ಲಾಜಿಕಲ್ ಬ್ರೈನ್ಗೆ ಹೌದಾ ಹೀಗೆಲ್ಲ ಆಗ್ಬಿಟ್ಟಿದ್ರೆ ಇನ್ಯಾಕಂತೆ ನಿಜಾನಾ ಅಂತ ಕೇಳೋದು ತುಂಬ ರೂಢಿ ಆಗಿರೋದ್ರಿಂದ ಸ್ವಲ್ಪ ಲೆಟ್ಸ್ ಮೇಕ್ ದ ಲಾಜಿಕಲ್ ಮೈಂಡ್ ಕೀಪ್ ಕ್ವೈಟ್, ಆಮೇಲೆ ಮುಂದಕ್ಕೆ ಆಳವಾಗಿ ಸ್ಪಿರಿಚುವಲ್ ರೀತಿಯಲ್ಲಿ ಹೋಗೋಣ. ಜಪಾನಿನ ಒಬ್ಬರು ಸಂಶೋಧಕರು ಮೊಜಾರೋ ಇಮೋಟೋ ಅನ್ನೋರು ಸಾವಿರಾರು ಎಕ್ಸ್ಪೆರಿಮೆಂಟ್ಗಳನ್ನು ಒಂದೇ ಒಂದು ನೀರಿನ ಹನಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ. ಪದಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಳ್ಬೇಕು ಅಂತ. ಇದ್ರ ಬಗ್ಗೆ ನೀವು ಪ್ರಾಬ್ಲಿ ಕೇಳಿರ್ತೀರ, ಇಟ್ಸ್ ಅ ವೆರಿ ಪಾಪ್ಯುಲರ್ ಎಕ್ಸ್ಪೆರಿಮೆಂಟ್. ಅವ್ರು ಮಾಡಿದ್ದಿಷ್ಟೇ, ಒಂದೇ ಒಂದು ಡ್ರಾಪ್ಲೆಟ್ ಆಫ್ ವಾಟರ್ ಅಂದರೆ ಒಂದು ಹನಿ ನೀರನ್ನು ತಗೊಂಡು ಅದಕ್ಕೆ ಸ್ಪಷ್ಟವಾಗಿ ಕೆಲವು ಪದಗಳನ್ನು ರಿಪಿಟೇಟಿವ್ ಆಗಿ ಉಚ್ಚಾರಣೆ ಮಾಡಿ ಅದರದ್ದೊಂದು ಮೈಕ್ರೋಸ್ಕೋಪಿನ ಅಡೆ ಒಂದು ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಬರೋಕ್ಕೆ ಅನುಕೂಲವಾಗುವಂಥ ಒಂದು ಪಿಕ್ಚರ್ನ ತಗೊಳ್ತಾರೆ ಮತ್ತು ಅದನ್ನು ಕ್ರಿಸ್ಟಲೈನ್ ಮಾಡೋಕ್ಕೆ ಬೇಕಾಗೋ ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಅದನ್ನು ಫ್ರೀಸ್ ಮಾಡೋದು ಇತ್ಯಾದಿ ಮಾಡಿ ಮತ್ತೆ ಅದರದ್ದು ಪಿಕ್ಚರ್ಸ್ ತಗೊಳ್ತಾರೆ. ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ಪಾಸಿಟಿವ್ ವರ್ಡ್ಸ್ಗಳ ಮೂಲಕನೂ ಅವರು ಆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ನೆಗೆಟಿವ್ ಪದಗಳನ್ನು ಬಳಸಿ ಮಾಡ್ತಾರೆ. ಕೆಲವೊಂದು ಸಾತ್ವಿಕ ವಾತಾವರಣ ಇರೋ ವಾತಾವರಣದಿಂದ ನೀರನ್ನು ತೊಗೊಂಡು ಬಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಕೆಲವೊಂದು ಯುದ್ಧ ಗೊಂದಲಗಳು ಜಗಳಗಳು ನಡೆಯೋ ವಾತಾವರಣದಿಂದನೂ ನೀರು ತೊಗೊಂಡು ಬಂದು ಮಾಡ್ತಾರೆ. ಸೊ ಇಲ್ಲಿ ಅವ್ರ ಕನ್ಕ್ಲೂಷನ್ಗೆ ಏನು ಬರ್ತಾರೆ, ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ನೀವು ಖಂಡಿತ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ಎಮೋಟೋ ಅವ್ರದ್ದು ಸಾಕಷ್ಟು ಪುಸ್ತಕ ಇದೆ. ಸೊ ಇಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬೋದು ರ್ಯಾಂಡಮ್ ಆಗಿ. ಇದು ಅವರ ಊರ ಹತ್ರ ಇರೋ ತುಂಬ ಜಗಳಗಳು ಯುದ್ಧಗಳಾಗ್ತಾ ಇದ್ದಂಥ ಒಂದು ಕೆರೆಯಿಂದ ಒಂದು ನೀರನ್ನು ತೊಗೊಂಡು ಬಂದು ಅದ್ರ ಪಿಕ್ಚರ್ ಏನು ವರ್ಡ್ಸ್ ಏನು ಸಬ್ಜೆಕ್ಟ್ ಮಾಡಿದೆ ಅಂದರೆ ಹೇಳಿದೆ, ಹಾಗೆ ರ್ಯಾಂಡಮಾಗಿ ತೆಗೆದಾಗ ಈ ಥರ ಇತ್ತಂತೆ. ಅದಾದ ಮೇಲೆ ತುಂಬ ಸುಲಭವಾದ ಸ್ಟ್ರಾಂಗ್ ವರ್ಡ್ಸ್ಗಳು ಅಂದರೆ ಪ್ರೀತಿ ಅನ್ನೋ ಪದ, ಅಫ್ಕೋರ್ಸ್ ಅದನ್ನು ಜಾಪನೀಸಲ್ಲೋ ಇಂಗ್ಲೀಷಲ್ಲೋ ವಿಚ್ ಎವರ್ ಲ್ಯಾಂಗ್ವೇಜ್, ಪ್ರೀತಿ ಅನ್ನೋ ಪದವನ್ನು ರಿಪಿಟೇಟಿವ್ ಆಗಿ ಹೇಳಿದಾಗ ಅದ್ರ ಸ್ಟ್ರಕ್ಚರ್ ಅದ್ಭುತವಾಗಿ ಈ ಥರ ಬದಲಾಯ್ತಂತೆ. ಒಂದು ಮಂಡಲ ಬಿಡಿಸಿದ್ದಾರೆ ಅನ್ನೋ ಥರ ಅನಿಸುತ್ತೆ. ಅದೇ ನೀರಿನ ಹನಿ
ಇನ್ನೇನು ಅಲ್ಲ. ಆ್ಯಂಡ್ ಇದನ್ನು ಸಾವಿರಾರು ಸತಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ. ಆ್ಯಂಡ್ ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬೋದು ಬ್ಯಾಕ್ ಟು ಬ್ಯಾಕ್. ಸೊ ಅಲ್ಲಿ ಹಿಟ್ಲರ್ ಅನ್ನೋ ಪದವನ್ನು ನೀರಿನ ಡ್ರಾಪ್ಗೆ ಹೇಳಿದಾಗ ಯಾರೋ ವ್ಯಕ್ತಿ ಕೋಪದಲ್ಲಿ ಬೆರಳು ತೋರಿಸ್ತಾ ಇರೋ ಥರದ ಪಿಕ್ಚರ್ ಬಂದಿದೆ ಅಂತ ಹೇಳ್ತಾರೆ. ಅವ್ರ ಪುಸ್ತಕದಲ್ಲಿ ಈ ಫೋಟೋಗಳನ್ನೆಲ್ಲ ತೋರಿಸಿದ್ದಾರೆ ಕೂಡ. ಹಾಗೆ ಅದೇ ನೀರಿನ ಡ್ರಾಪಿಗೆ ಶಾಂತಿ ಅಂತ ಕೆಲವು ಶಾಂತಿ ಮಂತ್ರಗಳನ್ನು ಹೇಳೋದು ಅಥವಾ ಚಾಂಟಿಂಗ್ ಮಾಡೋದು ಮಾಡಿದಾಗ ಅದ್ರ ಸ್ಟ್ರಕ್ಚರ್ ಹೇಗೆ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಬದಲಾಯಿತು ಅದ್ರ ಪಿಕ್ಚರ್ ತೆಗೆದಾಗ ಅನ್ನೋದನ್ನು ಅವರು ಸ್ಪಷ್ಟವಾಗಿ ತೋರಿಸ್ತಾರೆ. ಅದೇ ಥರ ಕೆಲವೊಂದು ಸಾತ್ವಿಕ ವ್ಯಕ್ತಿಗಳ ಹೆಸರುಗಳನ್ನು ಹೇಳೋದಾಗಿರಬಹುದು, ಕೆಲವೊಂದು ಸ್ಪಿರಿಚುವಲ್ ಮ್ಯೂಸಿಕ್ಗಳನ್ನು ಆ ನೀರಿನ ಡ್ರಾಪಿಗೆ ಸಬ್ಜೆಕ್ಟ್ ಮಾಡೋದಾಗಿರಬಹುದು. ಆ್ಯಂಡ್ ಎಷ್ಟೋ ಸಾರಿ ಅವರು ಈ ಥರ ಸತ್ಸಂಗಗಳಲ್ಲಿ ಆ ನೀರಿನ ಬಾಟ್ಲನ್ನು ಅಲ್ಲಿಟ್ಟು ಆ ಸತ್ಸಂಗ ಎಲ್ಲ ಮುಗಿದ ಮೇಲೆ ಆ ಡ್ರಾಪ್ಲೆಟ್ ಆಫ್ ವಾಟರ್ನ ಟೆಸ್ಟ್ ಮಾಡಿರೋದಾಗಿರಬಹುದು. ಅಥವಾ ಎಲ್ಲರೂ ತುಂಬ ಯಾವುದೋ ವಿಷಯಕ್ಕೆ ತುಂಬ ಕೋಪ ಕಿರಿಕಿರಿ ಮಾಡಿಕೊಂಡು ಆ ಇಮೋಷನ್ಸ್ನ ಜಸ್ಟ್ ರೂಮಲ್ಲಿ ಪ್ರೊಜೆಕ್ಟ್ ಮಾಡಿದಾಗ ಆ ನೀರಿನ ಸ್ಟ್ರಕ್ಚರ್ ಮೇಲೆ ಯಾವ ರೀತಿ ಬದಲಾವಣೆ ಆಗೋದಾಗಿರಬಹುದು. ಬ್ಯಾಕ್ ಟು ಬ್ಯಾಕ್ ನಾವು ನೋಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಸೋ ಬ್ಯೂಟಿಫುಲ್. ಇದು ದಿಸ್ ಇಸ್ ಗ್ರ್ಯಾಟಿಟ್ಯೂಡ್. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ ಹೈಯೆಸ್ಟ್ ಎನರ್ಜಿ ಧನ್ಯತಾ ಮನೋಭಾವನೆಯ ಒಂದು ಸ್ಟ್ರಕ್ಚರ್ಗಿತ್ತು ಅಂತ, ಕೃತಜ್ಞತೆ ಹೇಳುವಂಥದ್ದು. ಸೊ ಲವ್ ಯು ನಾನು ಆಗಲೇ ಹೇಳಿದಾಗೆ. ಸೊ ವಿ ಕ್ಯಾನ್ ಜಸ್ಟ್ ಸಿ ಬ್ಯಾಕ್ ಟು ಬ್ಯಾಕ್. ಎಸ್ ಸರ್, ವಿ ಕ್ಯಾನ್ ಮೂವ್ ಫಾಸ್ಟ್. ಎಸ್, ಸೊ ಆ ಥರ ದಿಸ್ ವಾಸ್ ದ ಪ್ರೀವಿಯಸ್ ಒನ್ ವಾಸ್ ಫ್ರಮ್ ಅ ಪ್ಲೇಸ್ ಆಫ್ ವೈಲೆನ್ಸ್ ಆ್ಯಂಡ್ ಆ್ಯಂಗರ್, ತುಂಬ ಕೋಪ ಬಂದಾಗ ಇತ್ಯಾದಿ. ಆ್ಯಂಡ್ ದೆನ್ ಕೆಲವು ಸಾತ್ವಿಕ ವ್ಯಕ್ತಿಗಳ ಹೆಸರನ್ನ ಹೇಳಿದಾಗ ಬದಲಾಗಿದ್ದು. ಈ ಥರ ಹಿ ಡಸ್ ಅ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಸೊ ಇಲ್ಲಿ ಇಷ್ಟು ಎಕ್ಸ್ಪೆರಿಮೆಂಟನ್ನು ತುಂಬ ಸುಲಭವಾಗಿ ನಾವು ಯಾರು ಬೇಕಾದ್ರೂ ಏನು ಅರ್ಥ ಮಾಡ್ಕೋಬೋದು ಅಂದರೆ, ನಮ್ಮ ಭಾವನೆಗಳನ್ನು ಕೇವಲ ನಾವು ಕಿವಿಲಿ ಕೇಳಿಸ್ಕೊಳ್ಳೋದು, ಪದಗಳನ್ನು ನಾವು ಕಾನ್ಸೆಪ್ಷಲೈಸ್ ಮಾಡಿಕೊಂಡು ಇಂಟರ್ಪ್ರಿಟ್ ಮಾಡೋದು ಬ್ರೈನಲ್ಲಿ ಅಷ್ಟು ಮಾತ್ರ ಅಲ್ಲ. ಒಂದು ನೀರು ನಮ್ಗನ್ಸುತ್ತೆ ಅದು ಬರೀ ನೀರಷ್ಟೇ ಅಂತ ಅಲ್ವಾ. ನೀರು ಕೂಡ ನಮ್ಮ ಇಮೋಷನ್ನ, ಮಾತಾಡೋದು ಬಿಟ್ಬಿಡಿ ಜೋರಾಗಿ, ನಮ್ಮ ಇಮೋಷನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ ಅನ್ನೋ ಲೆವೆಲ್ಗೆ ಅದನ್ನು ಹೇಳ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಇನ್ ಕನ್ಕ್ಲೂಷನ್ ನಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ನಮ್ಮ ದೇಹದಲ್ಲಿ ಎಷ್ಟು % ನೀರಿದೆ. ಅಬ್ಸಲ್ಯೂಟ್ಲಿ ಮೋರ್ ದೆನ್ 70% ಇನ್ಫ್ಯಾಕ್ಟ್. ಸೊ ನಮ್ಮ ದೇಹದ ಒಳಗಡೆನೆ ನಾವು ಮಾತಾಡ್ಬೇಕಾದ್ರೆ ನಾವು ಯಾವ ಥರದ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಟೈಮ್ ನಾವು ತುಂಬ ಉಡಾಫೆಯಲ್ಲಿ ಅಥವಾ ನೆಗ್ಲಿಜೆನ್ಸಲ್ಲಿ ಕೆಲವು ಪದಗಳ ಬಳಕೆ ಮಾಡಿದಾಗ ಇನ್ಸ್ಟೆಂಟ್ಲಿ ನನ್ನ ಒಳಗಡೆ ಯಾವ ಸ್ಟ್ರಕ್ಚರ್ ನನ್ನ ಅಣುಗಳಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ಅರಿವು ನಮಗೆ ಬರುತ್ತೆ. ಹೌದೋ ಅಲ್ವೋ? ಎಸ್, ಬೇರೆಯವ್ರಿಗೆ ಬೈದು ಬೇಜಾರಾಗುತ್ತೋ ಅಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ಸೈಡ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್. ಸೊ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಮಗೆ ಒಂದು ಸ್ಪೆಸಿಫಿಕ್ ಪದಕ್ಕೇನೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ಒಂದು ಆ್ಯಂಗಲಲ್ಲಿ ಖಂಡಿತ ಅರ್ಥ ಆಗುತ್ತೆ. ಎಸ್ ಸರ್, ವಿ ಕ್ಯಾನ್ ಕಂಟಿನ್ಯೂ. ರೈಟ್. ಸೊ ಯಾ, ಹಿ ಹ್ಯಾಸ್ ಲೈಕ್ ಥೌಸಂಡ್ಸ್ ಆಫ್ ಪಿಕ್ಚರ್ಸ್. ಎಸ್, ಸೊ ಅಫ್ಕೋರ್ಸ್ ನಾವಿದನ್ನು ಜಪಾನಿನ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಕಲಿಯುವಂಥ ಅವಶ್ಯಕತೆ ಏನೂ ಇಲ್ಲ. ಬಿಕಾಸ್ ನಮ್ಮಲ್ಲೇ ವಾಕ್ಶಕ್ತಿ ಎನ್ನುವಂತಹ ಒಂದು ಅಮೋಘವಾದಂತಹ ವಿಚಾರವನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಅದು ಯಾಕೆ ಮುಖ್ಯ ಅನ್ನೋದು ನಮಗೆ ಗೊತ್ತೇ ಇದೆ. ಎಸ್, ಸೊ ಒಂದೊಂದಾಗಿ ನೋಡೋಣ. ಈ ಪದಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಾವು ಪ್ರತಿ ಪದದ ಹಿಂದಿನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ಆ್ಯಂಡ್ ಯಾವಾಗ ನಾವು ಯಾವುದೋ ಒಂದು ವಿಚಾರದ ಕಡೆ ಎನರ್ಜಿಯನ್ನು ಪಾಸ್ ಮಾಡ್ತೀವೋ ಥಾಟ್ ರೀತಿ, ಇನ್ಸ್ಟೆಂಟ್ಲಿ ಆಲ್ರೆಡಿ ಅದು ನಮ್ಮಲ್ಲಿ ಹೀಲ್ ಆಗೋಕ್ಕೆ ಶುರುವಾಗೋಗುತ್ತೆ. ಬಟ್ ನಾವು ಏನು ಮಾಡ್ತೀವಿ ಯೂಶ್ವಲಿ ಅಂದರೆ, ನಮ್ಮಲ್ಲಿ ಬದಲಾವಣೆ ಆಗೋಕ್ಕೆ ವಿ ಟೇಕ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಅಂದರೆ ಮದುವೆ ಆಗೋದು ಒಂದು ಆಡಂಬರ ಅಷ್ಟಕ್ಕೆ ಸೀಮಿತ. ಅಲ್ಲಿ ಗಂಡಿಗೆ ಹೆಣ್ಣಿಗೆ ಕೌನ್ಸಿಲಿಂಗ್ ಬೇಡ. ಅವ್ರೇನು ಸೈಕೋಪಾತ್ಸ್ ಅಲ್ಲ, ಅವ್ರಿಗೆ ಯಾಕೆ ಕೌನ್ಸಿಲಿಂಗ್ ಬೇಕು? ಬೇಕಾಗಿಲ್ಲ. ಯಾರಾದರೂ ಅಪ್ಪ ಅಮ್ಮ ನೀನು ಮದುವೆ ಆಗೋಕ್ಕೆ ಹೋಗ್ತಾ ಇದೆಯಾ, ಕೆಲವೊಂದು ವಿಚಾರಕ್ಕೆ ಕೌನ್ಸಿಲಿಂಗ್ ತಗೋ, ಇಲ್ಲ ಮ್ಯಾರೇಜ್ ಬುಕ್ ಓದು ಅಂತ ಯಾರಾದರೂ ಹೇಳಿದ್ದೀರಾ? ಕೈ ಎತ್ತಿ. ನಮ್ಮ ಅಪ್ಪ ಅಮ್ಮನೂ ಹೇಳಿರಲಿಲ್ಲ. ಅಮೇಝಿಂಗ್, ವಿ ಶುಡ್ ಕ್ಲಾಪ್ ಫಾರ್ ಹರ್. ಎಸ್, ಥ್ಯಾಂಕ್ಸ್ ಅಮ್ಮ. ಎಸ್ ಎಸ್, ಕ್ಲಾಪ್ ಲಿಬ್ರಲ್ ಆಗಿ ಮಾಡಿ. ಎಸ್, ಥ್ಯಾಂಕ್ ಯು. ಎಸ್ ಅಲ್ವಾ, ಪ್ರತಿಷ್ಠೆ ನಮಗೆ ಈ ಥರ ಮದುವೆ ಹಾಗೆ ಅಂತ. ಬಟ್ ವಿ ಫೀಲ್ ನನ್ನ ಮಗುಗೇನು ಕಮ್ಮಿ ಇದೆ ಅಂತ ಅನಿಸುತ್ತೆ. ಅದು ಬಿಟ್ಬಿಡಿ, ತುಂಬ 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 ಕ್ರೂಷಿಯಲ್. ಒಂದು ಹೆಣ್ಮಗು ಗರ್ಭಿಣಿ ಆದಾಗ, ಅಮ್ಮ ನಿನ್ನ ಮಗುಗೆ ಪ್ಲ್ಯಾನ್ ಮಾಡ್ತೀಯಾ, ಈಗ ಮದುವೆ ಆಗಿದೆ 2 ವರ್ಷನೋ 3 ವರ್ಷನೋ ಯಾವಾಗೋ ಪ್ಲ್ಯಾನ್ ಮಾಡ್ತೀಯಾ. ಬಟ್ ನೀನು ಪ್ರೆಗ್ನೆಂಟ್ ಆಗೋಕ್ಕಿಂತ ಒಂದು 6-8 ತಿಂಗಳು ಮುಂಚೆ ನೀನು ನಿನ್ನ ಗಂಡ ಪ್ರೆಗ್ನೆನ್ಸಿಯ ವಿಚಾರವಾಗಿ ಕೆಲವೊಂದು ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಯಾರಾದರೂ ಯೋಚನೆ ಮಾಡಿರ್ತಾರಾ? ಇಷ್ಟು ವರ್ಷ ಆಯಿತು ಮಗು ಆಗಿಲ್ಲ ಅಂತ ಟಾಂಟ್ ಮಾಡೋರು ಮಾತ್ರ ನಮ್ಮ ಜೊತೆಲಿ ತುಂಬ ಜನ ಇರ್ತಾರೆ ಹೊರತು, ನೀನು ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯವನ್ನು ಓದ್ಕೋ, ತಿಳ್ಕೊ, ಆ ಎನರ್ಜಿನ ಫಸ್ಟ್ ಇಂಬೈಬ್ ಮಾಡ್ಕೋ, ಆ ಪ್ರೊಜೆಕ್ಷನ್ ನಿನ್ನ ಮಗು ಮೇಲೆ ಬರುತ್ತೆ. ತುಂಬ ಕಮ್ಮಿ ಈ ಥರ ಚರ್ಚೆ ಆಗೋದು. ನಾವು ಹೇಳ್ತೀವಿ ಅಡ್ವಾನ್ಸ್ಡ್ ಅಂತ, ಬಟ್ ತುಂಬ ಕಮ್ಮಿ. ಒಪ್ಕೊಳ್ತೀರಾ ಅಲ್ವಾ? ಈ ಥರದ ವಿಷಯವನ್ನು ನಾವು ಹೇಳೋಕ್ಕೆ ತುಂಬ ಹಿಂಜರಿತೀವಿ ಇನ್ಫ್ಯಾಕ್ಟ್. ಸೊ ಆ ನಿಟ್ಟಿನಲ್ಲಿ ಈ ಥರ
ಇನ್ಯೂಮರಬಲ್ ಎಕ್ಸಾಂಪಲ್ಸ್ ನಾವು ಕೊಡ್ತಾ ಹೋಗ್ಬೋದು. ವಿ ಫೀಲ್ ವಿ ನೋ ಎವ್ರಿಥಿಂಗ್. ನನಗೆ ಯಾಕೆ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಬೇಕು, ಏನು ನನಗೆ ಅಮ್ಮ ಅಲ್ವಾ, ನಂಗೆ ಗೊತ್ತಿಲ್ವಾ ಅಂತ ಅಂದ್ಕೊಳ್ತೀವಿ. ಎಲ್ಲದಕ್ಕಿಂತ ವರ್ಸ್ಟ್ ಸಿನಾರಿಯೋ ಏನು ಅಂದರೆ ಪೇರೆಂಟಿಂಗ್. ನಾವು ಅಪ್ಪ ಅಮ್ಮ ಅಂದಮೇಲೆ ನನಗೆ ಗೊತ್ತಿಲ್ವಾ ನನ್ನ ಮಗುನ ಹೆಂಗೆ ಬೆಳೆಸೋದು ಅಂತ ಹೇಳ್ತೀವಿ. ಯಾರಾದರೂ ನೀನೀಗ ಪೇರೆಂಟ್ ಆಗಿದೆಯಾ, ತುಂಬ ಕ್ರೂಷಿಯಲ್ ಟೈಮ್ ಇದು, 12 ವರ್ಷದವರೆಗೂ ಮಗುಗೆ, ಹೋಗಿ ಒಂದು ಕೌನ್ಸಿಲಿಂಗ್ ತೊಗೊಳ್ಳಿ, ಇಲ್ಲ ಪುಸ್ತಕ ಓದಿ, ಇಲ್ಲ ವರ್ಕ್ಶಾಪ್ ಅಟೆಂಡ್ ಮಾಡಿ ಅಂತ ಹೇಳ್ತಾರಾ? ಖಂಡಿತ ಇಲ್ಲ. ನನ್ನ ಮಗು ನನಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀವಿ. 90% ಮಿಸ್ಟೇಕ್ಸ್ ಆ ಸ್ಟೇಜಲ್ಲೇ ನಾವು ಮಾಡ್ತೀವಿ. ಆದ್ದರಿಂದ ನಾನು ಎಕ್ಸಾಂಪಲ್ಸ್ ಕೊಟ್ಟೆ ಅಷ್ಟೇ. ಇಲ್ಲಿ ಇದನ್ನು ರಿಫ್ಲೆಕ್ಟ್ ಮಾಡೋಕ್ಕೋಸ್ಕರ ನಾನು ಆ ರೆಫರೆನ್ಸ್ ತೊಗೊಂಡೆ. ಯಾವುದೋ ಒಂದು ಪದಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋ ಅರಿವು ಹೋಗಿದ ತಕ್ಷಣ, ಅದೊಂದು ಬೇಸಿಕ್ ಇದು, ನಂಗೇನು ಮಾತಾಡೋಕ್ಕೆ ಬರಲ್ವಾ ಅಂತ ಅನಿಸುತ್ತೆ ನಮಗೆ. ಬಟ್ ಅದ್ರ ಹಿಂದೆ ಒಂದು ಸೂರ್ಯನಷ್ಟು ಶಕ್ತಿ ನನ್ನ ಗಂಟಲಿನಲ್ಲೇ ಇದೆಯಾ, ನನ್ನ ವಾಕ್ಶಕ್ತಿಲೇ ಇದೆ ಅಂತ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ನಾವು ಬೇಡದೇ ಇರೋ ಪ್ಯಾಟರ್ನ್ಸ್ನ ರಿಲೀಸ್ ಮಾಡ್ತಾ ಬರ್ತೀವಿ. ಸೊ ದ ಪ್ರೀವಿಯಸ್ ಒನ್, ಸಾರಿ, ಎಸ್, ಕಾಸ್ಮಿಕ್ ಕ್ರಿಯೇಷನ್ ನಮಗೆಲ್ಲರಿಗೂ ಗೊತ್ತೇ ಇದೆ. ಏನು, ಒಂದು ಪ್ರಣವ ಮಂತ್ರ ಅಥವಾ ಓಂಕಾರದಿಂದಾನೇ ಇಡೀ ಬ್ರಹ್ಮಾಂಡ ಫಾರ್ಮ್ ಆಯಿತು ಅನ್ನೋ ಕಾನ್ಸೆಪ್ಟ್ ನಮ್ಮೆಲ್ರಿಗೂ ಗೊತ್ತಿದೆ. ಅಂದರೆ ಒಂದೇ ಒಂದು ಪದಕ್ಕೆ ಒಂದು ಯೂನಿವರ್ಸ್ನ ಕ್ರಿಯೇಟ್ ಮಾಡೋಷ್ಟು ತಾಕತ್ತಿದೆ. ಅಂದರೆ ಅದನ್ನು ಬಳಕೆ ಮಾಡ್ತಾ ಇದ್ದೀವಿ ನಾವು ದಿನಾಗ್ಲೂ ಕಂಟಿನ್ಯೂಸ್ ಆಗಿ. ಇಮ್ಯಾಜಿನ್ ದ ಪೊಟೆನ್ಷಿಯಲ್ ದಟ್ ಈಸ್ ಬಿಹೈಂಡ್ ದ ವರ್ಡ್ಸ್ ದಟ್ ವಿ ಆರ್ ಸ್ಪೀಕಿಂಗ್. ಎಸ್, ಅದು ನಮ್ಗೆ ಗೊತ್ತಿರೋ ವಿಷಯನೇ. ಇನ್ ದ ನೆಕ್ಸ್ಟ್ ಥಿಂಗ್, ಎಸ್, ಆ್ಯಂಡ್ ಅಫ್ಕೋರ್ಸ್ ಈ ಪದಗಳನ್ನು ನಾವು ಮಂತ್ರವಾಗಿ ಉಪಯೋಗಿಸ್ತೀವಿ. ಈ ಮಂತ್ರಗಳನ್ನು ದೇವತೆಗಳನ್ನು ಆಹ್ವಾನ ಮಾಡೋಕ್ಕಾಗಿರಬಹುದು, ಏನಾದರೂ ಬ್ಲೆಸ್ಸಿಂಗ್ಸ್ ತೊಗೊಳಕ್ಕಿರಬಹುದು, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸ್ಫರ್ಮೇಷನ್, ಅಂದರೆ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಎನರ್ಜಿನೂ ಶಿಫ್ಟ್ ಮಾಡೋದು. ತುಂಬ ಜನ ಅಂದ್ಕೊಳ್ತಾರೆ ಏನಾದರೂ ಇಲ್ಲಿ ಹೇಳ್ತಿದ್ರೆ, ನೆಗೆಟಿವಿಟಿ ಇದ್ದರೆ ಅಥವಾ ಏನೋ ನೆಗೆಟಿವ್ ಫೀಲಿಂಗ್ ಇದ್ದರೆ ಅದು ಡೆಸ್ಟ್ರಾಯ್ ಆಗಬೇಕು ಅಂತ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಶಕ್ತಿಯನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ಆಗೋದಿಲ್ಲ. ಏನು ಮಾಡ್ಬೋದು? ಎಕ್ಸಲೆಂಟ್, ಎಲ್ಲ ಅತಿ ಬುದ್ಧಿವಂತರಿದ್ದೀರಾ. ನಾನು ಬೆಳಗ್ಗೆ ನನ್ನ ಗಂಡಂಗೆ ಹೇಳ್ತಾ ಇದ್ದೆ, ನನಗೆ ಭಯ ಆಗ್ತಾಯಿದೆ, ಏನಾದರೂ ಸಂಸ್ಕೃತ ಉಚ್ಚಾರಣೆ ತಪ್ಪು ಮಾಡಿಬಿಟ್ರೆ ಆಮೇಲೆ ಏನಾದರೂ ಇದು ಬೈದ್ಬಿಡ್ತಾರಾ ಅಂತ ಭಯ ಆಗ್ತಿದೆ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ಧೈರ್ಯವಾಗಿ ಹೇಳು, ಎಕ್ಸ್ಪ್ಲನೇಷನ್ ಮೇಲೆ ಫೋಕಸ್ ಮಾಡು ಅಂತ. ಬಿಕಾಸ್ ಐ ನ್ಯೂ ಐ ಆಮ್ ಟಾಕಿಂಗ್ ಟು ರಿಯಲ್ ಸ್ಪಿರಿಚುವಲ್ ಎವಾಲ್ವ್ ಪೀಪಲ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಗೆಟ್ ದೀಸ್ ಆನ್ಸರ್ಸ್. ಹೌದು, ಸೊ ಮಂತ್ರಗಳ ಬಳಕೆಯಿಂದ ನನ್ನಲ್ಲಿರೋ ನೆಗೆಟಿವಿಟಿ, ಇಲ್ ಹೆಲ್ತ್, ಡಿಸ್ಟರ್ಬೆನ್ಸನ್ನು ನಾವು ಕನ್ವರ್ಟ್, ಟ್ರಾನ್ಸ್ಫಾರ್ಮ್ ಮಾಡ್ಬೋದಾಗಿದೆ. ಅಂಥ ಅದ್ಭುತ ಶಕ್ತಿ ಒಂದು ಪದದಲ್ಲಿ ಮಂತ್ರಗಳ ಮೂಲಕ ನಮಗೆ ಲಭ್ಯ ಇದೆ, ಅದರಲ್ಲೂ ಹಿಂದೂಗಳಾಗಿ, ಭಾರತೀಯರಾಗಿ. ದಟ್ ಈಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಫಾರ್ ಅಸ್. ಎಸ್ ಸರ್, ಯು ಕ್ಯಾನ್ ಕೀಪ್ ಚೇಂಜಿಂಗ್, ರೈಟ್. ಸೊ ಡಿವೈನ್ ಅಟರೆನ್ಸಸ್, ಇದು ನನ್ನ ಫೇವ್ರೆಟ್ಟು. ನಮ್ಗೆಲ್ರಿಗೂ ಗೊತ್ತಿದೆ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಬ್ರಹ್ಮಾಸ್ತ್ರ ಆಗಿರ್ಬೋದು, ಅಥವಾ ರಾಮ ತನ್ನ ಬೆಸ್ಟ್ ವೆಪನ್ನ ತಗೊಂಡಾಗ ನಾವೆಲ್ಲ ನೋಡಿದ್ದೀವಲ್ವಾ ಸೀರಿಯಲ್ಗಳಲ್ಲಿ, ಏನೋ ಹೇಳ್ತಾರೆ ಆಮೇಲೆ ಬಾಣ ಬಿಡ್ತಾರೆ, ನೋಡಿದ್ದೀರಲ್ಲ. ಹಾಗಂದರೆ ಒಂದಷ್ಟು ಪದಗಳ ಬಳಕೆಯನ್ನು, ನಿನ್ನ ಹತ್ರ ಆಯುಧ ಇದ್ರೂ ಪರವಾಗಿಲ್ಲ, ಬ್ರಹ್ಮ ಬಂದು ಡಿಶ್ ಅಂತ ವರ ಕೊಟ್ಟಿದ್ರೂ ಪರವಾಗಿಲ್ಲ, ನೀನು ತಪಸ್ ಮಾಡಿದ್ರೂ ಪರವಾಗಿಲ್ಲ, ನೀನು ಆ ಕ್ಷಣದಲ್ಲಿ ಕೆಲವೊಂದು ಶಬ್ದಗಳ ಪ್ರಯೋಗ ಮಾಡಿದಾಗ ಮಾತ್ರ ನಿನಗದು ಜಾಗೃತ ಆಗುತ್ತೆ ಅಂತ ಹೇಳ್ತಾರೆ. ಸಚ್ ಅನ್ ಅಮೇಝಿಂಗ್ ಥಿಂಗ್. ಸೊ ಡಿವೈನ್ ಅಟರೆನ್ಸಸ್ ಅಂದರೆ, ಈಗ ಯಾರೋ ಬ್ಲೆಸ್ ಮಾಡೋಕ್ಕೆ ನಿಂಗೆ ಒಳ್ಳೇದಾಗಲಿ, ಇವಾಗ ನಾವು ಹೇಳ್ತೀವಿ, ನೀವು ಬ್ಲೆಸ್ ಮಾಡಿದ್ರಿ ನಂಗೆ ಕೆಲಸ ಆಯಿತು, ನೀವು ಶಾಪ ಹಾಕ್ಬಿಟ್ರಿ ನನಗೆ ಕಿರಿಕಿರಿ ಆಗ್ತಾ ಇದೆ, ನೀನು ಬಾಯಿ ಹಾಕ್ಬಿಟ್ಟೆ ಅದಕ್ಕೆ ಕೆಲಸ ಆಗಿಲ್ಲ, ಇದೆಲ್ಲ ಮಾತಾಡಿರ್ತೀವಲ್ವ ನಾವು. ಖಂಡಿತ. ಅಂದರೆ ಒಬ್ಬರು ಒಂದು ಪದವನ್ನು ಒಂದು ಇಂಟೆನ್ಸಿಟಿಯಲ್ಲಿ, ಆಮೇಲೆ ನಾನು ಫ್ರೀಕ್ವೆನ್ಸೀಸ್ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೇನೆ, ಅಟರ್ ಮಾಡಿದ ತಕ್ಷಣ ಅದು ನಮ್ಮಲ್ಲಿ ಏನೋ ಬದಲಾವಣೆ ಆಗುತ್ತೆ ಅನ್ನೋಷ್ಟು ಸಾಮರ್ಥ್ಯ ಕೇವಲ ಕೆಲವೊಂದು ಪದಗಳ ಬಳಕೆಯಲ್ಲೇ ಇದೆ ಅನ್ನೋದು ತುಂಬ ಮ್ಯಾಜಿಕಲ್ ಸಂಗತಿ. ಎಸ್ ಸರ್. ಆ್ಯಂಡ್ ಅಫ್ಕೋರ್ಸ್ ನಮಗೆ ಗೊತ್ತೇ ಇದೆ, ವೇದಗಳು, ಉಪನಿಷತ್ತುಗಳಲ್ಲಿ ಯಾವ ರೀತಿ ಮಂತ್ರಗಳ ಬಳಕೆಯಿಂದ ನಮ್ಮಲ್ಲಿರೋ ನ್ಯೂನ್ಯತೆಗಳು, ಪ್ರಮುಖವಾಗಿ ನಮ್ಮ ಅಜ್ಞಾನದಿಂದ ಹೊರಗಡೆ ಬಂದು ನಮ್ಮ ಆತ್ಮೋದ್ಧಾರವನ್ನು ಮಾಡ್ಕೊಳ್ಬಹುದು ಅಂತ. ಸೊ ಈ ಮಂತ್ರಗಳೆಲ್ಲ ನಾವು ಅಲ್ಟಿಮೇಟ್ಲಿ ಒಂದೊಂದೇ ಪದವನ್ನು ನಾವು ಡಿಸೈಫರ್ ಮಾಡ್ತಾ ಹೋಗ್ತೀವಿ, ಅರ್ಥೈಸ್ಕೊಳ್ತಾ ಹೋಗ್ತೀವಿ. ಸೊ ಬೇಸಿಕಲಿ ಆ ಪದಗಳ ಬಳಕೆಯಿಂದ ನಮ್ಮ ವೇದಿಕ್ ಕಾಂಟೆಕ್ಸ್ಟಲ್ಲಿ ನಾವು ಅಜ್ಞಾನದಿಂದ ಹೊರಗಡೆ ಬಂದು ಆ ಒಂದು ಪರಮ ಸತ್ಯದ ಕಡೆಗೆ, ಸಾಕ್ಷಾತ್ಕಾರದ ಕಡೆಗೂ, ಲಿಬ್ರೇಷನ್ ಕಡೆಗೂ ಹೊರಟೋಗ್ಬಿಡ್ಬೋದು. ಜಸ್ಟ್ ವಿತ್ ದ ಯೂಸ್ ಆಫ್ ವಾಟ್? ಆಬ್ಸಲ್ಯೂಟ್ಲಿ, ವರ್ಡ್ಸ್ ಇನ್ ದ ರೈಟ್ ವೇ. ಸೊ ಎಷ್ಟೆಲ್ಲ ಚಾನೆಲ್ಸು ಒಂದೇ ಒಂದು ಪದದಿಂದ ಇದೆ, ಅದು ನಮ್ಮ ಒಳಗಡೆ ತುಂಬ ಈಸಿಯಾಗಿ ಫ್ರೀಲಿ ಅವೈಲಬಲ್ ಇದೆ. ವಿ ಆರ್ ರಿಯಲಿ ಸೋ ಪ್ರಿವಿಲೇಜ್ಡ್. ಎಸ್. ಆ್ಯಂಡ್ ಅಫ್ಕೋರ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ರಿಯಾಲಿಟಿ. ನಾವು ಯಾವುದೋ ಒಂದು ಭಾಷೆ ಬಳಸಿದಾಗ ನನ್ನಲ್ಲಿರುವ ಸತ್ಯವನ್ನು ನಾನು ನಿಮಗೆ ಇನ್ನು ಹೇಗೆ ವರ್ಗಾವಣೆ ಮಾಡೋಕ್ಕೆ ಸಾಧ್ಯ? ಈಗ ನಾನು ಒಂದಷ್ಟು ಕಂಟೆಂಟ್ ಪ್ಲ್ಯಾನ್ ಮಾಡಿದ್ದೀನಿ, ನನ್ನ ಅನುಭವದಲ್ಲಿ ಔಷಧರಹಿತ ಚಿಕಿತ್ಸೆಯಲ್ಲಿ ಒಂದಷ್ಟು ಏನೋ ವಿಚಾರ ಗೊತ್ತು, ಅದನ್ನು ನಾನು ಇನ್ನು ಹೇಗೆ ಟ್ರಾನ್ಸ್ಲೇಟ್ ಮಾಡ್ಬೋದು? ಅನ್ಲೆಸ್ ವಿ ಬೋತ್ ಆರ್ ಎನ್ಲೈಟೆಂಡ್ ಆ್ಯಂಡ್ ವಿ ಡೂ ಟೆಲಿಪತಿ, ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ? ನಾನು ಪದದಲ್ಲೇ ಹೇಳಬೇಕು, ನೋಡಿ ಹೀಗೆ ನಾನು ಬರ್ತೀನಿ, ನಾನು ಬರ್ತಾ ಇಲ್ಲ, ನಂಗೆ ಗೊತ್ತಿದೆ, ಗೊತ್ತಿಲ್ಲ ಇತ್ಯಾದಿ ಅಂತ. ಸೊ ಒಂದು ವಿದ್ಯೆಯನ್ನು ಸಂಪೂರ್ಣವಾಗಿ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಷ್ಟು ಸಾಮರ್ಥ್ಯ
ಅನುಭವವನ್ನು ಕೆಲವೇ ಪದಗಳಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ಸಾಮರ್ಥ್ಯ. ಇನ್ಫ್ಯಾಕ್ಟ್ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ನಾನು 50 ವರ್ಷ ಇದನ್ನು ಕಲಿತೆ, ನೀನು ಜಸ್ಟ್ ಇದೊಂದು ಎಕ್ಸ್ಪೀರಿಯನ್ಸಲ್ಲಿ ಕಲ್ತ್ಕೊಂಡ್ಬಿಡು ಅಂತ. ಅಂದರೆ 50 ವರ್ಷ ಕಠಿಣ ಪರಿಶ್ರಮದಲ್ಲಿ ಕಲಿತ ಒಂದು ಅನುಭವದ ಅಷ್ಟು ಎನರ್ಜಿಯನ್ನು ಒಂದು ಸೆಂಟೆನ್ಸಲ್ಲಿ ಟ್ರಾನ್ಸ್ಫರ್ ಮಾಡೋ ಸಾಮರ್ಥ್ಯ ಒಂದು ಪದಕ್ಕಿದೆ, ಒಂದಷ್ಟು ಬಂಚ್ ಆಫ್ ವರ್ಡ್ಸ್ಗಿದೆ. ಕ್ಯಾನ್ ಯು ಇಮ್ಯಾಜಿನ್ ಹೌ ಗ್ರೇಟ್ ಎವ್ರಿ ಸಿಂಗಲ್ ವರ್ಡ್ ದಟ್ ವಿ ಆರ್ ಯೂಸಿಂಗ್ ಇಸ್? ಸೊ ಲ್ಯಾಂಗ್ವೇಜ್ ಆ್ಯಂಡ್ ರಿಯಾಲಿಟಿ ಅಫ್ಕೋರ್ಸ್. ಆ್ಯಂಡ್ ಎಸ್, ಅಫ್ಕೋರ್ಸ್ ಎಥಿಕಲ್ ಸ್ಪೀಚ್ ನಮ್ಮೆಲ್ರಿಗೂ ಗೊತ್ತಿದೆ. ಸರಿಯಾದ ರೀತಿಯಲ್ಲಿ ಮಾತಾಡೋದ್ರಿಂದ, ಕೆಲವೊಂದು ಬೋಧನೆಗಳನ್ನು ಮಾಡೋದ್ರಿಂದ, ಪ್ರವಚನವನ್ನು ಮಾಡೋದ್ರಿಂದ, ಆ ಹೆಣ್ಮಗು ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು. ಸೊ ಇಮ್ಮಿಡಿಯೇಟ್ಲಿ ಎಲ್ಲರಲ್ಲೂ ನಮ್ಮ ಎನರ್ಜಿ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ. ಆ್ಯಂಡ್ ಗಣೇಶನ ಆರಾಧನೆ ಮಾಡಿದ ತಕ್ಷಣ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗಿರುತ್ತೆ. ವಿ ಬಿಕಮ್ ಮೋರ್ ಗ್ರೌಂಡೆಡ್ ಇನ್ ವಾಟ್ ವಿ ಆರ್ ಡೂಯಿಂಗ್. ಸೊ ಇಟ್ ಇಸ್ ಸೋ ಅಪ್ರಾಪ್ರಿಯೇಟ್. ಆ ಥರದ್ದೊಂದು ಸ್ಪೀಚ್ ಆಗಲಿ ಅಥವಾ ಸಾಂಗ್ ಆಗಲಿ ಅಥವಾ ಟೆಕ್ಸ್ಟ್ ಆಗಲಿ ಮಂತ್ರಗಳಾಗಲಿ ಹೇಳಿದ ತಕ್ಷಣ ನಮಗೆ ಆ ಎನರ್ಜಿ ಟ್ರಾನ್ಸ್ಫರ್ ಆಗೋದಕ್ಕೆ, ಟ್ರಾನ್ಸ್ಮಿಟ್ ಆಗೋಕ್ಕೆ, ಟ್ರಾನ್ಸೆಂಡ್ ಆಗೋಕ್ಕೆ ಎಲ್ಲ ರೀತಿಯಲ್ಲೂ ಜಸ್ಟ್ ಒಂದು ಸ್ನ್ಯಾಪ್ ಆಫ್ ಅ ಫಿಂಗರಲ್ಲಿ ಅದು ಸಾಧ್ಯ ಆಗೋಕ್ಕೆ ಇಟ್ ಈಸ್ ಪಾಸಿಬಲ್. ಓಕೆ, ಸೊ ವಿ ಕೇಮ್ ವಿತ್ ಸೋ ಮಚ್ ಆಫ್ ಡಿಫ್ರೆಂಟ್ ಎನರ್ಜಿ. ಅವ್ರು ಹಾಡು ಹೇಳಿದ ತಕ್ಷಣ ವಿ ವರ್ ಆಲ್ ಇನ್ ದ ಸೇಮ್ ವೇವ್ ಅಲ್ವಾ? ಸೊ ಇಟ್ ಈಸ್ ಸೋ ಬ್ಯೂಟಿಫುಲ್, ರೈಟ್? ಆ್ಯಂಡ್ ಸೌಂಡ್ ಥೆರಪಿ, ಎಸ್, ಆಲ್ಟರ್ನೇಟಿವ್ ಮತ್ತು ಇಂಟಿಗ್ರೇಟಿವ್ ಮೆಡಿಸಿನಲ್ಲಿ ನಾವು ಸೌಂಡ್ ಥೆರಪಿಯನ್ನು ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಥರ ಯೂಸ್ ಮಾಡ್ತೀವಿ. ಕ್ಲೈಂಟ್ ಅಥವಾ ಪೇಷಂಟಿನ ಫ್ರೀಕ್ವೆನ್ಸಿನ ಚೇಂಜ್ ಮಾಡೋಕ್ಕೆ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಹೇಳ್ತೀನಿ ಆಮೇಲೆ. ಅಂದರೆ ಈಗೆಲ್ಲ ತುಂಬ ಫೇಮಸ್, ನೀವು ನೋಡಿರ್ತೀರಾ, ಕ್ರಿಸ್ಟಲ್ ಬೌಲ್ಸ್ ಇರ್ಬೋದು, ಸಿಂಗಿಂಗ್ ಬೌಲ್ಸ್ ಇರ್ಬೋದು, ಅಥವಾ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನು ಥೆರಪಿ ಮೂಲಕ ಯೂಸ್ ಮಾಡಿ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿ ಆ ಒಂದು ಎನರ್ಜಿಯನ್ನು ಅಥವಾ ಕಾಯಿಲೆಯನ್ನು ಗುಣಪಡಿಸ್ಬೋದು ಅನ್ನೋದು ಕೂಡ ಸಂಶೋಧನೆಯಲ್ಲಿದೆ. ಸೊ ಒಂದು ಪದದ ಬಳಕೆಯಿಂದ, ಒಂದು ಸ್ಪೆಸಿಫಿಕ್ ಸೌಂಡಿಂದ ಹೀಲಿಂಗ್ ಕೂಡ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವಿವತ್ತು ಅರ್ಥ ಮಾಡ್ಕೊಳ್ತಾ ಹೋಗಬಹುದು. ಆ್ಯಂಡ್ ಅಫ್ಕೋರ್ಸ್ ಈಗ ನಾವು ಪದಗಳಿಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತಾದ ಮೇಲೇ ಮಂತ್ರಗಳಿಗೆ ಹೇಗೆ ಹೀಲಿಂಗ್ ಮಾಡೋ ಒಂದು ಸಾಮರ್ಥ್ಯ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಪದಗಳನ್ನು ಆ ಲೆವೆಲ್ಲಿಗೆ ನಾವು ನಮ್ಮ ಮೈಂಡಲ್ಲಿ ರೇಸೇ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಗಾಯತ್ರಿ ಮಂತ್ರ ಅಂತ ಅಂದ್ಕೊಳ್ಳೋಣ. ಆ ಪ್ರತಿ ಪದಕ್ಕೆ ಇರುವ ಸಾಮರ್ಥ್ಯದ ಬಗ್ಗೆ ನನ್ನ ಅರಿವು ಅಷ್ಟು ರೇಸ್ ಆಗಿಲ್ಲ ಅಂದರೆ ಅಲ್ಲಿಂದ ಎಷ್ಟು ಪೊಟೆನ್ಷಿಯಲ್ ನನಗೆ ಸೇರ್ಬೋದು, ಆ ಲೆವೆಲ್ಗೆ ನಾವೇ ರೇಸಪ್ ಆಗೋಕ್ಕಾಗಲ್ಲ. ಫರ್ಗೆಟ್ ಅಬೌಟ್ ವಾಟ್ ದಟ್ ಈಸ್ ಕ್ರಿಯೇಟಿಂಗ್ ಇನ್ ಅಸ್. ಓಕೆ, ಸೊ ಈಗ ನಾವು ಓಕೆ ವರ್ಡ್ಸ್ಗೆ ಇಷ್ಟೆಲ್ಲ ಪಾಸಿಬಿಲಿಟಿ ಇದೆ ಅಂತ ಒಂದು ಬ್ರೀಫ್ ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡ್ಮೇಲೆ ಅದ್ರ ಕಡೆ ಜವಾಬ್ದಾರಿಯನ್ನು ಜಾಗೃತ ಮಾಡ್ಕೊಂಡ್ಮೇಲೆ, ಅಂದರೆ ಇದು ಸುಮ್ಮನೆ ಹೌದು ವರ್ಡ್ಸಿಗೆ ಪವರ್ ಇದೆ ಅಂತ ಅಂದ್ಕೊಳ್ಳೋದಲ್ಲ. ದಿಸ್ ಸ್ಲೈಡ್ ಇಸ್ ನಾಟ್ ಫಾರ್ ದಟ್. ಒಂದು ಪದದ ಬಳಕೆಯಲ್ಲಿ ನನಗೆಷ್ಟು ಜವಾಬ್ದಾರಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು, ಹೌದಲ್ವಾ? ಆಗಲೇ ಅದು ಎನರ್ಜಿ ಜಾಸ್ತಿ ಆಗೋದು. ಇವಾಗ ನಾನೇನೋ ಥಿಯರಿ ಹೇಳಿದೆ, ನೀವು ಕೇಳಿದ್ರಿ ಓಕೆ ಅಂತ ಹೋಗಿದ ತಕ್ಷಣ ಆ ಎನರ್ಜಿ ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅನ್ಲೆಸ್ ಯು ಪ್ರೆಸ್ ಅ ಪಾಸ್ ಬಟನ್ ಆ್ಯಂಡ್ ಸೇ, ಬಾಸ್ ಇಷ್ಟೆಲ್ಲ ಇದೆ, ಹೌದು, ಫ್ರಮ್ ದ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್ ಆಫ್ ದ ಕಾಸ್ಮಾಸ್ ಟಿಲ್ ಮೈ ವೆರಿ ಬರ್ತ್ ಇಷ್ಟೆಲ್ಲ ಇದು ಇಂಪ್ಯಾಕ್ಟ್ ಇದೆ ಅಂದಮೇಲೆ ನಾನು ಇನ್ಮೇಲೆ ಇದಕ್ಕೊಂದು ತೂಕ ಬರೋ ಥರ ಮಾತಾಡ್ತೀನಿ, ಉಪಯೋಗಿಸ್ತೀನಿ ಅಥವಾ ಉಪಯೋಗಿಸೋದಿಲ್ಲ, ವಿಚ್ ಇಸ್ ಬೆಟರ್ ಸಮ್ಟೈಮ್ಸ್. ಓಕೆ, ಆಗ ನಮಗೆ ಮಂತ್ರದ ಪವರ್ ಇನ್ನೂ ಹೆಚ್ಚು ಟ್ಯಾಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ವೇರ್ ವಿ ಶುಡ್ ರೀಚ್ ಆ್ಯಕ್ಚುಲಿ. ಸೊ ಕ್ರಿಯೇಟಿವ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಪವರ್, ಎಸ್. ಸೊ ಯಾವಾಗ ನಾವು ಒಂದು ಅಷ್ಟು ಸ್ಪೆಸಿಫಿಕ್ ಮಂತ್ರ, ಅದು ಮಂತ್ರ ವೇದ ಮಂತ್ರ ಆಗಿರ್ಬೋದು, ಮತ್ತೊಂದು ಇನ್ನೊಂದು ವಾಟ್ ಎವರ್ ಇಟ್ ಇಸ್, ಈ ಮಂತ್ರಗಳನ್ನ ಬಳಸ್ತೀವೋ ಆಗ ನಾನು ಆಗಲೇ ಹೇಳಿದಾಗೆ ನಮ್ಮ ಒಳಗಡೆ ಇರುವಂತಹ ಹೀಲಿಂಗ್ ಪವರ್ ವಿಚ್ ಇಸ್ ಅ ಕ್ರಿಯೇಟಿವ್ ಫೋರ್ಸ್ ಆಲ್ಸೋ, ನಾವೇ ಕ್ರಿಯಾಶೀಲತೆಯಿಂದ ವಿಚಾರಗಳನ್ನು ಮೂಲದಿಂದ ಅರ್ಥ ಮಾಡಿಕೊಂಡು ಅಲ್ಲಿಂದ ಚೇಂಜ್ ಮಾಡುವಂಥ ರೂಟ್ ಕಾಸ್ ಅನಾಲಿಸಿಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಜಾಗೃತ ಮಾಡುವಂಥ ಸಾಮರ್ಥ್ಯ ಮಂತ್ರಗಳಿಗೆ ಖಂಡಿತ ಇದೆ. ಎಸ್, ಆ್ಯಂಡ್ ಅಫ್ಕೋರ್ಸ್ ನಮ್ಮೆಲ್ರಿಗೂ ಗೊತ್ತು, ಇದು ನಮ್ಮೆಲ್ಲರ ಅನುಭವಕ್ಕೂ ಬಂದಿರುವಂಥದ್ದು. ಯಾವುದೋ ಒಂದು ಮಂತ್ರವನ್ನು ನಾವು ಉಚ್ಚಾರಣೆ ಮಾಡಿದ ತಕ್ಷಣವೇ ಆ ಒಂದು ದೈವೀ ಶಕ್ತಿಯ ಜೊತೆ ನಾವು ಟ್ಯಾಪ್ ಮಾಡ್ತೀವಿ. ನಮಗೆ ಆ ದೇವರ ಬಗ್ಗೆ ಭಕ್ತಿ ಸಾಕಾಗೋಷ್ಟು ಇದೆಯೋ ಇಲ್ವೋ, ಆ ದೇವರ ಅವತಾರದ ಬಗ್ಗೆ ಪೂರ್ತಿ ಗೊತ್ತಿದೆಯೋ ಇಲ್ವೋ, ಅದರ ಪೌರಾಣಿಕ ಹಿನ್ನೆಲೆ ಗೊತ್ತಿದೆಯೋ ಇಲ್ವೋ, ಬಟ್ ಆ ಮಂತ್ರ ಹೇಳ್ತಾ ಅದರ ಆಟ್ರಿಬ್ಯೂಟ್ಸ್, ಅದರ ಗುಣಗಳು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ರುದ್ರನ ಮಂತ್ರಗಳನ್ನು ಹೇಳಿದಾಗ ನಾವು ಹೀಗೆ ಆರಾಮಾಗಿ ಫ್ಲೋ ಮಾಡ್ತಿರ್ತೀವೋ ಅಥವಾ ಒಂಥರ ಸ್ಟ್ರಾಂಗಾಗಿ ಎನರ್ಜೆಟಿಕ್ಕಾಗಿ ನಿಂತ್ಕೊಳ್ತೀವೋ, ಸ್ಪೈನಲ್ ಕಾರ್ಡೆಲ್ಲ ಹೀಗೆ ನಿಂತ್ಕೊಂಡ್ಬಿಡುತ್ತೋ, ಆಟೋಮ್ಯಾಟಿಕಲಿ ದಟ್ ಶಿಫ್ಟ್ ಹ್ಯಾಪನ್ಸ್, ಹೌದೋ ಇಲ್ವೋ? ಅದೇ ನೀವು ಸರಸ್ವತಿದು ಕೇಳಿ, ಯು ಆರ್ ಲೈಕ್ ಫ್ಲೋಯಿಂಗ್, ನೀವು ಸ್ವ್ಯಾನ್ ಆಗಿಬಿಡ್ತೀರಾ, ಒಂಥರ ಹರಿತಾ ಇದ್ದೀವಿ ನೀರು ಥರ ಅಂತ ಅನಿಸುತ್ತೆ. ಸೊ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ. ಬೆಸ್ಟ್ ಎಕ್ಸ್ಪೆರಿಮೆಂಟ್ ಇಸ್ 4 ವರ್ಷ 5 ವರ್ಷ ಮಕ್ಕಳ ಜೊತೆ ಮಾಡೋದು. ಕಲಿ, ಸುಮ್ಮನೆ ಮಗ್ಗೊಡಿ, ಆಮೇಲೆ ನಿನ್ಗೆ ಅರ್ಥ ಆಗುತ್ತೆ ಮುಂದೆ ಅಂತ ನಾವು ಸಂಸ್ಕೃತ ಮಂತ್ರಗಳನ್ನು ಹೇಳಿಸ್ತಾ ಇದ್ದರೆ, ನಾನು ಸುಮಾರು ಸತಿ ನನ್ನ ಮಗನಿಗೆ 6 ವರ್ಷ ಅವನ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಅವನಿಗೆ ಹನುಮಾನ್ ಚಾಲೀಸಾನೋ ಅಥವಾ ರುದ್ರಂದೋ ಅಥವಾ ಆದಿತ್ಯರದೋ ಹೇಳ್ಬೇಕಾದ್ರೆ ಹಿ ವಿಲ್ ಜಸ್ಟ್ make his chest upright like this and he is sitting like that, and then ಬೇರೆ ಮಂತ್ರಗಳು ಹೇಳ್ಬೇಕಾದ್ರೆ ಹಿಂಗೆ ವಾಲಾಡ್ತಾ ಇರ್ತಾನೆ. ಸೊ
ಹೌದು ಮಕ್ಕಳು ಹೆಂಗೆ ಮಾಡ್ತಾರೆ ಅಂತ ಅನ್ಕೋಬೋದು, ಬಟ್ ದಟ್ ಇಸ್ ನಾಟ್ ಟ್ರೂ. ನಾವು ಹಂಗೆ ಮಾಡ್ತೀವಿ, ನೀವು ಅಬ್ಸರ್ವ್ ಮಾಡಿಬೇಕಾರೆ ನೆಕ್ಸ್ಟ್ ಟೈಮ್. ಸೊ ಆ ಮಗುಗೇನು ಗೊತ್ತೇ ಇಲ್ಲ, ಸರಸ್ವತಿ ಕತೆ ಗೊತ್ತಿಲ್ಲ, ಏನೂ ಅಷ್ಟು ಗೊತ್ತಿಲ್ಲ, ಸುಮ್ಮನೆ ನಾವೇನೋ ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳುತ್ತೆ, ಬಟ್ ದಿ ಎನರ್ಜಿ ಈಸ್ ಆಲ್ರೆಡಿ ಶಿಫ್ಟಿಂಗ್. ಸೊ ದಟ್ ಈಸ್ ದ ಬ್ಯೂಟಿ, ರೈಟ್. ಸ್ಪಿರಿಚುವಲ್ ಪ್ರೋಗ್ರೆಸ್ ಅಫ್ಕೋರ್ಸ್ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ನ್ಯೂನತೆಗಳಿದೆ, ಯಾವುದನ್ನು ಸರಿಪಡಿಸ್ಕೊಳ್ಬೇಕು, ಯಾವ ಅಜ್ಞಾನ ಇದೆ, ಎಲ್ಲಿ ಜಲಸಿ ಇನ್ನೂ ಸ್ಟಕ್ ಆಗಿದೆ, ಆ್ಯಂಗರ್ ಎಲ್ಲಿದೆ, ಇನ್ನೂ ಲಿಮಿಟೇಷನ್ಸ್ ಎಲ್ಲೆಲ್ಲಿದೆ, ಎಲ್ಲಿ ಬ್ಲೇಮಿಂಗ್ ಇದೆ, ಎಲ್ಲಿ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಹಿಂಜರಿತಾ ಇದ್ದೀನಿ, ಇದೆಲ್ಲ ಮಂತ್ರಗಳ ಉಚ್ಚಾರಣೆ ಮೂಲಕನೇ ನಾವು ಆ ಅವೇರ್ನೆಸ್ಗೆ ಹೋಗೋಕ್ಕೆ ಸಾಧ್ಯ ಇದೆ. ಸೊ ಸ್ಪಿರಿಚುವಲ್ ಪ್ರೋಗ್ರೆಸ್ ಅಂದರೆ ಕೇವಲ ನಾವು ದೇವರಿಗೆ ಹತ್ತಿರ ಆಗಿದ್ದೀವಿ ಅನ್ನೋ ಈಗೋ ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ, ನಮ್ಮ ನ್ಯೂನತೆಗಳನ್ನು ಗೆಲ್ಲೋದು ಕೂಡ, ನಾನು ಆಗಲೇ ಹೇಳಿದಾಗೆ. ಸೊ ಅಫ್ಕೋರ್ಸ್ ವೇದಿಕ್ ಅಥವಾ ಮಂತ್ರಗಳಿಂದ ಅದು ಸಾಧ್ಯ ಇದೆ. ವಿ ವಿಲ್ ಸಿ ದಟ್ ಇನ್ ಅ ವೈಲ್. ಎಸ್, ಅಫ್ಕೋರ್ಸ್ ಹೀಲಿಂಗ್ ಆ್ಯಂಡ್ ವೆಲ್ಬೀಯಿಂಗ್ ಇವತ್ತಿನ ಟಾಪಿಕೇ ಅದು. ಕಳೆದ 11 ವರ್ಷಗಳಲ್ಲಿ ನನ್ನ ಔಷಧರಹಿತ ಚಿಕಿತ್ಸೆಯ ಒಂದು ರಿಸರ್ಚ್ ಇರ್ಬೋದು, ಅಥವಾ ನನ್ನ PhD ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ನನ್ನ ಕ್ಲಿನಿಕಲ್ ಪೇಷಂಟ್ಗಳನ್ನು ನೋಡ್ತಾ ಇರೋದಿರಬಹುದು, ಹಲವಾರು ಸಂಗತಿಗಳಲ್ಲಿ ಅವರು ಮಂತ್ರೋಚ್ಚಾರಣೆ ಮಾಡಿದಾಗ ಯಾವ ಒಂದು ಸ್ಟೇಟಿಗೆ ಅಟೆಂಡ್ ಮಾಡ್ತಾರೆ, ಆ ಟ್ರಾನ್ಸನ್ನು ನಾವು ಎಷ್ಟೋ ಥೆರಪಿ ಮಾಡಿ ಅಟೆಂಡ್ ಮಾಡಿಸ್ಬೇಕಾಗತ್ತೆ ಕೆಲವು ಸತಿ. ಆ ಮೆಡಿಟೇಟಿವ್ನೆಸ್ಸನ್ನು ಅಷ್ಟು ಈಸಿಯಾಗಿ ಅವ್ರ ಬ್ರೈನು ಆ ಒಂದು ಬೀಟಾ ಸ್ಟೇಟಿಂದ ಆಲ್ಫಾ ಸ್ಟೇಟಿಗೆ ಠಕ್ ಅಂತ ಹೊಟ್ಟೋಗುತ್ತೆ. ಅಂದರೆ ಜಾಗೃತವಾಗಿರೋ ಆ ಸ್ಟೇಟಿಂದ ಸಮಾಧಾನಕರ ಮೆಡಿಟೇಟಿವ್ ಸ್ಟೇಟಿಗೆ ಒಂದು ಮಂತ್ರ ನಿಮ್ಗೆ ಯಾವ್ದು ಗೊತ್ತೋ ಅದು ಹೇಳಿ, ಏನೂ ಗೊತ್ತಿಲ್ಲ ಓಂ ನಮಃ ಶಿವ ಹೇಳಿ, ಯಾವುದು ಗೊತ್ತಿಲ್ಲ ಓಂ ಹೇಳಿ ಅಂತ ಹೇಳಿದ ತಕ್ಷಣ ಆಟೋಮೆಟಿಕ್ಕಾಗಿ ಆ ಸ್ಟೇಟಿಗೆ ಹೊಟ್ಟೋಗ್ತಾರೆ. ಇಲ್ಲ ರಿಲ್ಯಾಕ್ಸ್ ಹೆಂಗೆ ಮೇಡಮ್ ರಿಲ್ಯಾಕ್ಸ್ ಆಗೋದು, ಕಣ್ಣು ಮುಚ್ಕೊಂಡು ಹೆಂಗೆ ಮೇಡಮ್ ರಿಲ್ಯಾಕ್ಸ್ ಆಗೋದು, ಆಗಲ್ಲ ಅಂತಾರೆ. ಓಕೆ, ನಿಮಗೆ ಇಷ್ಟ ಇರೋ ಮಂತ್ರ ಒಂದು ಹೇಳಿ, 1-2 ನಿಮಿಷ ಸುಮ್ಮನೆ ಆಗಿ ಆ ಮಂತ್ರನ ಒಳಗಡೆ ಫೀಲ್ ಮಾಡಿ ಅಂದ ತಕ್ಷಣ ಬ್ರೈನ್ ವೇವ್ ಚೇಂಜ್ ಆಗೋಕ್ಕೆ ಶುರು ಆಗೋಗುತ್ತೆ. ಸೊ ಹೀಲಿಂಗಿನ ಮೊದಲನೇ ಹಂತದ ರಿಲ್ಯಾಕ್ಸೇಷನ್ ಅಟೆಂಡ್ ಮಾಡೋದ್ರಿಂದ ಹಿಡ್ಕೊಂಡು ಒಳಗಡೆ ಸ್ಟ್ರಕ್ಚರಲ್ ಚೇಂಜಸ್, ಈ ಪಾಯಿಂಟ್ ನಾನು ಆಮೇಲೆ ಮರ್ತು ಹೋಗ್ಬೋದು, ಅದಕ್ಕೆ ಹೇಳ್ಬಿಡ್ತೀನಿ. ನಂದು ಕ್ವಾಂಟಮ್ ಯೂನಿವರ್ಸಿಟಿ ಅಂತ ಹವಾಯಲ್ಲಿ USA ಇದೆ, ಅಲ್ಲಿಂದ ನಂದೊಂದು PhD ಆಗಿದ್ದು. ಅಲ್ಲಿ ಕ್ವಾಂಟಮ್ ಪ್ರಿನ್ಸಿಪಲ್ಸ್ನೇ ಬೇಸ್, ಅದ್ರ ಮೇಲೇ ನಾವು ಸಬ್ಕಾನ್ಷಿಯಸ್ ಮೈಂಡ್ ಯೂಸ್ ಮಾಡ್ಕೊಂಡು ಹೇಗೆ ಹೀಲಿಂಗ್ ಮಾಡ್ತೀವಿ ಅಂತ ಕೇಸ್ ಸ್ಟಡಿ ಕೊಡಬೇಕಾಗಿತ್ತು. ಅದರಲ್ಲಿ ಎಲ್ಲದಕ್ಕೂ ಎಕ್ಸ್ಪೆರಿಮೆಂಟ್ ಮಾಡಿರೋದು, ರಿಸರ್ಚ್ ಮಾಡಿರೋ ಒಂದು ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು. ಅಲ್ಲಿ ಕ್ವಾಂಟಮ್ ರೆಸೊನೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ಕೊಡೋರು. ಎಂಥ ಅದ್ಭುತ ಅಂದರೆ ಲೊಕ್ಯಾಲಿಟಿ ಇದೆಲ್ಲ ಕ್ವಾಂಟಮ್ ಫಿಸಿಕ್ಸಲ್ಲಿ ಬರುವಂಥದ್ದು. ಕ್ವಾಂಟಮ್ ರೆಸೊನೆನ್ಸ್ ಅದ್ರ ಪ್ರಕಾರ ಏನು ಅಂತಂದರೆ, ಒಂದು ಫ್ರೀಕ್ವೆನ್ಸಿಯನ್ನು ಎದುರುಗಡೆ ಇರೋ ವ್ಯಕ್ತಿಗೆ ಸ್ಪೆಸಿಫಿಕ್ ಆಗಿ ಯಾವ ಹಾರ್ಮನಿ ಹಾಳಾಗಿದೆಯೋ, ಅಂದರೆ ಯಾವ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆಯೋ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಆ ಫ್ರೀಕ್ವೆನ್ಸಿ ಕೊಟ್ಟಿದ ತಕ್ಷಣ ಪ್ರತಿ ಅಣುವಲ್ಲೂ ಆ ಸೆಲ್ಯುಲಾರ್ ಸ್ಟ್ರಕ್ಚರ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ, ಹೀಲಿಂಗ್ ಕಡೆಗೆ ಹೋಗುತ್ತೆ ಅನ್ನೋ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಕೂತಿರುವ ಈ ವ್ಯಕ್ತಿಗೆ ಆ ಒಂದು ಮಂತ್ರ ಅಥವಾ ಚಾಂಟಿಂಗ್ ಅಥವಾ ಸೌಂಡನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದರೆ, ಅವರು ಫಾರ್ ಎಕ್ಸಾಂಪಲ್ ಮಗು ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇರೋದು, ಇಲ್ಲ ಮನೆ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾ ಇರೋದು, ಇಲ್ಲೊಂದು ಮತ್ತೊಂದು, ಅಥವಾ ಪ್ರಾಣಿ ಬಗ್ಗೆ ಟೆನ್ಷನ್ ಆ ಥರ ಡಿಸ್ಟೆನ್ಸಲ್ಲಿರೋ ಆ ಎನರ್ಜಿಯನ್ನು ಅನಲೈಸ್ ಮಾಡಿ ಇಲ್ಲಿರೋ ಎನರ್ಜಿ ಚೇಂಜ್ ಅಲ್ಲೂ ಕೂಡ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಕಂಡುಹಿಡಿದಿದ್ದಾರೆ. ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. ಸೊ ನಾವಿಲ್ಲಿ ಬೇಸಿಕ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಬಟ್ ರಿಸರ್ಚ್ ತುಂಬ ಮುಂದಕ್ಕೆ ಹೊಟ್ಟೋಗಿದೆ. ಬಟ್ ನಾವು ಪದ ಬಳಕೆಯನ್ನು ತುಂಬ ಈಸಿಯಾಗಿ ಮಾಡ್ಕೊಂಡು ಆರಾಮಾಗಿದ್ದೀವಿ. ಓಕೆ, ಸೊ ಇವತ್ತಿಂದ ನಾವೆಲ್ಲರೂ ತುಂಬ ಜವಾಬ್ದಾರಿಯುತವಾಗಿ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕು. ಆ್ಯಂಡ್ ಅಫ್ಕೋರ್ಸ್ ಇದು ಕೆಲವ್ರಿಗೆ ನಂಬಿಕೆ ಇರುತ್ತೆ, ಕೆಲವ್ರಿಗೆ ಇರಲ್ಲ. ನಮ್ಮ ನೆಗೆಟಿವ್ ಥಾಟ್ಸೇ ನೆಗೆಟಿವ್ ಎನರ್ಜಿ, ನಮ್ಮ ಪಾಸಿಟಿವ್ ಥಾಟ್ಸೇ ಪಾಸಿಟಿವ್ ಎನರ್ಜಿ. ಅಷ್ಟು ಸಿಂಪಲ್ಲಾಗಿ ಇಟ್ಕೊಂಡು ಅಗೋಚರವಾದ ರೀತಿಯಲ್ಲಿ ಬೇಕಾದರೂ ಅಲ್ಲಿವರೆಗೂ ಬೇಕಾದ್ರೆ ನಾವು ಅದನ್ನು ತೊಗೊಂಡು ಹೋಗಬಹುದು. ಅಥವಾ ಅಶಾಂತತೆಯ ಪರಿಸ್ಥಿತಿಯೇ ನೆಗೆಟಿವಿಟಿ, ಶಾಂತವಾಗಿರೋದೇ ಪಾಸಿಟಿವಿಟಿ ಅಂತಲೂ ಅಂದ್ಕೊಳ್ಬಹುದು. ಆದರೆ ಮಂತ್ರಗಳ ಉಚ್ಚಾರಣೆಯಿಂದ ಸೂಕ್ತವಾಗಿ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ, ವಿಚ್ ವಿ ವಿಲ್ ಲರ್ನ್ ಇನ್ ಎ ಲಿಟಲ್ ವೈಲ್ ಹೌ ಎಕ್ಸಾಕ್ಟ್ಲಿ, ನಾವು ಯಾವುದಕ್ಕೆ ಬೇಕಾದರೂ ಪ್ರೊಟೆಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಎಷ್ಟೋ ಸತಿ ನಮ್ಗೆ ಅನ್ಸುತ್ತೆ ಹೆಣ್ಮಕ್ಳಿಗೆ ಹೆಚ್ಚು ಅನುಭವ ಬಂದಿರುತ್ತೆ, ನನಗೆ ದೃಷ್ಟಿ ಆಯಿತು, ನಂಗೆ ಒಂಥರ ಆಯಿತು, ನಂಗೆ ಕಸಿವಿಸಿ ಆಯಿತು, ಅವ್ರು ಬೈದು ಹೋಗ್ಬಿಟ್ರು, ಆಮೇಲೆ ನಂಗೆ ಕೆಲಸ ಮಾಡೋಕ್ಕೆ ಮನಸ್ಸೇ ಇಲ್ಲ, ಈ ಥರ ಏನೋ ಒಂದು ರೆಸಿಸ್ಟೆನ್ಸ್ ಯಾವುದಾದ್ರೂ ಒಂದು ನೆಗೆಟಿವ್ ವೈಬ್ಸಿಂದ ಫೀಲ್ ಆಗುತ್ತೆ. ಕಾರಣಗಳು ಹಲವಾರು ಇರುತ್ತೆ, ಬಟ್ ಅದು ಯಾವುದು ನನ್ನ ಎನರ್ಜಿ ಫೀಲ್ಡಲ್ಲಿ ಇಲ್ಲದೆ ನಾನು ವರ್ಕ್ ಮಾಡಬೇಕು ಅನ್ನೋದಕ್ಕೆ ಒಂದು ಬೌಂಡ್ರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಸುಲಭವಾದ ಮಂತ್ರಗಳು ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಅದನ್ನು ಇವತ್ತು ಲೈವಾಗಿ ನಾನು ನಿಮಗೆ ತೋರಿಸ್ತೀನಿ ಕೂಡ. ಸೊ ಅಫ್ಕೋರ್ಸ್ ಅದಷ್ಟೇ ಅಲ್ಲ, ನಮ್ಮಲ್ಲಿರುವ ಅಡೆತಡೆಗಳು, ಆಬ್ಸ್ಟಕಲ್ಸ್ ಏನೆಲ್ಲ, ಈಗ ನನಗೆ ಈ ಕೆಲಸ ಸಿಗಬೇಕು, ನನಗೆ ಕಿರಿಕಿರಿ ಆಗ್ತಾ ಇದೆ, ಏನೋ ಒಂದು ಅಡ್ಡ ಬರ್ತಾ ಇದೆ ಅನ್ನೋದಿರಬಹುದು, ಅಥವಾ ಬೇಡಪ್ಪ ನಂಗೆ ಈ ಪ್ರಾಬ್ಲಮ್ ಇದು ವಾರ್ಡ್ ಆಫ್ ಆಗಲಿ ಅನ್ನೋದಿರಬಹುದು, ಆಗಲೇ ಹೇಳಿದಾಗೆ ಐ ವಾಂಟ್ ಟು ಫೀಲ್ ಸೇಫ್ ಆ್ಯಂಡ್ ಪ್ರೊಟೆಕ್ಟೆಡ್ ಅಂತ ಅನ್ಸೋದಿರಬಹುದು. ಆ ಎಲ್ಲ ಎಕ್ಸ್ಪೀರಿಯನ್ಸಸ್ಸನ್ನು ನಾವು ಮಂತ್ರಗಳ ಮೂಲಕ ಅದ್ಭುತವಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ ಇದೆ. ಇದಕ್ಕೆ ಯಾವುದಾದ್ರೂ ಕೆಮಿಕಲ್ ಇದೆಯಾ? Is there a tablet which, with due respect to medical science, I am not against it, is there a tablet which you can consume for removing obstacle, for protection, for feeling safe?
ಖಂಡಿತ ಸಾಧ್ಯ ಇಲ್ಲ, ಬರೋದು ಇಲ್ಲ. ಸಾಧ್ಯನೇ ಇಲ್ಲ ಅದು. ಇಟ್ ಈಸ್ ಸಮಥಿಂಗ್ ದಟ್ ದ ಮೈಂಡ್ ಹ್ಯಾಸ್ ಟು ಪ್ರೊಜೆಕ್ಟ್. ಆ್ಯಂಡ್ ಮಂತ್ರಗಳು ಅದನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಆ್ಯಂಡ್ ನಾವು ಅದನ್ನು ನಮ್ಮ ಹೀಲಿಂಗ್ ಥೆರಪಿ ಮೂಲಕ ಹೋಗಬೇಕಾದ್ರೆ ವಿ ಹ್ಯಾವ್ ಟು ಕ್ಲೈಂಬ್ ಲಾಟ್ ಆಫ್ ಇದು ಲ್ಯಾಡರಲ್ಲಿ ಲೆವೆಲ್ಸ್. ಅವ್ರ ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡಬೇಕು, ಅವ್ರ ಇಮೋಷನಲ್ ಪ್ಯಾಟರ್ನ್ಸ್ ಚೇಂಜ್ ಮಾಡಬೇಕು, ಅವ್ರ ಚೈಲ್ಡ್ಹುಡ್ ಟ್ರಾಮಾ ನೋಡಬೇಕು, ಅವ್ರಲ್ಲಿ ಚಕ್ರ ಸಿಸ್ಟಮ್ನ ಗಮನಿಸಬೇಕು, ಅವ್ರ ಥಾಟ್ ಪ್ರಾಸೆಸ್ ನೋಡಬೇಕು, ಅವರ ನ್ಯೂರೋ ಪಾತ್ವೇಸಲ್ಲಿ ಏನೇನು ಗೂಫಪ್ ಆಗಿದೆ ಅದನ್ನು ನೋಡಬೇಕು. ಸೋ ಮೆನಿ ಥಿಂಗ್ಸ್. ಬಟ್ ಒಂದು ಮಂತ್ರ ಅವ್ರು ಡೀಪಾಗಿ ಕನೆಕ್ಟ್ ಆಗಿರೋದನ್ನ ಕೊಟ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಅವರ್ ವರ್ಕ್ ಇಸ್ ಸೋ ಈಸಿ. ಸೊ ಇದು ಎಲ್ಲರಿಗೂ ಈಸಿಲಿ ಅವೈಲಬಲ್ ಟೂಲ್. ವಿ ಶುಡ್ ಡೆಫಿನೆಟ್ಲಿ ಮೇಕ್ ಯೂಸ್ ಆಫ್ ದಿಸ್. ಆಲ್ ರೈಟ್. ಆ್ಯಂಡ್ ಅಫ್ಕೋರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ನೀವಂತೂ ಖಂಡಿತ ಎಷ್ಟು ಜನ ದ ಸೀಕ್ರೆಟ್ ಮೂವಿ ಅಥವಾ ಪುಸ್ತಕ ಓದಿದ್ದೀರಾ? ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ವೆರಿ ಗುಡ್. ಎಲ್ಲರೂ ಓದಬೇಕು ಈ ಪುಸ್ತಕ. ಕನ್ನಡದಲ್ಲೂ ಲಭ್ಯ ಇದೆ. ಹೇಳಿ, ಬುಕ್ ಹೆಸರು ಹೇಳಿ. ದ ಪವರ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್. ಇಷ್ಟೇನಾ ಜೋಶ? ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಓಕೆ, ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಅಂತ ಕನ್ನಡದಲ್ಲೂ ಇದೆ. ಜೋಸೆಫ್ ಮರ್ಫಿ ಅವ್ರದ್ದು ಆ ಪುಸ್ತಕ ಖಂಡಿತ ಓದಬೇಕು ನೀವು. ಆಗ ಹೇಗೆ ಈ ಪದಗಳನ್ನು ಅಫರ್ಮೇಷನ್ ಥರ ಯೂಸ್ ಮಾಡ್ಕೊಂಡು ನಮ್ಮ ಸುಪ್ತ ಮನಸ್ಸನ್ನು ನಾವು ಪ್ರೋಗ್ರಾಮ್ ಮಾಡ್ಕೊಳ್ಬೋದು ಅನ್ನೋ ಸಾಕಷ್ಟು ವಿಚಾರ ಇದೆ. ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಅಂದರೆ ಈ ಸೀಕ್ರೆಟ್ ಇರ್ಬೋದು, ಅಥವಾ ದ ಸೀರೀಸ್ ಆಫ್ ಸೀಕ್ರೆಟ್ ಆ್ಯಂಡ್ ಆಲ್ ದೀಸ್ ಜೋಸೆಫ್ ಮರ್ಫಿ ಬುಕ್ಸಲ್ಲಿ ನಮ್ಮ ಮನಸ್ಸಿನ ಮೂಲಕನೇ ನಮ್ಮ ರಿಯಾಲಿಟಿಯನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು, ನಮ್ಮ ಜೀವನದಲ್ಲಿರೋ ಪ್ರತಿಯೊಂದು ಸಮಸ್ಯೆಗಳನ್ನು ನಾವೇ ನಮ್ಮ ಸುಪ್ತ ಮನಸ್ಸಿಂದ ಹೇಗೆ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಯದ್ಭಾವಂ ತದ್ಭವತಿ. ನಮ್ಮ ಆಲೋಚನೆಗಳಿಂದ, ನಮ್ಮ ನಂಬಿಕೆಯಿಂದನೇ ನಾವು ಹೇಗೆ ಎಷ್ಟೋ ನ್ಯೂನತೆಗಳನ್ನು ಅನುಭವಿಸ್ತಾ ಇರ್ತೀವಿ. ಇದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತಾಡಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಸೂತ್ರಗಳನ್ನು ಕೊಡ್ತಾರೆ. ಮಂತ್ರಗಳು ಎಂಥ ಅದ್ಭುತ ಅಂದರೆ ನಿಜವಾಗ್ಲೂ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ. ದಿನದಲ್ಲಿ 4 ಸತಿ ಬೆಳಗ್ಗೆ ರಾತ್ರಿ ಭಾರತೀಯರಾಗಿ ಹಿಂದೂಗಳಾಗಿ ಹುಟ್ಟಿದ್ದಕ್ಕೆ ಧನ್ಯವಾದ ಹೇಳಲೇಬೇಕು. ಇದು ಸುಮ್ಮನೆ ನಾನು ಐಮ್ ನಾಟ್ ಜಸ್ಟ್ ಬ್ಲೋಯಿಂಗ್ ಥಿಂಗ್ಸ್ ಔಟ್ ಆಫ್ ಪ್ರಪೋರ್ಷನ್ ಆರ್ ಎನಿಥಿಂಗ್. ನೋ, ವಿ ಹ್ಯಾವ್ ಟು ಬಿ ರಿಯಲಿ ಗ್ರೇಟ್ಫುಲ್. ಬಿಕಾಸ್ ಅವರು ಅಷ್ಟೊಂದು ವಾಲ್ಯೂಮ್ಸ್ ಆಫ್ ಬುಕ್ ಬರೆದಿರೋದನ್ನು 2 ಸಾಲು ಮಂತ್ರದಲ್ಲಿ ಆರಾಮಾಗಿ ನಾವು ಅದನ್ನು ಎಂಪವರ್ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಸರ್ವೇಶಾಂ ಸ್ವಸ್ತಿರ್ಭವತಿ. ಎಷ್ಟು ಜನ ಕೇಳಿದ್ದೀರಾ ಯಜುರ್ವೇದದ ಈ ಮಂತ್ರ? ಸರ್ವೇಶಾಂ ಸ್ವಸ್ತಿರ್ಭವತಿ ಎಲ್ಲರೂ ಕೇಳಿರ್ತೀರ, ಶಾಂತಿ ಮಂತ್ರ. ಸೊ ಅದರಲ್ಲಿ ಎಷ್ಟು ಚೆನ್ನಾಗಿ ಅಫರ್ಮೇಷನ್ ಇದೆ. ಮ್ಯಾನಿಫೆಸ್ಟೇಷನ್ಗೆ ಇದಿದೆ, ನೆಗೆಟಿವ್ ಥಾಟ್ಸ್ ಮಾಡ್ಕೋಬೇಡಿ ಅಂತಿದೆ, ಕ್ರಿಯೇಟಿವ್ ಫೋರ್ಸ್ ಹೆಚ್ಚು ಮಾಡ್ಕೊಳ್ಳಿ ಎಲ್ಲ ಇದೆ. ಒಂದೇ ಒಂದು ಶಾಂತಿ ಮಂತ್ರ 4 ಸಾಲಿಂದು. ಅದನ್ನು ಅವರು ವಾಲ್ಯೂಮ್ಗಳ ಗಟ್ಟಲೆ ಬರೀತಾರೆ. ವರ್ಲ್ಡ್ಸ್ ಬೆಸ್ಟ್ ಸೆಲ್ಲರ್ ಬುಕ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಇಸ್, ಈ ಮಂತ್ರದ ಆಳಕ್ಕೆ ನಾವು ಇಳಿದಿಲ್ವೇ, ನಮ್ಗೆ ಟೈಮ್ ಇಲ್ಲ ಅಷ್ಟು ಅಲ್ವಾ? ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಡ್ರೀಮನ್ನು ರಿಯಾಲಿಟಿ ಮಾಡ್ಕೊಳ್ಳೋಕ್ಕೆ ಮತ್ತು ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ. ಲೋ ಕಾನ್ಫಿಡೆನ್ಸ್ ಇರಬಹುದು, ಅಥವಾ ಬೇರೆ ಯಾರು ಏನು ಅಂದ್ಕೊಂಡ್ಬಿಡ್ತಾರೆ ಅನ್ನೋ ಥರದ್ದೊಂದು ಕೀಳರಿಮೆ ಇರಬಹುದು, ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋ ಥರದ್ದು ಏನೋ ಒಂದು ಡೌಟ್, ಸೆಲ್ಫ್ ಡೌಟ್ ಇರ್ಬೋದು, ಸೆಲ್ಫ್ ಸ್ಯಾಬಟೈಸರ್. ನಾನು ಸಾಕಷ್ಟು ವೀಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಅಂದರೆ ನಮ್ಮ ಮನಸ್ಸೇ ನಮ್ಮ ವಿರುದ್ಧ ಪ್ರೋಗ್ರಾಮ್ ಮಾಡುವಂಥದ್ದು. ಎಷ್ಟು ಜನಕ್ಕೆ ಇದು ಅನುಭವಕ್ಕೆ ಬಂದಿದೆ? ನನಗೆ ಬರ್ತಾಯಿತ್ತು, ನನಗೆ ಎಲ್ರಿಗೂ ಬರುತ್ತೆ. ನೆಗೆಟಿವ್ ಥಾಟ್ಸ್ ಎಲ್ಲರಿಗೂ ಬರುತ್ತೆ, ಎವ್ರಿ ಡೇ ಬರುತ್ತೆ. ಏನಂತಂದರೆ, ನಾನು ಮಾಡ್ತೀನಿ ಅಂತ 1 ಮಂತ್ ಹೇಳಿದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ 1 ಮಂತ್ ಹೇಳುತ್ತೆ. ಇನ್ಫ್ಯಾಕ್ಟ್ ವಿಚಿತ್ರ ಏನು, ಇದನ್ನು ತುಂಬ ಜನ ನಂಬಲ್ಲ. ನನಗೆ ಸಕ್ಸಸ್ ಬೇಕು ಅಂತ ಹೇಳ್ತಾ ಇರುತ್ತಲ್ಲ, ನಮ್ಮದೇ ಭಾಗದ ಒಂದು ಮನಸ್ಸು ಸಕ್ಸಸ್ ಬಗ್ಗೆ ಹೆದರ್ಕೊಳ್ತಾ ಇರುತ್ತೆ ಕೂಡ. ಅಯ್ಯೋ ಸಕ್ಸಸ್ ಸಿಕ್ಬಿಟ್ರೆ ಹಿಂಗಾಗ್ಬಿಟ್ರೆ ಸೊ ಬೇಡ ಅಂತ. ನಮ್ಗೆ ಗೊತ್ತಿರಲ್ಲ, ಅದು ನಮ್ಮ ಮನಸ್ಸಿಗೆ ಗೊತ್ತಿರೋದಿಲ್ಲ. ಅದರಿಂದ ಇದನ್ನು ಆಳವಾಗಿ ಅರ್ಥ ಮಾಡಿಕೊಂಡು ನಮ್ಮ ಸುಪ್ತ ಮನಸ್ಸು ಅಲ್ಲಿರೋ ನ್ಯೂನ್ಯತೆಯನ್ನು ಭೇದಿಸಿ ಮುಂದಕ್ಕೆ ಹೋಗೋಕ್ಕೆ ಕೇವಲ ಕೆಲವು ಸಾಲುಗಳ ಮಂತ್ರಗಳು ನಮಗೆ ಸಹಾಯ ಮಾಡುತ್ತೆ, ಪ್ರೊವೈಡೆಡ್ ವಿ ಫಾಲೋ ಸರ್ಟನ್ ಪ್ರಿನ್ಸಿಪಲ್ಸ್ ವಿಚ್ ಐ ವಿಲ್ ಟೆಲ್ ಯು ಲೇಟರ್. ಎಸ್, ಅಫ್ಕೋರ್ಸ್ ಆಗಲೇ ನಾನು ಹೇಳಿದೆ, ಇದ್ರ ಬಗ್ಗೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಏನು ಅಂತಂದರೆ, ಆಧ್ಯಾತ್ಮಿಕವಾಗಿ ಎಷ್ಟೋ ವರ್ಷಗಳ ಸಾಧನೆಯನ್ನು ಈಗ ಬರ್ತಾ ನಾನು ಟ್ರಾಫಿಕಲ್ಲಿ ಗಾಡಿ ನಿಂತಿದ್ದಾಗ ನೋಡಿದೆ, ಶ್ರೀಧರ ಸ್ವಾಮಿಗಳ ಫೋಟೋ ಇತ್ತು ಇಲ್ಲೇ ಹೊರಾಂಗಣದಲ್ಲಿ. ಸೊ ಅವರು ಎಷ್ಟೋ ವರ್ಷಗಳ ಕಾಲ ಮಾಡಿರುವಂಥ ತಪಸ್ಸು, ಸಾಧನೆ, ಎಷ್ಟೋ ಜನ್ಮದಲ್ಲಿ ಮಾಡಿರೋ ಸಾಧನೆಯನ್ನು ಕೆಲವು ಸಾಲುಗಳಲ್ಲಿ, ಕೆಲವು ಮಂತ್ರಗಳಲ್ಲಿ, ಪುಸ್ತಕದಲ್ಲಿ, ಕೆಲವೊಂದು ಇದರಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ನನ್ನ ಥೆರಪಿ ಕ್ಲೈಂಟ್ಸ್ಗೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ. ನಿಮ್ಮ ತಾಯಂದಿದ್ದು ತಂದೆದಿದ್ದು ಜವಾಬ್ದಾರಿ. ಅವ್ರಿಗೆ ಅರ್ಥ ಆಗತ್ತೋ ಇಲ್ವೋ, ಸ್ವಾಮಿ ವಿವೇಕಾನಂದ ಅವ್ರದ್ದು, ಬಸವಣ್ಣ ಅವ್ರದ್ದು, ಶ್ರೀಧರ ಸ್ವಾಮಿಗಳದ್ದು, ರಮಣ ಮಹರ್ಷಿಗಳದ್ದು ಪುಟ್ಟ 5 ರೂಪಾಯಿ 10 ರೂಪಾಯಿ ಪುಸ್ತಕಗಳು ಬರುತ್ತೆ. ಸುಮ್ಮನೆ ಓದು ಅಂತ ಕೊಡಬೇಕು. ಟೆಕ್ಸ್ಟ್ ಬುಕ್ ಪಕ್ಕ ಇಟ್ಬಿಟ್ಟು ಇವತ್ತು ಇದೊಂದು 2 ಸಾಲು ಓದು, 1 ಲೈನ್ ಬಾ ನಾವಿಬ್ಬರು ಇದನ್ನು ಓದೋಣ. ಇನ್ಫ್ಯಾಕ್ಟ್ 6 ತಿಂಗಳು ಮಗುಗೂ ಓದ್ಬೋದು ನೀವು. ಮನೇಲಿರೋರು ಹೇಳ್ತಾರೆ ನಿಂಗೆ ಏನಾದರೂ ಸ್ವಲ್ಪ ಅಂತ, ಆ ಮಗುಗೆ ಏನು ಈಗಲೇ PhD ಮಾಡಿಸ್ಬಿಡ್ತೀಯಾ ಅಂತ. ನಮ್ಮಮ್ಮ ಹೇಳೋರು, ನನ್ನ ಗರ್ಭದಲ್ಲಿ ಇದ್ದಾಗ ಅವನು ಮಾತಾಡ್ತಾ ಇದ್ದಾಗ, ಓ ಈಗಲೇ ಡಾಕ್ಟ್ರೇಟ್ ಕೊಡಿಸ್ಬಿಡ್ಬೇಕಾ ನೀನು, ಪಾಪ ಬಿಟ್ಬಿಡು ಆ ಮಗುನ ಅಂತ. ಅಮ್ಮ ಕೇಳಿಸ್ಕೊಳತ್ತದು ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಎಷ್ಟು ಜನ ನಂಬ್ತೀರಾ ಮಗು ಗರ್ಭದಲ್ಲಿದ್ದಾಗ ಕೇಳಿಸ್ಕೊಳ್ಳು? ಎಲ್ಲರೂ ಕೈ ಎತ್ತಬೇಕೇನು ಅಲ್ವಾ? 100% ಕೇಳಿಸ್ಕೊಳತ್ತೆ. ಇವಾಗ ಕೆಲವ್ರಿಗೆ ಅನಿಸ್ತಿರುತ್ತೆ, ಅಯ್ಯೋ ನನ್ನ ಹೆಂಡ್ತಿನ ಬೈತಾ ಇದ್ನಲ್ಲ, ನನ್ನ ಮಗು ಕೇಳಿಸ್ಕೊಳ್ತಾ ಇರುತ್ತೆ. ಹೌದು, ಕೇಳಿಸ್ಕೊತಾ ಇರುತ್ತೆ. ಓಕೆ, ಸೊ ಆ ಪದಗಳಿಂದ, ಇನ್ಫ್ಯಾಕ್ಟ್ ವೇರ್ ಐ ವಾಸ್ ಟ್ರೈಂಗ್ ಟು ಅರೈವ್ ಇಸ್, ಐ ಆಮ್ ಸಾರಿ ಐ ಗಾಟ್ ಡಿವಿಯೇಟೆಡ್.
ಯಾವಾಗ ನಾವು ಓಕೆ ನಂಗೊಂದು ಸಹಾಯ ಮಾಡಿ, ಟೈಮ್ ಆಯಿತು ಅಂದಾಗ ಯಾರಾದರೂ ಒಬ್ರು ಕೈ ಎತ್ತಿಬಿಡಿ, ಇಲ್ಲಾಂದ್ರೆ ಮಾತಾಡ್ತಾನೆ ಇರ್ತೀನಿ, ಜಾಗರಣೆ ಆಗೋಗುತ್ತೆ. ಸೊ ಇನ್ನು 10 ನಿಮಿಷ ಇದೆ ಅಂದಾಗ ದಯವಿಟ್ಟು ನನಗೆ ಹೇಳಿ ಸರ್, ನಾನು ಸ್ಟಾಪ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಲೇಟಾಗಿ ಬಂದು ಆಮೇಲೆ ನಾನು ಜಾಸ್ತಿ ಟೈಮ್ ತೊಗೊಳಕ್ಕೆ ಇಷ್ಟ ಅಲ್ಲ. ಸೊ ಎಸ್, ವಾಟ್ ಐ ವಾಸ್ ಟ್ರೈಂಗ್ ಟು ಟೆಲ್ ಇಸ್, ಅಷ್ಟು ವರ್ಷಗಳ ತಪಸ್ಸು ಸಾಧನೆ, ಕ್ಯಾನ್ ವಿ ಇಮ್ಯಾಜಿನ್ ಸ್ವಾಮಿ ವಿವೇಕಾನಂದ ಅವ್ರು ಮಾಡಿರೋಷ್ಟು ಕಠೋರ ತಪಸ್ಸು, ಅದರದ್ದು 1% ನಾವು ಮಾಡೋಕ್ಕೆ ನಾವು ವಿ ಕಾಂಟ್ ಇವನ್ ಡೇರ್ ಟು ಥಿಂಕ್, ಫರ್ಗೆಟ್ ಅಬೌಟ್ ಇಟ್. ಸಾಮರ್ಥ್ಯ ಇದೆ ನಮಗೆ, ಬಟ್ ನಾವು ಅದು ಯೋಚನೆ ಮಾಡೋಕ್ಕೋಗಲ್ಲ. ವಿ ಆರ್ ಟೂ ಬಿಸಿ ವಿತ್ ಅವರ್ ಕಂಪ್ಯೂಟರ್ಸ್. ಬಟ್ ಅದನ್ನು ಒಂದಷ್ಟು ಸಾಲುಗಳಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಾರೆ ಅಂದರೆ, ಅದನ್ನು ಓದ್ಬೇಕಾದ್ರೆ ನನಗದು ಮತ್ತೆ ರೀಕಾಲ್ ಆಗುತ್ತೋ ಇಲ್ವೋ, ಆ ಕ್ಷಣಕ್ಕೆ ನಂಗೆ ಅದು ಉಪಯೋಗ ಇದೆಯೋ ಅಲ್ಲಿ ಗೊತ್ತಿಲ್ಲ, ಬಟ್ ಆ ಎನರ್ಜಿ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಎಷ್ಟು ಜನ ನಂಬ್ತೀರಾ ಇದನ್ನು? ಐ ಕಂಪ್ಲೀಟ್ಲಿ ಬಿಲೀವ್ ಇನ್ ದಿಸ್. ಕೆಲವ್ರಿಗೆ ಇನ್ನೂ ಸ್ವಲ್ಪ ಅರ್ಧ kg 1/4 kg ಡೌಟು. ಸುಮ್ಮನೆ ನಾನು ನೋಡಿಬಿಟ್ರೆ ನನ್ನ ಕಡೆ ಪೂರ್ವಿ, ಸೊ ಒಂಚೂರು ಕೈ ಹಿಂಗೆ ಇಟ್ಕೊಳ್ತೀನಿ, ಅಕಸ್ಮಾತ್ ಹಿಂಗೆ ತಿರುಗಿದ್ರೆ ಎತ್ತುತ್ತೀನಿ ಅಂತ. ಮಂತ್ರ ಬಳಕೆನೂ ಹಂಗೆ ಆಗ್ತಾ ಇರೋದು. ಇರಲಿ ಒಂಚೂರು ಓದ್ತೀನಿ, ವರ್ಕೌಟ್ ಆದರೆ ನೆಕ್ಸ್ಟ್ ಓದೋಣ, ಇಲ್ಲಾದರೆ ಬೇಡ ನಿಲ್ಲಿಸ್ಬಿಡೋಣ ಅಂತ ಅಲ್ವಾ. ಸೊ ಎಸ್, ಸೊ ಡಿವೈನ್ ಟ್ರಾನ್ಸ್ಮಿಷನ್ ಹ್ಯಾಪನ್ಸ್ ಥ್ರೂ ಮಂತ್ರಾಸ್ ಆ್ಯಂಡ್ ದಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಎಸ್ ಪ್ಲೀಸ್. ಅಫ್ಕೋರ್ಸ್ ಇದು ನಾನು ಬೇಗ ಹೇಳ್ಬಿಡ್ತೀನಿ, ನಮ್ಮೆಲ್ಲರಿಗೂ ಗೊತ್ತಿರೋದು, ಇದೇನು ನಾನು ಮತ್ತೆ ಪಾಯಿಂಟ್ ಬೈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಮಂತ್ರಗಳ ಬಳಕೆಯನ್ನು ತೀರ್ಥ ಕೊಡಬೇಕಾದ್ರೆ ನಮಗೆ ತಗೊಳ್ಳಿ ಅಂತ ಕೊಟ್ಟಾಗ, ಈ ತೀರ್ಥದಿಂದ ನನ್ನ ಕಾಯಿಲೆಲ್ಲ ವಾಸಿ ಆಗುತ್ತೆ ಅಂತ ತೊಗೊಂಡಾಗ ಹೀಲಿಂಗ್ ಇರೋದು. ಇನ್ಫ್ಯಾಕ್ಟ್ ನಾನು ಸುಮಾರು ಸತಿ ಹೇಳ್ತಾ ಇರ್ತೀನಿ, ಅವಾಗಿನ ಕಾಲದವರೆಲ್ಲ ಎಷ್ಟು ಬುದ್ಧಿವಂತರು ಅಂದರೆ, ಹೀಲಿಂಗನ್ನು ಮೆಡಿಕಲ್ ಸ್ಟೋರ್ಗಳಲ್ಲಿ, ಮೆಡಿಕಲ್ ಹಾಸ್ಪಿಟಲ್ಗಳಲ್ಲೆಲ್ಲ ಎಲ್ಲಿ ಮಾಡ್ತಾಯಿದ್ರು? ಎಕ್ಸಲೆಂಟ್. ಹೌದು, ದೇವಸ್ಥಾನಗಳಲ್ಲಿ ಚಿಕಿತ್ಸೆ ನಡೀತಾ ಇತ್ತು. ಬಿಕಾಸ್ ದೇ ನ್ಯೂ ದ್ಯಾಟ್ ಮಂತ್ರಕ್ಕೆ ಆ ಶಕ್ತಿ ಇದೆ, ತೀರ್ಥಕ್ಕೆ ಆ ಶಕ್ತಿ ಇದೆ, ಘಂಟಾನಾದಕ್ಕೆ ಆ ಶಕ್ತಿ ಇದೆ, ವಿ ನೋ ಆಲ್ ದ್ಯಾಟ್. ಸೊ ತೀರ್ಥದಲ್ಲಿ ಅದನ್ನು ಬಳಸಿ ಅದನ್ನು ತೊಗೊಳ್ಳೋದು, ವಿಚ್ ವಿ ಆಲ್ರೆಡಿ ಸಾ ಹೌ ಮೊಜೊರೊ ಎಮೋಟೊ ಹ್ಯಾಸ್ ಡನ್ ದ್ಯಾಟ್. ಪ್ರೋಕ್ಷಣೆ ಮಾಡೋದ್ರಿಂದ ನಮ್ಮ ಆರಾ ಕ್ಲೆನ್ಸ್ ಆಗೋದಿರಬಹುದು. ಮತ್ತು ತನ್ನ ತಪೋಶಕ್ತಿಯನ್ನು ಕಮಂಡಲದಲ್ಲಿ ತಪಸ್ ಮಾಡ್ಬೇಕಾದ್ರೆ ಇಟ್ಕೊಂಡಾಗ ಅದನ್ನು ಯೂಸ್ ಮಾಡಿ, ಡಿಶ್ ನೀನು ಕೋತಿ ಆಗಿಬಿಡು ಅಥವಾ ನೀನು ಇದಾಗ್ಬಿಡು ಅಂತ ಹೇಳೋದಿರಬಹುದು. ಆ ಥರದ ಸಮಸ್ಯೆಗಳಿರ್ಬೋದು. ದಿಗ್ಬಂಧನ ಮಾಡೋದು, ಕೆಲವೊಂದು ಪ್ರೇತಗಳ ಕೇಳಿದ್ದೀರಾ? ದಿಗ್ಬಂಧನ ಯಾರೋ ಹೇಳ್ತಾ ಇದ್ದಾರೆ, ನಂಗೆ ಕೇಳಿಸ್ತಾ ಇದೆ, ಅಯ್ಯೋ ಹೇಳ್ಕೊಡಿ ಮೇಡಮ್ ನನ್ನ ಹೆಂಡ್ತಿನ ಒಂಚೂರು ಬಂಧನ ಮಾಡೋಕ್ಕೆ ಅಂತ. ಸಾರಿ, ಅದೆಲ್ಲ ಹೇಳ್ಕೊಡೋದಿಲ್ಲ ಈಗ, ರೈಟ್? ಜಸ್ಟ್ ಜೋಕಿಂಗ್, ಮಲ್ಕೊಂಡ್ಬಿಡ್ತೀರಾ ಅಂತ ಕೆಟ್ಟ ಜೋಕ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇನ್ವೋಕಿಂಗ್ ಡೈಟೀಸ್, ಇಂದ್ರನ್ನ, ಚಂದ್ರನ್ನ, ವರುಣನ್ನ, ವಾಯುನ, ಕಾಳಿನ, ಗಣೇಶನ್ನ, ಎಲ್ಲ ಥರದ ದೇವಾನುದೇವತೆಗಳನ್ನು, ಯಕ್ಷಿಣಿಯರನ್ನ ಅಥವಾ ನಮ್ಮ ಚಕ್ರಗಳಲ್ಲಿರುವಂತಹ ಪ್ರಮುಖ ದೇವತೆಗಳನ್ನು ಆಹ್ವಾನ ಮಾಡೋಕ್ಕೆ ನಾವು ಮಂತ್ರಗಳ ಬಳಕೆಯನ್ನು, ಆ್ಯಕ್ಚುಲಿ ನಮಗೆ ಗೊತ್ತು ಅಂದರೂ ಎಲ್ಲೋ ಒಂದು ಕಡೆ ಮರ್ತೋಗಿತ್ತು ಅನ್ಸುತ್ತಲ್ಲ, ಎಷ್ಟೊಂದು ಬಳಕೆ ಇದೆ. ತಪಸ್ಸು ಮಾಡೋಕೆ, ಈಗ ತಪಸ್ಸು ಮಾಡುವಾಗ ಓಂ ನಮಃ ಶಿವಾಯ ಅಂತ ಒಬ್ಬ ಋಷಿ ಕೂತ್ಕೊಳ್ತಾರೆ, ಅವರು ಪದ ಬಳಕೆಯ ಮೂಲಕ ಒಂದು ಡಿವೈನ್ ಎನರ್ಜಿನ ಟ್ಯಾಪ್ ಮಾಡ್ತಾ ಇದ್ದಾರೆ. ಇಫ್ ಯು ಸಿ ಇಟ್ ಈಸ್ ಥ್ರೂ ದ ಮಂತ್ರ. ಆ್ಯಂಡ್ ಅಫ್ಕೋರ್ಸ್ ಪ್ರೆಗ್ನೆನ್ಸಿಲಿ ಮಂತ್ರ ಓದು, ಚಾಂಟ್ ಮಾಡು ಅಂತೆಲ್ಲ ಹೇಳ್ತೀವಿ, ಅಷ್ಟಾದರೂ ಡೆಫಿನೆಟ್ಲಿ ನಾವು ಭಾರತೀಯರಾಗಿ ಹೇಳ್ತೀವಿ. ಸೊ ನಮಗೆ ಗೊತ್ತು, ಒಂದು ಗರ್ಭಿಣಿ ಮಂತ್ರ ಓದಿದ್ರೆ ಮಗುಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಆ್ಯಂಡ್ ನೆಗೆಟಿವ್ ಫೋರ್ಸಸ್, ಏನೋ ಭಯ ಆಗ್ತದೆ, ಇದು ಹನುಮಂತನ ಮಂತ್ರ ಓದ್ಕೊಂಬಿಡು, ರಾಮರಕ್ಷಾ ಸ್ತೋತ್ರ ಓದ್ಬಿಡು, ರಾತ್ರಿ ಮಲ್ಕೋಬೇಕಾದ್ರೆ ಶ್ಲೋಕ ಓದ್ ಮಲ್ಕೋ, ಕೆಟ್ಟ ಕನ್ಸು ಬೀಳಲ್ಲ, ಯಾವುದು ಅಂಥದ್ದು ಇಂಥದ್ದು ಬರಲ್ಲ ಅಂತ ನಾವು ಹೇಳ್ತಾನೆ ಇರ್ತೀವಿ. ನಮಗೆ ಗೊತ್ತು ಕೆಲವೊಂದು ಮಂತ್ರಗಳ ಪ್ರಯೋಗದಿಂದ ನೆಗೆಟಿವ್ ಎನರ್ಜಿಯನ್ನು ನಾವು ವಾರ್ಡ್ ಆಫ್ ಮಾಡ್ಬೋದು, ನಮ್ಗೆ ಗೊತ್ತಿದೆ. ಬೀಜ ಮಂತ್ರಗಳಿಂದ ನಮ್ಮ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಬೋದು, ಕೆಲವೊಂದು ದೇವತೆಗಳನ್ನು ಆಹ್ವಾನ ಮಾಡ್ಬೋದು. ಶಾಂತಿ ಮಂತ್ರದಿಂದ ಅಫ್ಕೋರ್ಸ್ ದ ಬೆಸ್ಟ್ ಥಿಂಗ್, ಮೈ ಮೋಸ್ಟ್ ಫೇವ್ರೆಟ್. ಆಮೇಲೆ ನಾನು ತೋರಿಸ್ತೀನಿ, ಡಾಕ್ಟರ್ R.L. ಕಶ್ಯಪ್ ಅವರು ಶಾಂತಿ ಮಂತ್ರದ ಬಗ್ಗೆನೇ ಒಂದು ಎಕ್ಸ್ಕ್ಲೂಸಿವ್ ಪುಸ್ತಕ ಬರೆದಿದ್ದಾರೆ, ವೇರ್ ಶಾಂತಿ ಮಂತ್ರಗಳ ಬಳಕೆಯಿಂದ ರಿಸರ್ಚ್ ಇಸ್ ಆಲ್ರೆಡಿ ಪ್ರೂವನ್ ದಿಸ್, ನಮ್ಮ ಬ್ರೈನ್ ಹೇಗೆ ಸೆಟಲ್ ಡೌನ್ ಆಗುತ್ತೆ, ಹೀಲ್ ಆಗುತ್ತೆ, ಡಿಪ್ರೆಸಿವ್ ಥಾಟ್ಸಿಂದ ಹೊರಗಡೆ ಬರುತ್ತೆ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ. ಎನಿವೆ, ಸೊ ಮಳೆ ಬರಲಿ, ಮಳೆ ನಿಲ್ಲಿ, ಇದಕ್ಕೂ ಮಂತ್ರಗಳನ್ನು ಬಳಸ್ತೀವಿ, ನಮಗೆ ಗೊತ್ತಿದೆ. ಸೊ ನೇಚರ್ನ ಎಷ್ಟು ಚೆನ್ನಾಗಿ ನಾವು ಇನ್ಫ್ಲುಯೆನ್ಸ್ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಪಾಸಿಟಿವ್ ಥಿಂಕಿಂಗನ್ನು ನಾವು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಹೇಗೆ ಅದನ್ನು ಉಪಯೋಗಿಸ್ಬೋದು. ಮತ್ತು ಕೆಲವೊಂದು ಸಾರಿ ವಶೀಕರಣ ಅನ್ನೋ ಪದವನ್ನು ಕೇಳಿರ್ತೀರಾ, ಅದು ಇದು ಇದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಅವ್ರ ಮೈಂಡನ್ನು ಇದು ಮಾಡೋಕ್ಕೋ ಅಥವಾ ಅಟ್ರ್ಯಾಕ್ಟ್ ಮಾಡೋಕ್ಕೋ ಅಥವಾ ಡಿಟ್ಯಾಚ್ ಆಗೋಕ್ಕೋ ಉಪಯೋಗಿಸ್ತಾರೆ ಅನ್ನೋದು ನಾವು ಕೇಳಿದ್ದೀವಿ. ಸೊ ಈ ಥರ ಹಲವಾರು ರೀತಿಯಲ್ಲಿ ಮಂತ್ರಗಳ ಬಳಕೆ ಆಗೋದನ್ನು ನಾವು ಗಮನಿಸಿದ್ದೀವಿ. ಹಾಗಾದರೆ ಇದು ಹೌದು ಇರಬಹುದು, ಈಗಿನ ಕಾಲದಲ್ಲೂ ಅಷ್ಟು ಸ್ಟ್ರಾಂಗ್ ಇದೆಯಾ? ನನಗೆ ಅದು ಸಾಧ್ಯ ಇದೆ. ಈ ಔಷಧ ರೀತಿ ಚಿಕಿತ್ಸೆಯಲ್ಲಿ ನನಗೆ ಮೇಜರ್ ಚಾಲೆಂಜೇ ಇದು. ಹೌದು ಮೇಡಮ್, ನೀವೆಲ್ಲ ಹೇಳ್ತೀರಾ ಸಬ್ಕಾನ್ಷಿಯಸ್ ಮೈಂಡು, ಸುಪ್ರೀಂ ಪವರು, ಆಲ್ ಪರ್ವೇಡಿಂಗ್, ಅದು ಇದು, ಓಕೆ ಮೇಡಮ್, ಬಟ್ ನನಗಾಗತ್ತಾ ಅಂತ ಕೇಳ್ತಾರೆ. ಯಾಕ್ರಿ ಹಂಗೆ ಹೇಳ್ತೀರಾ? ಅಯ್ಯೋ ಇಷ್ಟು ಈಸಿಯಾಗಿ ಆಗಂಗಿದ್ರೆ ಇನ್ನೇನು ಮೇಡಮ್, ಎಲ್ಲ ಕಡೆ ಇದೇ ಮಾಡ್ತಾಯಿದ್ರ. ಇಲ್ಲಪ್ಪ, ನಿಜವಾಗ್ಲೂ ಸಾಧ್ಯ ಇದೆ, ಟ್ರೈ ಮಾಡಿ. ನೀವು ಟ್ರೈಯೇ ಮಾಡಿಲ್ಲ? ಇಲ್ಲ ಮೇಡಮ್, ನನಗೆ ಮೇಡಮ್ ನಿಮ್ಗೆ ಗೊತ್ತಿಲ್ವಾ, ನಂಗೆ ಬೋನಲ್ಲಿ ಇಶ್ಯೂ ಇರೋದು, ನೀವೇನೋ ಮಂತ್ರ ಆಗ್ಬಿಡುತ್ತಾ, ಕಣ್ಣು ಮುಚ್ಕೊಂಡ್ರೆ ಆಗೋಗುತ್ತಾ? ಈಗ ತುಂಬ ಕಮ್ಮಿ. ನಾನು ನನ್ನ ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಆಪ್ತರು ಕೆಲವರು ಇಲ್ಲಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೆ, ನನ್ನ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ, ಒಂದು 12 ವರ್ಷದ ಹಿಂದೆ ನನ್ನ ಗಂಡಂಗೆ ಹೋಗಿ ಹೇಳ್ತಾ ಇದ್ದೆ,
ನನಗೆ ಎಷ್ಟು ಕೋಪ ಬರುತ್ತೆ. ಅವ್ರು ಹೇಳ್ತಾರೆ ಕಣ್ಣು ಮುಚ್ಕೊಂಡ್ರೆ ಆಗೋಗಂದ್ರೆ ಇನ್ನೇನು ಮೇಡಮ್ ಅಂತ. ಅಟ್ಲೀಸ್ಟ್ ಒಂದು 10 ದಿನ ಕಣ್ಣು ಮುಚ್ಕೊಂಡು ಬರ್ಬೋದಲ್ಲ, ಆಮೇಲೆ ಅಟ್ಲೀಸ್ಟ್ ನನ್ನ ಬೈಯೋದೋ ಹೊಗಳೋದೋ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ನಾನು ಮಾಡಲ್ಲ, ನಾನು ಹೋಗಲ್ಲ ನಾಳೆಯಿಂದ ಕ್ಲಿನಿಕ್ಕಿಗೆ ಅಂತ ಹೇಳ್ತಿದ್ದೆ. ಅವರು 1 ವರ್ಷ ನಂಗೆ ಟೈಮ್ ಕೊಡು, 1 ವರ್ಷ ಟೈಮ್ ಕೊಡು ಪ್ಲೀಸ್, ನಂಗೆ ಪ್ರಾಮಿಸ್ ಮಾಡಿದ್ಯಾ ಅಂತ ಪುಷ್ ಮಾಡೋರು ನನ್ನ. ಆ್ಯಂಡ್ ದಿ ಎನರ್ಜಿ ಶಿಫ್ಟೆಡ್, ಪೀಪಲ್ ಬಿಕೇಮ್ ಮೋರ್ ಅವೇರ್, ದ ಕಾನ್ಷಿಯಸ್ನೆಸ್ ಆಫ್ ದಿ ಅರ್ತ್ ಎಸ್ ಸಚ್ ಇಸ್ ಬೆಟರ್ ನೋ. ಸೊ ಈಗ ಟಚ್ ವುಡ್, ಡಿವೈನ್ಸ್ ಗ್ರೇಸ್, ಯಾರು ABCD ಕ್ವೆಶನ್ ಕೇಳಲ್ಲ ನಂಗೆ ಸದ್ಯ. ಬಂದು ಓಕೆ ಮೇಡಮ್ ಅಂತಾರೆ, ಒಂದಷ್ಟು ಏನೋ ಡೀಪ್ ಕ್ವೆಶನ್ಸ್ ಕೇಳ್ತಾರೆ. ಬಟ್ ತುಂಬ ಚಾಲೆಂಜಿಂಗ್ ಅಂದರೆ ಇದೆ, ನಮ್ಮಂಥವ್ರಿಗೆ ಸಾಧ್ಯನಾ, ನನಗೆ ಆ ಕಾಯಿಲೆ ಇದೆ ಅದು ಸಾಧ್ಯನಾ? ನಿಮಗೆ ಸಾಧ್ಯ ಇದೆ ಅನ್ನೋ ಭಾವನೆ ಇದೆಯಾ ಆವಾಗ ಮಾತ್ರ ಸಾಧ್ಯ. ಅರ್ಥ ಆಯ್ತಲ್ಲ? ಇನ್ಫ್ಯಾಕ್ಟ್ ಇದು ತುಂಬ ಇಂಪಾರ್ಟೆಂಟ್ ಸೆಂಟೆನ್ಸ್ ನಾನು ಇವಾಗ ಹೇಳೋದು, ದಯವಿಟ್ಟು ಗಮನಿಸಿ. ಅದ್ರ ಮೇಲೆ ಸಪ್ರೇಟ್ ಸ್ಲೈಡ್ ಇದೆ, ಬಟ್ ಹೇಳ್ಬಿಡ್ತೀನಿ. ನೀವು ಒಂದು ಮಂತ್ರವನ್ನು ಎಷ್ಟು ಆಳವಾಗಿ ಬಳಸ್ಬೋದು, ಯಾವ ಎಕ್ಸ್ಟೆಂಟಿಗೆ ಬದಲಿಸ್ಬೋದು ಅಂದರೆ, ಉಪಯೋಗಿಸ್ಕೋಬೋದು ಅಂದರೆ, ನಿಮ್ಮ ನಂಬಿಕೆ ಎಷ್ಟು ಆಳವಾಗಿ ಹೋಗುತ್ತೋ ಅಷ್ಟು ಆಳವಾಗಿ. ಬಿಕಾಸ್ ನಿಮ್ಮ ನಂಬಿಕೆ ಆಳದಲ್ಲೇ ಆ ಎನರ್ಜಿ ಕೂಡ ನಿಮಗೆ ಓಪನ್ ಆಗುವಂಥದ್ದು. ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಸುಮ್ಮನೆ ಏನೋ ಮಾಡ್ತೀನಿ ಅನ್ನೋದಲ್ಲ. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಇವತ್ತು ಉಪ್ಪಿಟ್ಟು ಮಾಡಬೇಡ, ಆ ಥರ ಅಲ್ಲ. ಓಕೆ, ಸೊ ಯು ಹ್ಯಾವ್ ಟು ಬಿ ವೆರಿ ಶ್ಯೂರ್ ದ್ಯಾಟ್ ಎಸ್ ದಿಸ್ ಇಸ್ ಎಕ್ಸಿಸ್ಟಿಂಗ್, ಐ ಹೋಲ್ಡ್ ದ ಪವರ್, ನನ್ನೆಲ್ಲ ಖಂಡಿತ ವಾಕ್ಶಕ್ತಿ ಇದೆ, ಪ್ರಕೃತಿ ಈಸ್ ಓಪನ್ ಆ್ಯಂಡ್ ದ ಹೋಲ್ ಯೂನಿವರ್ಸ್ ಇಸ್ ಟ್ರೈಂಗ್ ಟು ಹೆಲ್ಪ್ ಮಿ. ಎಷ್ಟು ಜನ ನಂಬ್ತೀರಾ ನಮ್ಗೇನಾದರೂ ಬೇಕು ಅಂದರೆ ಪ್ರಕೃತಿ ನಮ್ಗೆ ಅದು ಪಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ? ಕೆಲವರಂತೂ ಫುಲ್ ಬ್ಲ್ಯಾಂಕ್ ಔಟ್, ಹಂಗಿದ್ದಿದ್ರೆ ನಾನು ಯಾಕೆ ಹಿಂಗಿದ್ದು, ಖಂಡಿತ ಸಹಾಯ ಮಾಡುತ್ತೆ. ಪ್ರಾಬ್ಲಮ್ ಇಸ್ ನೆಗೆಟಿವ್ ಬಿಲೀಫ್ ಸಿಸ್ಟಮ್. ಹೌದು, ಪ್ರಾಬ್ಲಮ್ ಇಸ್ ವಿತ್ ದ ನೆಗೆಟಿವ್ ಬಿಲೀಫ್ ಸಿಸ್ಟಮ್. ಆ್ಯಂಡ್ ಅಫ್ಕೋರ್ಸ್ ಅದ್ರ ಬಗ್ಗೆ ಇನ್ನೊಂದು ಯಾವತ್ತಾದ್ರೂ ಮಾತಾಡೋಣ, ಇನ್ನೂ ಹಲವಾರು ಕಾರಣಗಳಿದೆ. ಬಟ್ ಇಡೀ ವಿಶ್ವ ನನಗೆ ಸಹಾಯ ಮಾಡೋಕ್ಕೆ ತಯಾರಿದೆ ಅನ್ನೋ ಘೋಷಣೆ ಮಾಡಿದ ತಕ್ಷಣವೇ ನಿಮ್ಮಲ್ಲಿ ಆ ಪವರ್ ಜಾಗೃತ ಆಗುತ್ತೆ. ದೆನ್ ಯು ಶುಡ್ ಸ್ಟಾರ್ಟ್ ಯೂಸಿಂಗ್ ಇಟ್. ಅರ್ಥ ಆಗ್ತಿದೆ ಅಲ್ಲ? ಬಟ್ ನಾವು ಯೂಶಲಿ ನಂದು ನೇಚರ್ ಬ್ಲಡ್ಡಲ್ಲಿದೆ ಹೀಲಿಂಗ್ ಬಗ್ಗೆ ಮಾತಾಡೋದು, ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಇದೆ ಮಂತ್ರಗಳನ್ನು ಬಿಟ್ಟು. ನಮ್ಮ ನೇಚರಲ್ಲಿ ಏನಿದೆ ಅಂದರೆ, ಹಾಳಾದ ದೇವರು ನಂಗೆ ಯಾಕೆ ಈ ಕಷ್ಟ ಕೊಟ್ಟನೋ, ಅಯ್ಯೋ ನನ್ನ ಕಂಡ್ರೇ ಆಗಲ್ವ, ಪಕ್ಕದ ಮನೆಯವ್ರು ಅಷ್ಟು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದಾರಲ್ಲ, ನನಗೇ ಬರಬೇಕಾ, ನಮ್ಮನೇಲಿ 5 ಜನ ಇದ್ದಾರೆ ಎಲ್ಲರನ್ನೂ ಬಿಟ್ಟು ನನಗೇ ಈ ಪ್ರಾಬ್ಲಮ್ ಬರಬೇಕಾ. ಸೊ ಎಲ್ಲದಕ್ಕೂ ಒಟ್ಟಿನಲ್ಲಿ ದೇವ್ರ ಕಾರಣ ಅಂತ ಹೇಳೋದ್ರಿಂದ, ದೇವ್ರಿದ್ದಾನೆ ಸಹಾಯ ಮಾಡ್ತಾನೆ ಅಂದ ತಕ್ಷಣ ಸುಮ್ಮನೆ ರೀ ಮೇಡಮ್ ದೇವ್ರಿದ್ದಾನೆ ಅಂದ್ಬಿಡ್ತಾರೆ. ನಾವು ಮುಂದೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಒಂದೊಂದು ಸತಿ, ಓಕೆ ಅಂತ ಸುಮ್ಮನೆ ಬ್ಲ್ಯಾಂಕ್ ಔಟ್ ನಾನು. ಸೊ ಪ್ರಾಬ್ಲಮ್ ಇಸ್ ಎಲ್ಲದಕ್ಕೂ ದೂಷಣೆ ಧೋರಣೆ, ಪಾಪ ಸದಾಕಾಲ ಹೆಲ್ಪ್ ಮಾಡೋ ದೇವ್ರ ಮೇಲೆ ಮಾಡ್ತಾ ಇರೋದ್ರಿಂದ ಈ ಮಂತ್ರಗಳು ಅವನಿಗೆ ಟಚ್ ಮಾಡೋ ರೂಟ್ ಅಂದ ತಕ್ಷಣ ಫಸ್ಟ್ ಆಫ್ ಆಲ್ ಅಲ್ಲಿ ಡೆಸ್ಟಿನೇಷನ್ ನಂಬಿಕೆ ಇಲ್ಲ. ಬಸ್ ಹತ್ಕೊಂಡು ಹೋಗಿ ಅಲ್ಲಿದ್ದಾನೆ ಅಂದರೆ ಇದ್ದಿದ್ರೆ ಯಾಕಂತೆ ಅಂತ ಆಲ್ರೆಡಿ ಅಲ್ಲಿ ಫ್ಲಿಕರ್ ಆಗ್ತಿರುತ್ತೆ ಲೈಟು, ನಮಸ್ಕಾರ ಅಂದ್ಬಿಡೋದು ನಾವು. ಓಕೆ, ಸೊ ಮೊದಲು ಈಗ ನೀವು ನೆಕ್ಸ್ಟ್ ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆ ಎಕ್ಸಾಕ್ಟ್ಲಿ ದಿಸ್ ಇಸ್ ಟ್ರೂ ಅಲ್ವಾ, ನಿಜ ತಾನೆ? ಎಷ್ಟೋ ಸತಿ ಅಯ್ಯೋ ದೇವ್ರು ನನಗೆ ಯಾಕೆ ಹಿಂಗೆ ಮಾಡಿದ್ದಾನೆ ಬಂದೇ ಬರುತ್ತದು, ಆ ಇನ್ಸ್ಟಿಂಕ್ಟ್ ನಮ್ಮಲ್ಲಿ ಇದೆ ಅನ್ಫಾರ್ಚುನೇಟ್ಲಿ. ಬಟ್ ಒಂದು ಸ್ಮಾಲ್ ಇದು ಹೇಳ್ತೀನಿ, ಏನು ಅಂತಂದರೆ, ಹೇಗೆ ತಂದೆ ತಾಯಿ ಎಟ್ ಎನಿ ಕಾಸ್ಟ್ ಮಗು ನಮಗೆ ಬೈದರೂ ಕೂಡ ಮಗುಗೆ ಹಾಳಾಗಲಿ ತೊಂದರೆ ಆಗಲಿ ಅಂತ ಕನಸಲ್ಲೂ ಹೇಗೆ ಯೋಚನೆ ಮಾಡೋದಿಲ್ವೋ, ಸಾಮಾನ್ಯರು ನಾವು ಜಸ್ಟ್ ಒಂದು ಹ್ಯೂಮನ್ ಫಾರ್ಮ್ ಅಷ್ಟೇ, ಸ್ಪೆಕ್ ಆಫ್ ಅ ಡಸ್ಟ್ ಇನ್ ದಿ ಯೂನಿವರ್ಸ್, ಅಂಥವ್ರಿಗೆ ಆ ಫೀಲಿಂಗ್ ಬರಲ್ಲ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಜಗನ್ಮಾತೆಗೆ ನೀವು ಹಾಳಾಗಲಿ ಅನ್ನೋ ಭಾವನೆ ಬರುತ್ತಾ? ಪರಮೇಶ್ವರನಿಗೆ ನಿನಗೆ ಕೆಲಸ ಸಿಗಬಾರ್ದು ಅನ್ನೋ ಫೀಲಿಂಗ್ ಎಲ್ಲ ಕೆಲಸ ಬಿಟ್ಟು ಸಿಕ್ಕಿರುತ್ತಾ? ಅಥವಾ ರಾಹುಗೆ ಕೇತುಗೆ ನಿನ್ನ ಕಾಲು ಮುರಿತೀನಿ ಅಂತ? ಐ ಆಮ್ ಸಾರಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಅಸ್ಟ್ರಾಲಜಿ, ನೋ ಪ್ಲಾನೆಟ್, ನೋ ಡೈಟಿ, ನೋ ಗಾಡ್ ಇಸ್ ಅಗೇನ್ಸ್ಟ್ ಯು. ಪ್ಲೀಸ್ ಅದನ್ನು ಇವತ್ತು ಇಲ್ಲೇ ಬಿಟ್ಬಿಡಿ. ಡೂ ಮಿ ಅ ಫೇವರ್, ರಿಲೀಸ್ ಇಟ್. ಪ್ರಾಬ್ಲಮ್ ಇಲ್ಲಿ ನಿಮ್ಮ ಇಗ್ನೋರೆನ್ಸ್ನ ಟ್ರಾನ್ಸೆಂಡ್ ಮಾಡೋದು. ಅಮ್ಮ ಹೇಗೆ ಈ ಪಾಠ ಕಲಿ ಆಮೇಲೆ ಬಿಡ್ತೀನಿ ಅಂತ ಹೇಳ್ತಾಳೋ, ಅಪ್ಪ ಹೇಗೆ ನೀನು ಮಾಡು ಆಮೇಲೆ ಕೊಡಿಸ್ತೀನಿ ಅಂತ ಹೇಳ್ತಾನೋ, ನೀನು ಮಾಡಪ್ಪ ನಿಂಗೆ ಒಳ್ಳೇದು ಅಂತ ಕೆಲವು ಸತಿ ರೇಗ್ತಾನೋ, ಆ ಥರ ಇರಬಹುದೇನೋ. ನಂಗೆ ಅದರಲ್ಲೂ ನಂಬಿಕೆ ಇಲ್ಲ. ಬಿಕಾಸ್ ಗಾಡ್ ಇಸ್ ಸೋ ಮರ್ಸಿಫುಲ್. ಯಾಕಿದು ಹೇಳ್ತಾ ಇದ್ದೀನಿ? ಯಾಕಂದರೆ ಮಂತ್ರ ಎಲ್ಲ ನಮ್ಮ ವೇದಿಕ್ ಮಂತ್ರಗಳೆಲ್ಲ ದೇವರು ದೇವತೆಗಳು ಗಾಡ್ಸ್ ಆ್ಯಂಡ್ ಡೈಟೀಸ್ ಕಡೆ ಚಾನಲ್ ಆಗೋದ್ರಿಂದ ನಿಮಗೆ ಕೋರಲ್ಲೇ ಬಿಲೀಫ್ ಇಲ್ಲ ಅಂದರೆ ನೀವು ಯಾವ ಬಸ್ಸು ಹತ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲಿಗೂ, ಹೌದಲ್ಲ? ಸೊ ಎಷ್ಟು ಜನ ಇವತ್ತಿಂದ ದಿ ಎಂಟೈರ್ ಯೂನಿವರ್ಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಮೀ ಥ್ರೂ ದಿಸ್ ಅಂತ ನಂಬ್ತೀರಾ? ನಿಮ್ಮ ಸಮಸ್ಯೆಗಳನ್ನು ಭೇದಿಸೋಕೆ ಕೈ ಎತ್ತಿ. ಅರೆ ವಾ, ಲೆಟ್ಸ್ ಕ್ಲಾಪ್ ಫಾರ್ ಈಚ್ ಅದರ್. ಸೂಪರ್, ಎಕ್ಸಲೆಂಟ್. ಸೊ ನೌ ವಿ ಆರ್ ರೆಡಿ ಫಾರ್ ದಿ ಎಕ್ಸ್ಪೆರಿಮೆಂಟ್. ಯಾರು ಬರ್ತೀರಾ? ಹೆಣ್ಮಕ್ಳಿಗೆ ಜೈ. ಎಸ್, ದ ಗ್ರೀನ್ ಲೇಡಿ ದೇರ್, ಗ್ರೀನ್ ದೇರ್. ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್, ಮಂತ್ರಗಳು ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಆ್ಯಂಡ್ ಈ ಎಕ್ಸ್ಪೆರಿಮೆಂಟನ್ನು, ಸಾರಿ ಐ ಆಮ್ ಯೂಸಿಂಗ್ ಅ ಸ್ಲ್ಯಾಂಗ್, ಮನೇಲಿ ಯಾವುದಾದ್ರೂ ಗಿನಿಪಿಗೆ ಇಟ್ಕೊಂಡು ನೀವು ಮಾಡಿ ಮನೇಲಿ, ಆಯಿತಾ? ಲೋಕಲ್ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಒಂದು ಬಕ್ರಾನ ಇಟ್ಕೊಂಡು ಬಟ್ ನಾನು ಖಂಡಿತ ನಿಮ್ಮನ್ನ ಬಕ್ರಾ ಮಾಡ್ತಾ ಇಲ್ಲ. ದಿಸ್ ಈಸ್ ಹೋಲಿಸ್ಟಿಕ್ ಆ್ಯಂಡ್ ಟ್ರೂ. ಓಕೆ, ಆರ್ ಯು ರೆಡಿ ಫಾರ್ ದಿ ಎಕ್ಸ್ಪೆರಿಮೆಂಟ್? ಜೋರಾಗಿ ಹೌದು ಅಂತ ಹೇಳಬೇಕು. ಹಾಂ, ವೆರಿ ಗುಡ್. ಜೈ ಶ್ರೀರಾಮ್. ಹಾಂ, ಎಕ್ಸಲೆಂಟ್. ಬಮ್.
ನಮಸ್ಕಾರ, ಹೌ ಆರ್ ಯು? ಪ್ಲೀಸ್ ಹ್ಯಾವ್ ಪ್ಲೀಸ್ ಸ್ಟ್ಯಾಂಡ್, ಕೂತ್ಕೋಬೇಡಿ. ಓಕೆ, ಸೊ ನಾನೀಗ ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟಿಗೆ ಕೆನಿಸಿಯಾಲಜಿ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಚೈನೀಸ್ ಟೆಕ್ನಿಕ್. ಇಲ್ಲಿ ನಮ್ಮ ಎನರ್ಜಿ ಲೆವೆಲ್ ಹೇಗೆ ಬದಲಾಗುತ್ತೆ ಥ್ರೂ ಸಮ್ ಹೀಲಿಂಗ್ ಆರ್ ಮಂತ್ರ ಅಥವಾ ಎನಿಥಿಂಗ್. ಅಂದರೆ ಫಸ್ಟ್ ನಮ್ಮ ಎನರ್ಜಿ ಲೆವೆಲ್ ಹೇಗಿರುತ್ತೆ, ಆಮೇಲೆ ಕೆಲವೊಂದು ಚಿಕಿತ್ಸಕ ಪದ್ಧತಿಗಳು ಅಥವಾ ಮಂತ್ರಗಳು ಅಥವಾ ಹೀಲಿಂಗ್ ಅಥವಾ ಮೈಂಡ್ಸೆಟ್ ಚೇಂಜ್ ಮೂಲಕ ಹೇಗೆ ನಮ್ಮ ಎನರ್ಜಿಯನ್ನು ಚೇಂಜ್ ಆಗಿರೋದನ್ನು ಇನ್ಸ್ಟೆಂಟಾಗಿ ಅಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು ಅನ್ನೋದನ್ನು ನಾವು ನೋಡ್ಬೋದು. ರೆಡಿ ಇದ್ದೀರಲ್ಲ? ರೈಟ್. ಸೊ ಬನ್ನಿ, ಜಸ್ಟ್ ರಿಲ್ಯಾಕ್ಸ್. ಎದೆ ಮೇಲೆ ಒಂದು ಕೈ ಇಟ್ಕೊಳ್ಳಿ. ಎಸ್, ಇಲ್ಲಿ ಕೈ ಇಟ್ಕೊಳ್ಳಿ. ಓಕೆ, ಐ ಥಿಂಕ್ ಇಟ್ಸ್ ಬೆಟರ್ ವಿ ಗೋ ದಟ್ ಸೈಡ್ ಲೈಕ್ ದಿಸ್. ಈ ಕೈ, ಹಾಂ, ಡಾಮಿನೇಟಿಂಗ್ ಹ್ಯಾಂಡ್. ನಿಮ್ಮ ಹೆಸರು? ರೇಖಾಮ್ಮ. ಎಸ್, ರೇಖಾ ಇಸ್ ಹಿಯರ್. ಸೊ ಈಗ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಏನು ಅಂತಂದರೆ ಫಸ್ಟು ಒಂದು ಟೆಸ್ಟಿಂಗ್. ರೇಖಾ, ಈಗ ನಾನು ನಿಮ್ಮ ಕೈನ ಹೀಗೆ ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ನಿಮ್ಮ ಬೆಸ್ಟ್ ಎಫರ್ಟ್ ಕೊಟ್ಟು ಕೈ ನಾನು ಹೀಗೆ ಪುಷ್ ಮಾಡೋಕ್ಕೆ ನೀವು ಬಿಡಬಾರ್ದು. ಅಂದರೆ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ. ರಾಗಿ ಮುದ್ದೆ ತಿಂತೀರಾ? ಹಾಂ, ವೆರಿ ಗುಡ್. ಹಂಗಾದ್ರೆ ಪರ್ಫೆಕ್ಟ್ ಆಗಿರುತ್ತೆ ಮಸಲ್ ಪವರು. ನಾನು ಪ್ರೆಸ್ ಮಾಡೋಕ್ಕೆ ಬಿಡಬಾರ್ದು, ಬಟ್ ಸ್ವಲ್ಪ ಜಗ್ಬಹುದು, ಇಟ್ಸ್ ಓಕೆ, ಆಯಿತಾ? ಬಟ್ ನಿಮ್ಮ ಪವರ್ ಎಷ್ಟಿದೆ ಅಂತ ನಾನು ನೋಡಬೇಕು ಅಷ್ಟೇ. ಓಕೆ, ಕಣ್ಣು ಮುಚ್ಕೊಳ್ಳಿ ಆ್ಯಂಡ್ ಟ್ರೈ ಟು ರೆಸಿಸ್ಟ್. ಓ, ವೆರಿ ಗುಡ್, ಶಿ ಈಸ್ ಪ್ರಿಟಿ ಸ್ಟ್ರಾಂಗ್. ರಾಗಿ ಮುದ್ದೆ ಪವರ್ ವರ್ಕ್ ಆಗ್ತಿದೆ. ಓಕೆ, ರಿಲ್ಯಾಕ್ಸ್. ಓಕೆ, ನಾವು ಕ್ಲೋಸ್ ಯುವರ್ ಐ. ಈಗ ನಿಮ್ಮ ಮನಸ್ಸಿನಲ್ಲಿ ಈ ಕ್ಷಣಕ್ಕೆ ನಿಮಗೆ ತುಂಬ ಬೇಜಾರಾಗಿರೋ ಒಂದು ಸಂಗತಿ, ದುಃಖ ಅಥವಾ ನೋವನ್ನು ನೆನೆಸ್ಕೊಳ್ಳಿ. ಅಕಸ್ಮಾತ್ ಈಗ ಸದ್ಯಕ್ಕೆ ಯಾವುದೂ ಆ ಥರ ಇಲ್ಲ ಅಂದರೆ, ಈ ಹಿಂದೆ ತುಂಬ ಘೋರವಾದ ನೋವು ಅಥವಾ ನಿಮ್ಮಿಂದ ಅಪರಾಧ ಇರ್ಬೋದು, ಯಾರೋ ನೋವು ಕೊಟ್ಟಿರೋದು, ಒಟ್ಟಲ್ಲಿ ಇದಕ್ಕಿಂತ ನಾವು ಇನ್ನಿಲ್ಲಪ್ಪ ಲೈಫಲ್ಲಿ ಅಂತ ಅನಿಸೋ ಥರ ಖಂಡಿತ ಯಾವುದಾದ್ರೂ ಒಂದು ಅನುಭವ ನಮ್ಮೆಲ್ರಿಗೂ ಆಗಿರುತ್ತೆ. ಆ ಥರದೊಂದು ಸಂಗತಿಯನ್ನು ಆಳವಾಗಿ ನಿಮ್ಮ ಮನಸ್ಸಿನಲ್ಲಿ ಅನುಭವಿಸ್ಬೇಕಮ್ಮ. ಆ ನೋವು ಹೇಗಿತ್ತು? ಸಿ ವಾಟ್ ಯು ಸಾ, ಫೀಲ್ ವಾಟ್ ಯು ಫೆಲ್ಟ್, ಥಿಂಕ್ ವಾಟ್ ಯು ಥಾಟ್. ನೀವು ಏನು ನೋಡ್ತಾ ಇದ್ರಿ ಆ ಟೈಮಲ್ಲಿ, ಆ ನೋವಲ್ಲಿ ಆ ಥರದ ವಿಚಾರಗಳನ್ನು ನೋಡಿ. ಹೇಗೆ ಫೀಲ್ ಆಗ್ತಾಯಿತ್ತು? ಚುಚ್ಚೋ ಥರ, ಹೊಟ್ಟೆ ಒಂಥರ ಸಂಕಟ, ಅಯ್ಯೋ ಆಗ್ತಾ ಇಲ್ಲ, ಉಸಿರು ಕಟ್ತಾ ಇದೆ ಅನ್ನೋ ಥರ, ಸತ್ತು ಹೋಗ್ತೀನಿ ಅನ್ನೋ ಥರ, ವಾಟ್ ಎವರ್. ಐ ಜಸ್ಟ್ ವಾಂಟ್ ಯು ಟು ಫೀಲ್ ದಟ್ ಪೇನ್ ಅಷ್ಟೇ. ಆ್ಯಂಡ್ ಥಿಂಕ್ ದೋಸ್ ಥಾಟ್ಸ್. ಸೊ ಟಾರ್ಮೆಂಟಿಂಗ್ ಇಟ್ ಈಸ್. ಎಷ್ಟು ಕಷ್ಟಕರವಾದ ಸಂಗತಿ ಅದು ಅಲ್ವಾ? ಅದನ್ನು ನೆನೆಸ್ಕೊಳ್ಳಿ ಅಷ್ಟೇ. ಪರ್ಫೆಕ್ಟ್. ರೈಟ್ ರೇಖಾ? ಎಸ್. ಸೊ ಕೀಪ್ ಥಿಂಕಿಂಗ್ ಅಬೌಟ್ ದ ಸೇಮ್ ಫೀಲಿಂಗ್. ಕಣ್ಣು ಮುಚ್ಕೊಳ್ಳಿ, ಆ ನೋವನ್ನು ಫೀಲ್ ಮಾಡಿ. ಈಗ ಮತ್ತೆ ನಾನು ಅದೇ ಟೆಸ್ಟ್ ಮಾಡ್ತೀನಿ, ನೀವು ಮತ್ತೆ ರೆಸಿಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ನೀವು ಬಿಡಬಾರ್ದು ನನ್ನ ಕೈ ಜಗ್ಸೋಕ್ಕೆ. ನಾನೇನಾದರೂ ಅವ್ರಿಗೆ ಹಿಪ್ನಟೈಸ್ ಮಾಡೋದನ್ನ ಇಲ್ಲ. ನೀವು ಯಾರು ಬೇಕಾದ್ರೂ ಬರ್ಬೋದು. ದಿಸ್ ವಿಲ್ ವರ್ಕ್ ಫಾರ್ ಎವ್ರಿಬಡಿ. ಏನಾಯಿತು? ಏನು ಡಿಫ್ರೆನ್ಸ್ ನೋಡಿದ್ರಿ? ಯಾರಾದರೂ ಹೇಳ್ತೀರಾ? ಎಕ್ಸಾಕ್ಟ್ಲಿ, ಶಿ ಈಸ್ ಅನೇಬಲ್ ಟು ರೆಸಿಸ್ಟ್. ಎಸ್, ಶಿ ಈಸ್ ಆಲ್ಮೋಸ್ಟ್ ಕ್ರೈಯಿಂಗ್ ಇನ್ ಫ್ಯಾಕ್ಟ್. ಯಾಕೆಂದರೆ ಮೈಂಡ್ ಬಾಡಿ ಕನೆಕ್ಷನ್. ಎಷ್ಟು ಜನ ಗೊತ್ತು ಮೈಂಡ್ ಬಾಡಿ ಕನೆಕ್ಷನ್ ಬಗ್ಗೆ? ಎಸ್, ನಮ್ಮ ಮೈಂಡ್ ಇನ್ಸ್ಟೆಂಟಾಗಿ ಬಾಡಿ ಮೇಲೆ ಇಂಪ್ಲಿಮೆಂಟ್. ಯಾಕೆ ನಿಮಗೆಲ್ಲ ಗೊತ್ತಿಲ್ವಾ? ಎಕ್ಸಾಮ್ ಟೈಮಲ್ಲಿ ಸುಸುಗೆ ಅರ್ಜೆಂಟ್ ಆಗ್ತಿರ್ಲಿಲ್ವಾ ನಿಮಗೆಲ್ಲ ಭಯಕ್ಕೆ? ಎಲ್ಲರಿಗೂ ಮೈಂಡ್ ಬಾಡಿ ಕನೆಕ್ಷನ್ ಇದೆ ಅಲ್ವಾ? ಭಯ ಆದರೆ ಎದೆ ದಬ್ ಅಂತ ಹೊಡ್ಕೊಳ್ಳುತ್ತೆ. ಯಾವುದೋ ಫೋನ್ ಕಾಲ್ ಬಂದರೆ ಅಯ್ಯೋ ತಲೆ ಸುತ್ತಾ ಇದೆ, ಏನಪ್ಪ ಮತ್ತೆ ಫೋನ್ ಮಾಡಿದ್ರು ಅನ್ಸುತ್ತೆ, ಬಾಯಿ ಒಣಗುತ್ತೆ. ಬಟ್ ಯಾರು ಏನೂ ಮಾಡಿಲ್ಲ ನಿಮಗೆ, ಡಿಹೈಡ್ರೇಟ್ ಮಾಡಿಲ್ಲ, ಯಾರು ಓಡಿಸ್ಲಿಲ್ಲ. ಓಡು 2 ಮೈಲಿ ಓಡು ಅಂತ ಹೇಳಲಿಲ್ಲ. ಬರೀ ಒಬ್ಬರು ಮುಖ ನೋಡಿದ ತಕ್ಷಣ ಎದೆ ಬಾಯಿಗೆ ಬಂದಂಗೆ ಆಗುತ್ತೆ. ಹಂಗಂದ್ರೆ ಏನೋ ಒಂದೇ ಒಂದು ಸಣ್ಣ ಆಲೋಚನೆ ಇಮಿಡಿಯೇಟಾಗಿ ಬಾಡಿಲಿ ಎಲ್ಲ ಕೆಮಿಕಲ್ಸು ಚೇಂಜ್ ಮಾಡೋಕ್ಕೆ ಬಿಡುತ್ತೆ. ಒಪ್ಕೊಳ್ತೀರಾ? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಶಿ ಈಸ್ ಗೋಯಿಂಗ್ ಥ್ರೂ. ಓಕೆ, ನಾವು ಲೆಟ್ಸ್ ಆಲ್ ಹೆಲ್ಪ್ ರೇಖಾ ಟು ರಿಲೀಸ್ ದಿಸ್. ಐ ಯು ರೆಡಿ? ಎಸ್. ಸೊ ರೇಖಾ, ಇಟ್ಸ್ ಯೋರ್ ಡೇ ಟುಡೇ ಟು ರಿಲೀಸ್ ದ್ಯಾಟ್. ಓಕೆ, ಸೊ ನಿಮ್ಮ ಫೇವ್ರೆಟ್ ಮಂತ್ರ ಯಾವುದಾದ್ರೂ ಇದೆಯಾ? ಅಥವಾ ಓಂ, ಯು ಲೈಕ್ ಓಂ? ಓಕೆ, ಸೊ ಓಮ್ ಇಸ್ ಬೆಸ್ಟ್, ನಾವೆಲ್ಲರೂ ಮಾಡಬಹುದು. ಸೊ ನಾವು ಒಂದು ನಿಮಿಷ ನಾನು ಹೇಳಿದ್ಮೇಲೆ ಮಾಡಿ, ಧೀರವಾಗಿ ಉಸಿರು ತೊಗೊಂಡು ರೇಖಾಗೆ ಒಳ್ಳೇದಾಗಲಿ ಅಂತ. ಅಫ್ಕೋರ್ಸ್ ಇದನ್ನು ನೀವೆಲ್ಲ ಮಾಡೋದು ಅಡ್ವಾಂಟೇಜ್, ಬಿಕಾಸ್ ನಾವು ಆಮೇಲೆ ಹೇಳ್ತೀನಿ ಸತ್ಸಂಗದಲ್ಲಿ ದ ಪವರ್ ಇಸ್ ಮಲ್ಟಿ ಟೈಮ್ಸ್ ಬೆಟರ್. ಬಟ್ ರೇಖಾ ಏನು ಮಾಡ್ಬೋದು ಅಂದರೆ ಅವ್ರ ಫೇವ್ರೆಟ್ ಮಂತ್ರನ ಆರಾಮಾಗಿ ಕೂತ್ಕೊಂಡು ಅಥವಾ ಸುಖಾಸನದಲ್ಲಿ ಅಥವಾ ಆರಾಮಾಗಿ ಯೋಗ ಭಂಗಿಯಲ್ಲಿ ಕೂತು ಚಿನ್ಮುದ್ರೆ ಇಟ್ಕೊಂಡು ಆ ಮಂತ್ರವನ್ನು ಒಂದು 5 ನಿಮಿಷ ಮಾಡಿ, she has to channel the energy of that mantra towards that emotion. ಅರ್ಥ ಆಯ್ತಲ್ಲ? ಅಂದರೆ ಇವಾಗ ನಾನು ಆಗಲೇ ಹೇಳಿದೆ, ರಿಮೂವಿಂಗ್ ಆಬ್ಸ್ಟೆಕಲ್. ಇಷ್ಟೊತ್ತು ಹೇಳಿದ್ನಲ್ಲ ಆವಾಗಲಿಂದ, ಒಂದು ಆಬ್ಸ್ಟೆಕಲ್ ರಿಮೂವ್ ಮಾಡೋಕ್ಕೆ, ಎನರ್ಜಿ ಶಿಫ್ಟ್ ಮಾಡೋಕ್ಕೆ, ಡೈಟಿ ಆಹ್ವಾನ ಮಾಡೋಕ್ಕೆ, ಎಕ್ಸೆಟ್ರಾ ABCD, ಸೋ ಮೆನಿ ಥಿಂಗ್ಸ್ ವಿ ಸಾ. ಅದರಲ್ಲಿ ಇವಾಗ ಸದ್ಯಕ್ಕೆ ಹೀಲಿಂಗಿಗೆ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ, ಬಿಕಾಸ್ ಇವತ್ತಿನ ಟಾಪಿಕ್ ಅದು. ಸೊ ಈಗ ರೇಖಾ ಶುಡ್ ಥಿಂಕ್ ದ್ಯಾಟ್ ಆ ಇಮೋಷನಲ್ ಪೇನ್ ನನಗೆ ಇಷ್ಟೊಂದು ಇದೆಯಲ್ಲ ಇನ್ನೂ, ಅದನ್ನು ನಾನು ರಿಲೀಸ್ ಮಾಡೋಕ್ಕೆ, ಬಿಟ್ಕೊಡೋಕ್ಕೆ, ಅದನ್ನು ಶಿಫ್ಟ್ ಮಾಡೋಕ್ಕೆ, ಅದರಿಂದ ಕಲಿಯೋಕ್ಕೆ, ಅದರಿಂದ ಉದ್ಧಾರದ ಕಡೆ ಹೋಗೋಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅಂತ ನಿರ್ದಿಷ್ಟವಾಗಿ ಚಾನಲ್ ಮಾಡಬೇಕಷ್ಟೇ. ಅದಕ್ಕೆ ನಾವೆಲ್ಲರೂ ಹೆಲ್ಪ್ ಮಾಡೋಣ ರೇಖಾಗೆ. ಓಕೆ, ಆ್ಯಂಡ್ ಆ್ಯಸ್ ವಿ ಹೆಲ್ಪ್ others, we are helping. ಎಲ್ಲ ಜಾಣ್ರ ಇದ್ದೀರಪ್ಪ ನೀವು, ಸೂಪರ್. ಓಕೆ, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಲೆಟ್ಸ್, ನೀವು ಚಾಂಟ್ ಮಾಡ್ಬೋದು 1 2 3. ಓ
ಎಕ್ಸಲೆಂಟ್. ಒನ್ ಲಾಸ್ಟ್ ಟೈಮ್. ಓ ಆಲ್ ರೈಟ್ ರೇಖಾ, ಈಗ ಮತ್ತೆ ವಿಲ್ ಡೂ ದಿ ಎಕ್ಸ್ಪೆರಿಮೆಂಟ್ ಅಗೇನ್. ಅದೇ ಸಂಗತಿಯನ್ನು ನೆನೆಸ್ಕೊಳ್ಳಿ, ಆ ವಿಚಾರವನ್ನೇ ಯೋಚನೆ ಮಾಡಿ. ಗೋ ಬ್ಯಾಕ್ ಟು ದ ಸೇಮ್ ಇಮೋಷನ್. ಟೇಕ್ ಅ ಲಿಟಲ್ ಟೈಮ್. ಆ ಸಂಗತಿ, ಆ ನೋವು, ಆ ಭಾವನೆ, ಆ ವಿಚಾರ, ಆ ಆಲೋಚನೆಗಳು. ಸಿ ವಾಟ್ ಯು ಸಾ, ಥಿಂಕ್ ವಾಟ್ ಯು ಥಾಟ್, ಫೀಲ್ ವಾಟ್ ಯು ಫೆಲ್ಟ್. ಎಕ್ಸಲೆಂಟ್. ನಾವು ದ ಸೇಮ್ ಎಕ್ಸ್ಪೆರಿಮೆಂಟ್ ಇಸ್ ರಿಪೀಟಿಂಗ್. ಸೊ ರೆಸಿಸ್ಟ್ ಮಾಡಬೇಕಾಯ್ತಾ ನೀವು? ಓಕೆ. ಇಟ್ಸ್ ನಾಟ್ ಆಸ್ ಸ್ಟ್ರಾಂಗ್ ಆಸ್ ದ ಫಸ್ಟ್ ಒನ್, ಬಟ್ ಇಸ್ ಇಟ್ ನಾಟ್ ಬೆಟರ್ ದೆನ್ ದ ಸೆಕೆಂಡ್? ಎಸ್. ಥ್ಯಾಂಕ್ ಯು ರೇಖಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಪ್ಲೀಸ್ ಹ್ಯಾವ್ ಸೀಟ್. ಓಕೆ, ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಎಲ್ಲರೂ ಮಾಡ್ಬೋದು ಇದನ್ನು. ಎಸ್. ಹಾಂ, ಅಲ್ಲೇ ಕೂತ್ಕೊಬಿಟ್ಟ, ನಿಂಗೆ ಕರಿತೀನಿ ಪೂರ್ವಿಕ್. ಸೂಪರ್, ವೆರಿ ಗುಡ್. ಅಷ್ಟು ಗಂಭೀರವಾಗಿ ಕೂತಿದ್ದಾರೆ ಅವರಿಬ್ಬರು. ನನ್ನ ಮಗ ಆಗಿದ್ರೆ ಕೊಡು ಮೈಕ್, ಸಾಕು, ಎಷ್ಟೊತ್ತು ಮಾತಾಡ್ತೀಯ ಅಂತ ಕಿತ್ಕೊಂಡೇ ಬಿಟ್ಟಿರೋ ಅವನು ಇಷ್ಟೊತ್ತಿಗೆ. ರೈಟ್. ಓಕೆ, ಸೊ ದಿಸ್ ಇಸ್ ದ ಮಸಲ್ ಟೆಸ್ಟ್ ದಟ್ ವಿ ಡಿಡ್. ನೀವೆಲ್ಲರೂ ಮಾಡ್ಬೋದು ಇದನ್ನು. ಓಕೆ, ಸೊ ಇದರ ಉದ್ದೇಶ ಏನಪ್ಪ ಅಂದರೆ, ಕೆಲವೊಂದು ಇಮೋಷನ್ಸ್ನ ರಿಲೀಸ್ ಮಾಡೋಕ್ಕೆ ಅಥವಾ ಹೀಲಿಂಗನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಇನ್ಸ್ಟೆಂಟಾಗಿ ನಮ್ಮ ಮಸಲ್ ಪವರಿಂದ ಹಿಡ್ಕೊಂಡು ನಮ್ಮ ನರ್ವಸ್ ಸಿಸ್ಟಮ್, ಆಮೇಲೆ ನಾನು ಸ್ಪೆಸಿಫಿಕ್ಕಾಗಿ ಹೀಲಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೇನೆ, ವರ್ಗೂ ಇದನ್ನು ಉಪಯೋಗಿಸ್ಬೋದಾಗಿದೆ. ಓಕೆ, ರೈಟ್. ಸೊ ವಿಲ್ ಸಿ ಅನ್ ಅದರ್ ಎಕ್ಸ್ಪೆರಿಮೆಂಟ್ ಕ್ವಿಕ್ಲಿ. ಬಟ್ ಅದಕ್ಕಿಂತ ಮುಂಚೆ ನನಗೆ ಎಷ್ಟು ಸಮಯ ಇದೆ ಸರ್? 15 ನಿಮಿಷ. ಓಕೆ, ಯಾರೋ 10 ನಿಮಿಷಕ್ಕೆ ಹೋಗಬೇಕು. 10 ನಿಮಿಷ ಸಾಕು, ಹೋಗಮ್ಮ 10 ನಿಮಿಷ. ಎಸ್, 15 minutes ಇಸ್ ಓಕೆ. ಯಾಕಂದರೆ ಟೈಮ್ ಇಲ್ಲ ಅಂದರೆ ಅಲ್ಲಿ ಸ್ಕಿಪ್ ದಿಸ್ ಎಕ್ಸ್ಪೆರಿಮೆಂಟ್. ಎಸ್, ಹೇಳಿ. ಸರ್ಕಲ್ ಮಾಡಿಸ್ಬೇಕಾ? ಸರ್ ಬರಬೇಕಾ? ಹಾಂ, ರೈಟ್. ಸೊ ಹಾಂ, ವಿಲ್ ಡೂ ಅನ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಎಲ್ಲರೂ ನಿಮ್ಮ ಆಸ್ತಿಯನ್ನು ಕೆಳಗಡೆ ಇಟ್ಬಿಡಿ. ಅಂದರೆ ಇದು ಬ್ಯಾಗು, ಪರ್ಸು, ಫೋನು. ಡೋಂಟ್ ವರಿ, ನಾನು ಕದಿಯಲ್ಲ, ನನ್ನ ನಂಬಿ. ನನ್ನ ಕ್ಲಿನಿಕಲ್ಲಿ ಮಜಾ ಏನು ಅಂದರೆ, ಐ ಆಮ್ ಶ್ಯೂರ್ ಎಲ್ಲ ಕ್ಯಾಬಿನಲ್ಲಿರೋರಿಗೆ ಅದು, ಎಸ್ಪೆಷಲಿ ಇಫ್ ಯು ಆಸ್ಕಿಂಗ್ ದೆಮ್ ಟು ಲೀವ್ ಮೊಬೈಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಮೊಬೈಲ್ ಇಟ್ಬಿಟ್ಟು ಬನ್ನಿ ಅಂದರೆ, ಮೊಬೈಲಾ ಮೇಡಮ್? ಮೊಬೈಲ್ ಇಡ್ಬೇಕು. ಹೌದು ಮೊಬೈಲ್. ಸರಿ, ನಿಮ್ಮ ಹತ್ರ ಪರ್ಸನಲ್ ವಿಷಯ ಎಲ್ಲ ಮಾತಾಡಬೇಕು. ನಿಮ್ಮ ಹೆಂಡತಿ ಅಲ್ಲೇ? ಹೆಂಡತಿ ಇರಲಿ ಮೇಡಮ್, ಹೆಂಡತಿ ಇರಲಿ. ಸೊ ಮೊಬೈಲ್ ಹೆಂಡತಿಗಿಂತ ಇಂಪಾರ್ಟೆಂಟ್. ಹೆಂಡತಿ ಅಲ್ಲೇ ಇರಲಿ ಮೇಡಮ್, ಇರಲಿ. ಮೊಬೈಲ್ ಮೇಡಮ್. ರೈಟ್, ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಕೆಲವ್ರು ಕೆಳಗಡೆ ಇಡಿ ಅಂದರೆ ನಾನು ನೋಡ್ತಾ ಇದ್ದಾರೆ, ನಂಬೋದಾ ಇವ್ರನ್ನ? ಒಥೆಂಟಿಕ್ಕಾ? ಗೂಗಲ್ ರಿವ್ಯೂ ನೋಡ್ಬಿಡ ಇವ್ರದ್ದು ಒಂಚೂರು ಅಂತ. ರೈಟ್. ಸೊ ನಿಮ್ಮ ಹಸ್ತಗಳನ್ನು ಓಪನ್ ಆಗಿ ಇಟ್ಕೊಳ್ಳಿ. ತೊಡವೆ. ಎಕ್ಸಲೆಂಟ್, ವೆರಿ ನೈಸ್. ಸೊ ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ಳಿ. ದೀರ್ಘವಾಗಿ ಉಸಿರು ತೊಗೊಂಡು ಉಸಿರು ಬಿಡಿ. ಗಮನವನ್ನು ಸಂಪೂರ್ಣವಾಗಿ ನಿಮ್ಮ ಸಹಜವಾದ ಉಸಿರಾಟದ ಮೇಲೆ ವರ್ಗಾವಣೆ ಮಾಡಿ. ಪ್ರತಿ ಉಸಿರಿನ ಜೊತೆಯೂ ನಿಮ್ಮ ದೇಹ ಹಗೂರಾಗ್ತಾ ಇದೆ, ಮನಸ್ಸು ನಿರಾಳವಾಗಿ ಆಗ್ತಾ ಇದೆ. ನಿಧಾನವಾಗಿ ಈಗ ನಿಮ್ಮ ಗಮನವನ್ನು ನಿಮ್ಮ ಹಸ್ತಗಳ ಕಡೆಗೆ ವರ್ಗಾಯಿಸಿ. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಹಸ್ತಗಳ ಕಡೆಗೆ ವರ್ಗಾಯಿಸಿ. ಸೂಕ್ಷ್ಮವಾಗಿ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಹಸ್ತದ ಕಡೆಗೆ ವರ್ಗಾಯಿಸುತ್ತಿದ್ದ ಹಾಗೆ ಒಂದು ವಿಭಿನ್ನವಾದ ಅನುಭವ ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗ್ತಾ ಇದೆ. ಒಂದು ಶಾಖದ ರೀತಿ, ಅಥವಾ ಯಾವುದೋ ಒಂದು ಶಕ್ತಿಯ ರೀತಿ, ಒಂದು ಬೆಳಕಿನ ಬಿಂದುವಿನ ರೀತಿ, ಅಥವಾ ನಿಮ್ಮ ಹಸ್ತಗಳು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆದಿರುವ ರೀತಿ ನಿಮ್ಮಲ್ಲಿ ಭಾವನೆಗಳು ಮೂಡ್ತಾ ಇರುವಂತಹ ಸಾಧ್ಯತೆಗಳಿದೆ. ಈಗ ನಿಮ್ಮ ಕಲ್ಪನಾ ಶಕ್ತಿಯಿಂದ ಅಥವಾ ನಿಮ್ಮ ಆಲೋಚನೆಯಿಂದ, ಯು ಕ್ಯಾನ್ ಈದರ್ ಥಿಂಕ್ ಆರ್ ವಿಜುವಲೈಸ್, ಎನಿಥಿಂಗ್ ಇಸ್ ಫೈನ್. ಒಂದು ಬೆಳಕಿನ ಕಿರಣ ನಿಮ್ಮ ಹಸ್ತದಿಂದ ಮೇಲ್ಮುಖವಾಗಿ ಟ್ರಾವೆಲ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ 2 rays ಆಫ್ ಲೈಟ್ ಇನ್ ಬೋತ್ ಯೋರ್ ಪಾಮ್ಸ್. ಸಿಂಪಲ್.
ಎರಡು ನಿರ್ದಿಷ್ಟವಾದ ಬೆಳಕಿನ ಕಿರಣಗಳು ನಿಮ್ಮ ಎರಡೂ ಹಸ್ತಗಳಲ್ಲಿದೆ ಅಂತ, ಒಂದು ಲೈನ್ ಆಫ್ ಲೈಟ್ ಥರ ವಿಚ್ ಇಸ್ ಪಾಸಿಂಗ್ ಥ್ರೂ ಯೋರ್ ಪಾಮ್. ಸಿಂಪಲ್. ನಿಮ್ಮ ಎಡಗೈಯಲ್ಲಿ ಮತ್ತು ಬಲಗೈಯಲ್ಲಿ, ನಿಮ್ಮ ಎಡ ಹಸ್ತದಲ್ಲಿ ಮತ್ತು ಬಲಹಸ್ತದಲ್ಲಿ ಒಂದು ಬೆಳಕಿನ ರೇಖೆ ಅಥವಾ ಕಿರಣ ಮೇಲ್ಮುಖವಾಗಿ ಟ್ರಾವೆಲ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೋ ಬ್ಯೂಟಿಫುಲ್. ಎಸ್. ಈಗ ಈದರ್ ಥ್ರೂ ವಿಸ್ಪರ್ಸ್ ಆರ್ ಇನ್ ಯೋರ್ ಮೈಂಡ್, ಮನಸ್ಸಿನಲ್ಲಿ ಅಥವಾ ಸಣ್ಣ ಧ್ವನಿಯಲ್ಲಿ ನಿಮಗೆ ತುಂಬ ಇಷ್ಟವಿರುವ ಒಂದು ಸಣ್ಣ ಮಂತ್ರವನ್ನು ಉಚ್ಚಾರಣೆ ಮಾಡಿ. ಇಟ್ ಕುಡ್ ಬಿ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಓಂ ಆರ್ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಆರ್ ಓಂ ಭೂರ್ಭುವಃ ಸ್ವಃ, ಆರ್ ಎನಿ ಶಾಂತಿ ಮಂತ್ರ, ಆರ್ ಓಂ ಶಾಂತಿ, ಹರಿ ಓಂ, ಗುರುಭ್ಯೋ ನಮಃ, ಎನಿಥಿಂಗ್. ಸಣ್ಣ ಧ್ವನಿಯಲ್ಲಿ ಅಥವಾ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಆ ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಳ್ಳಿ. ವಿಲ್ ಡೂ ಇಟ್ ಅಟ್ ಲೀಸ್ಟ್ 7 times. ಮತ್ತೆ ಮತ್ತೆ ಮಾಡಿ. ಎಕ್ಸಲೆಂಟ್. ವೆರಿ ನೈಸ್. ಈಗ ನಿಧಾನವಾಗಿ ನಿಮ್ಮ ಎರಡೂ ಹಸ್ತಗಳಲ್ಲಿ ಅದೇ ರೀತಿಯ ಬೆಳಕಿನ ಕಿರಣವನ್ನು ಮತ್ತೊಮ್ಮೆ ಕಲ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ಈ ಬೆಳಕಿನ ಕಿರಣದ ಪ್ರಮಾಣ ಮೊದಲಕ್ಕಿಂತ ಎಷ್ಟು ಶಕ್ತಿಶಾಲಿಯಾಗಿದೆ, ವಿಸ್ತಾರವಾಗಿದೆ, ಮೊದಲಕ್ಕಿಂತ ಎಷ್ಟು ದೂರ ಪ್ರಯಾಣ ಮಾಡ್ತಾ ಇದೆ, ಮೊದಲಕ್ಕಿಂತ ಎಷ್ಟು ಸ್ಪಷ್ಟವಾಗಿ ಬೆಳಕಿನ ಅನುಭವ ನಿಮ್ಮ ಹಸ್ತಗಳಲ್ಲಿ ಅನುಭವಕ್ಕೆ ಬರುತ್ತಿದೆ ಎನ್ನುವುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಜಸ್ಟ್ ಬಿಕಮ್ ಸೆನ್ಸಿಟಿವ್ ಟುವರ್ಡ್ಸ್ ಎಕ್ಸ್ಪೀರಿಯನ್ಸಿಂಗ್ ಹೌ ಡೀಪ್ ದಿಸ್ ಹೋಲ್ ಪ್ರಾಸೆಸ್ ಇಸ್ ಗೆಟಿಂಗ್, ಹೌ ವೈಡ್ ದ ಲೈಟ್ ಇಸ್, ಹೌ ಫಾರ್ ಯು ಆರ್ ಏಬಲ್ ಟು ಫೀಲ್ ಇಟ್. ಈ ಕೋಣೆಯ ಮೇಲ್ಛಾವಣಿಯನ್ನು ಮೀರಿ ಮೇಲಕ್ಕೆ ಹೋಗ್ತಾ ಇರೋ ಬೆಳಕಿನ ಕಿರಣವನ್ನು ನೋಡ್ತಾ, ಖುಷಿ ಪಡ್ತಾ, ಧೀರವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಆರಾಮವಾಗಿ ಕಣ್ಬಿಟ್ಟು ಹೊರಗಡೆ ಬನ್ನಿ. ಎಸ್, ನಿಧಾನವಾಗಿ. ಟೇಕ್ ಯುವರ್ ಓನ್ ಟೈಮ್. ಓಕೆ. ಎಸ್, ನಿಧಾನವಾಗಿ ಕಣ್ಬಿಟ್ಟು ಹೊರಗಡೆ ಬನ್ನಿ. ಮಲ್ಕೊಂಬಿಟ್ರಾ? ರೈಟ್. ಓಕೆ. ಯಾರಾದರೂ ನಿಮ್ಮ ಅನುಭವ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಎಸ್. ಸೊ ಎಷ್ಟು ಜನಕ್ಕೆ ಮಂತ್ರ ಉಚ್ಚಾರಣೆ ಮಾಡಿದ ಮೇಲೆ ಆ ಬೆಳಕಿನ ಸ್ಪರ್ಶ, ಇಂಟೆನ್ಸಿಟಿ, ಒಂದು ಟ್ಯೂಬ್ ಆಫ್ ಲೈಟ್ ಥರ ಹೆಚ್ಚು ಅನುಭವಕ್ಕೆ ಬಂತು? ಎಸ್ ಎಸ್, ಬಿ ಓಪನ್. ಎಸ್, ಹೆವಿ. ಎಸ್, ವಿ ಫೀಲ್ ಇಟ್ ಮೋರ್ ಸಿಗ್ನಿಫಿಕೆಂಟ್ಲಿ, ರೈಟ್? ಎಸ್. ಸೊ ಇದು ಅಫ್ಕೋರ್ಸ್ ಫಸ್ಟ್ ಟೈಮ್ ಮೆಡಿಟೇಟ್ ಮಾಡ್ತಾ ಇರೋರಿಗೆ ಸ್ವಲ್ಪ ಸೆನ್ಸಿಟಿವಿಟಿ ಕಮ್ಮಿ ಇರಬಹುದು, ಬಟ್ ದಿಸ್ ಈಸ್ ಒನ್ ಆಫ್ ದ ವೇಸ್ ಹೌ ವಿ ಕ್ಯಾನ್ ನೋ ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚು ಹರಿತಾ ಇದೆ ಅನ್ನೋದಕ್ಕೆ ಒನ್ ಆಫ್ ದ ವೇಸ್ ಟು ಲುಕ್ ಎಟ್ ಇಟ್. ಬಟ್ ಇದನ್ನು ಸೈಂಟಿಫಿಕ್ ಆಗು ಪ್ರೂವ್ ಮಾಡ್ಬೋದು. ಏನು ಮೇಡಮ್, ಕಣ್ಣು ಮುಚ್ಕೊಂಡು ಈಗ ಫೀಲ್ ಆದ ತಕ್ಷಣ ನಿಜವಾಗ್ಲೂ ಜಾಸ್ತಿ ಆಗುತ್ತೆ? ಎಸ್, ಇಟ್ ಇಸ್ ಪಾಸಿಬಲ್. ನಮ್ಮ ಕ್ಲಿನಿಕ್ಕಲ್ಲೇ ಕಿರ್ಲಿಯನ್ ಆರಾ ಫೋಟೋಗ್ರಫಿ, ಅಂದರೆ ನಮ್ಮ ಪ್ರಭೆ ಅಥವಾ ಪ್ರಭಾವಳಿ ಆರಾ ಏನಿದೆ ಅದನ್ನು ಮೆಷರ್ ಮಾಡೋಕ್ಕೆ ಒಂದು ಮಾಧ್ಯಮ ಇದೆ. ಇದನ್ನು ಸಾಕಷ್ಟು ಯೋಗ ಯೂನಿವರ್ಸಿಟಿಗಳಲ್ಲಿ, ಧ್ಯಾನ ಕೇಂದ್ರಗಳಲ್ಲಿ, ಇನ್ಕ್ಲೂಡಿಂಗ್ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಕೆಲವು ವರ್ಷಗಳ ಹಿಂದೆ ಒಂದು ಯೋಗ ಯೂನಿವರ್ಸಿಟಿಗೆ ಹೋಗಿ ಕಿಲಿಯನ್ ಫೋಟೋಗ್ರಫಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ಅವರ ಅನುಭವ ಎಲ್ಲ. ವೇರ್ ವಿ ಕ್ಯಾನ್ ಸಿ ಹೌ ಗುಡ್ ಅವರ್ ಎನರ್ಜಿ ಫೀಲ್ಡ್ ಇಸ್. ನಮ್ಮ ಪ್ರಭೆ ಹೇಗಿದೆ. ಅಫ್ಕೋರ್ಸ್ ಬ್ಲೂ ಕಲರ್ ಇರಲ್ಲ, ವಿ ಹ್ಯಾವ್ ಮಲ್ಟಿ ಕಲರ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ಕೋಶಗಳಲ್ಲಿರುತ್ತೆ. ಬಟ್ ಈ ಮಷೀನ್ ಮೂಲಕ ಈ ಥರ ಪ್ರೊಜೆಕ್ಟ್ ಆಗುತ್ತೆ ಎನರ್ಜಿ ಫೀಲ್ಡ್. ಸೊ ಇದು ಆರೋಗ್ಯಕರ ವ್ಯಕ್ತಿದಿರೋದು ಸರ್, ಪ್ಲೀಸ್. ಎಸ್. ಆ್ಯಂಡ್ ಚಕ್ರಗಳು, ಸಪ್ತ ಚಕ್ರಗಳ ಬಗ್ಗೆ ನಿಮ್ಗೆಲ್ರಿಗೂ ಖಂಡಿತ ಗೊತ್ತಿರುತ್ತೆ. ಈ ರೀತಿ ಆರೋಗ್ಯಕರವಾಗಿರೋ ವ್ಯಕ್ತಿಯಲ್ಲಿ ಕಂಪ್ಲೀಟ್ ಅಲೈನ್ಮೆಂಟಲ್ಲಿ ಇರುತ್ತೆ 7 ಚಕ್ರಗಳು. ಈಗ ನಮ್ಮ ಕ್ಲಿನಿಕಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದೀವಿ. ಅದರಲ್ಲಿ ಅನಾರೋಗ್ಯಕರವಾಗಿ, ಅಂದರೆ ನೀವು ನೋಡ್ಬೋದು ಪ್ರಭಾವಳಿಯಲ್ಲಿ ಪ್ರೊಜೆಕ್ಷನ್ಸ್ ಇದೆ, ಸ್ಪೈಕ್ಸ್ ಇದೆ, ಡಿಸ್ಟರ್ಬೆನ್ಸಸ್ ಗೊತ್ತಾಗುತ್ತಲ್ಲ ಡಿಫ್ರೆನ್ಸು. ಎಸ್. ಸೊ ಈ ಥರ ಡಿಸ್ಟರ್ಬ್ ಆಗಿರೋ ಅವ್ರ ಕಾಯಿಲೆ ಬಗ್ಗೆ ಬೇಡ, ಈಗ ಸಮಯದ ಅಭಾವ ಇದೆ. ಒಂದು ಒಟ್ಟಲ್ಲಿ ಮಾನಸಿಕ ದೈಹಿಕವಾಗಿ ಕಿರಿಕಿರಿಗೊಳಗಾದವರು ಮತ್ತು ಅವರ ಚಕ್ರಗಳಲ್ಲಿ. ಎಸ್ ಸರ್.
ಡಿಸ್ಟರ್ಬೆನ್ಸ್ ಸ್ಪೆಸಿಫಿಕ್ ಆಗಿ ನಾನು ಇದನ್ನೇ ಚೂಸ್ ಮಾಡ್ಕೊಂಡು ಹಾಕ್ಕೊಂಡೆ PPTಗೆ, ಯಾಕೆಂದರೆ ಅವರ ವಿಶುದ್ಧ ಚಕ್ರದಲ್ಲಿ ಅಂದರೆ ಥ್ರೋಟ್ ಚಕ್ರದಲ್ಲಿ ಸ್ಪೆಸಿಫಿಕ್ ಆಗಿ ಇಂಬ್ಯಾಲೆನ್ಸ್ ಇತ್ತು. ಓಕೆ, ಸೊ ಆ ಥರ ಸುಮಾರು ಕೇಸ್ ಸ್ಟಡಿಗಳನ್ನು ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವ್ರಿಗೆ ಒಂದಿಷ್ಟು ದಿನ ಈ ಮಂತ್ರ ಚಾಂಟ್ ಮಾಡ್ಕೊಂಡು ಬನ್ನಿ, ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಐ ವಾಂಟ್ ಟು ಸಿ ಹೌ ದಿಸ್ ವರ್ಕ್ಸ್, ಇಷ್ಟಿಷ್ಟು ಗಂಟೆಗೆ ಇಷ್ಟು ಸಮಯ ಮಾಡಿ ಅಂತ ನೋಡಿದಾಗ, ಎಸ್ ಸರ್ ಪ್ಲೀಸ್, ಅವರ ಆರಾದಲ್ಲಿ ದಿಸ್ ಇಸ್ ದಿ ಎಕ್ಸಾಕ್ಟ್ ಶಿಫ್ಟ್. ಆ್ಯಂಡ್ ಅವ್ರಿಗೆ ತುಂಬ ನಂಬಿಕೆ ಇರುವಂಥ ಒಂದು ಮಂತ್ರ, ಸುಲಭವಾಗಿ ಉಚ್ಚಾರಣೆ ಮಾಡೋಕ್ಕೆ ಸಾಧ್ಯ ಇರೋ ಮಂತ್ರ, ಅದರ ಅರ್ಥವನ್ನು ಒಳಗಡೆ ಆನಂದಿಸುವಂಥ ಮಂತ್ರ. ಓಕೆ, ಆ್ಯಂಡ್ ಸ್ಪೆಸಿಫಿಕಲಿ ಅದೇ ವಿಷಯಕ್ಕೆ ಚಾನಲ್ ಮಾಡಿ ಹೀಲಿಂಗಿಗೆ. ಎಸ್ ಸರ್, ಆ್ಯಂಡ್ ಅವ್ರ ವಿಶುದ್ಧ ಚಕ್ರದಲ್ಲಿ ನೀವು ನೋಡಬಹುದು ದೇ ವಾಸ್ ಸಚ್ ಅ ಸಿಗ್ನಿಫಿಕೆಂಟ್ ಶಿಫ್ಟ್ ಆ್ಯಂಡ್ ಇಂಪ್ರೂವ್ಮೆಂಟ್. ಇನ್ಫ್ಯಾಕ್ಟ್ ಇದ್ರ ಮೇಲೆ ಇನ್ನೂ ಡೀಪಾಗಿ ರಿಸರ್ಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ, ವೆರ್ ವಿ ವಾಂಟ್ ಟು ಟೇಕ್ ಮೋರ್ ಕೇಸ್ ಸ್ಟಡೀಸ್, ವೇದಿಕ್ ಮಂತ್ರಗಳ ರೀತಿಯಲ್ಲಿ ಮಾಡಬೇಕು ಅಂತೆಲ್ಲ. ಸೊ ದಿಸ್ ಒಂದು ಗ್ಲಿಮ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ, ಎನರ್ಜೆಟಿಕ್ಲಿ ಶಿಫ್ಟ್ ಆಗೋದನ್ನು ನಾವು ನೋಡಬಹುದು. ಎಸ್ ಸರ್ ಪ್ಲೀಸ್ ಕಂಟಿನ್ಯೂ. ರೈಟ್, ಓಕೆ, ಇದೆಲ್ಲ ಆಗುತ್ತಲ್ಲ, ಹೇಗೆ ಬಂತು ಮಂತ್ರಗಳು, ಯಾರು ತೊಗೊಂಡು ಬಂದರು, ಹೂ ಹ್ಯಾಸ್ ಗಾಟ್ ದಿಸ್ ಹಿಯರ್? ನಮ್ಮೆಲ್ರಿಗೂ ಗೊತ್ತು ಋಷಿ ಮುನಿಗಳು ಅಂತ. ಅದ್ರ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಋಷಿ ಮುನಿಗಳು ತಪಸ್ ಮಾಡ್ತಾ ತಮ್ಮ ಎನರ್ಜಿಯನ್ನು ಲೆವಿಟೇಟ್ ಮಾಡ್ತಾ ಅಥವಾ ಮೇಲ್ಮುಖವಾಗಿ ಅವರ ಸಾಧನೆ ಅಥವಾ ಅವರ ಆ ಒಂದು ಸಮಾಧಿ ಸ್ಥಿತಿಯ ಇನ್ನೂ ಮೀರಿರುವ ಅನುಭವಗಳನ್ನು ಮಾಡ್ತಾ 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 ಅವರು ಸತ್ಯವನ್ನು ಅನಾವರಣ ಮಾಡ್ತಾ ಹೋಗ್ತಾರೆ. ಆ ಸ್ಥಿತಿಯಲ್ಲಿ ಅವರಿಗೆ ಪ್ರಕಟವಾಗುವ ಎನರ್ಜಿಯನ್ನು, ಆ ಫ್ರೀಕ್ವೆನ್ಸಿಯನ್ನು ಮ್ಯಾಚ್ ಆಗುವ ಸ್ಪೆಸಿಫಿಕ್ ಮಂತ್ರಗಳಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಮಗೆ ಕೊಡ್ತಾರೆ. ಅಂದರೆ ಇಟ್ಸ್ ಅ ವೆರಿ ಡೀಪ್ ಫಿನಾಮಿನಾ. ಸುಮ್ಮನೆ ಮಂತ್ರ ಬಂತು ಗ್ರಾಮರ್ ಪ್ರಕಾರ ನಾವು ಇವಾಗೆಲ್ಲ ಹಾಡು ಬರಿತೀವಲ್ಲ, ಬಾಲಿವುಡ್ ಸ್ಯಾಂಡ್ಲ್ವುಡ್ಡಲ್ಲಿ ಕೆಲವು ಹಾಡು ಆ ಥರ ಅಲ್ಲ. ಅವರು ತುಂಬ ಡೀಪ್ ಟ್ರಾನ್ಸ್ಗೆ ಹೋಗಿ, ಅಂದರೆ ಅವರು ಆ ಸಿದ್ಧಿಯನ್ನು ಪಡ್ಕೊಳ್ಳೋ ಲೆವೆಲ್ ನೋಡಿದ್ರೆ ನಮಗೆ ಇವರು ದೇವರು ಯಾರು ಬೇರೆ ಅಲ್ಲ ಅಂತ ಅನಿಸುತ್ತೆ. ಆ ಲೆವೆಲಿಗೆ ದಟ್ ಒನ್ನೆಸ್ ಕಾನ್ಷಿಯಸ್ನೆಸ್ ಅಲ್ಲಿಗೆ ಹೋಗಿ ಅಲ್ಲಿಗೆ ತಲುಪಿ ಆ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಿಂದ ಆ ಒಂದು ಸಂಪರ್ಕವನ್ನು ಮಾಡಿದ ಮೇಲೆ ಅವ್ರಿಗೆ ದರ್ಶನ ಆಗತ್ತೆ. ಆಮೇಲೆ ಆ ರಿವಲೇಷನ್ ಹೇಗಾಗುತ್ತೆ ಅಂದರೆ, ದರ್ಶನ ಹೇಗಾಗುತ್ತೆ, ಅದು ವಿಷನ್ ಇರ್ಬೋದು, ಕೆಲವೊಂದು ಸ್ಪಷ್ಟ ಮಾಹಿತಿ ಇರ್ಬೋದು, ಅಥವಾ ಆ ಶಕ್ತಿಯನ್ನು ಅವರು ನೋಡುವಂಥ ರೀತಿ ಇರ್ಬೋದು. ಆ ದರ್ಶನವನ್ನು ಬೆಸ್ಟ್ ಹೀಗೆ ಹೇಳಬಹುದು ಅಂತ ಮಂತ್ರಗಳಾಗಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆ ಅಲ್ವಾ? ಅಂದರೆ ಅಫ್ಕೋರ್ಸ್ ಇವಾಗ ನಾವೇನೋ ಗುಲಾಬ್ ಜಾಮೂನ್ ತಿಂತೀವಿ, ಸಾಫ್ಟ್ ಆಗಿತ್ತು, ಸ್ವೀಟ್ ಆಗಿತ್ತು, ಬಟ್ ಎಕ್ಸಾಕ್ಟಾಗಿ ನಾನು ಗುಲಾಬ್ ಜಾಮೂನ್ ಐ ಕಾಂಟ್ ಪ್ರೊಡ್ಯೂಸ್ ಇಟ್ ಥ್ರೂ ಮೈ ವರ್ಡ್ಸ್, ಬಟ್ ತುಂಬ ಹತ್ರಕ್ಕೆ ನಾನು ನಿಮ್ಮನ್ನ ಹಾಗಿರುತ್ತೆ, ಅದು ಹಾರ್ಡಿರಲ್ಲ, ಸಾಫ್ಟ್ ಆಗಿರುತ್ತೆ, ಒಂಥರ ಮೈದಾ ಥರ ಇರುತ್ತೆ ಒಳಗೆ, ಆ ಥರ. ಸೊ ಐ ಕ್ಯಾನ್ ಸ್ವಲ್ಪ ಶುಗರ್ ಸಿರಪ್ ಫೀಲ್ ಆಗುತ್ತೆ. ಸೊ ಐ ಆಮ್ ಟೆಲಿಂಗ್ ವಾಟ್ ಈಸ್ ವೆರಿ ಕ್ಲೋಸ್ ಟು ಯು ಎಕ್ಸ್ಪೀರಿಯನ್ಸಿಂಗ್ ಇಟ್. ಕರೆಕ್ಟ್ ಅಲ್ವಾ? ಸೊ ಆ ರೀತಿಯಲ್ಲಿ ಆ ಮಂತ್ರಗಳನ್ನು ತೊಗೊಂಡು ಬಂದಿದ್ದಾರೆ. ಎಷ್ಟೋ ವರ್ಷಗಳ ಸಾಧನೆ, ಎಷ್ಟೋ ಜನ್ಮಗಳ ಸಾಧನೆ, ಅವರಿಗೆ ಸಾಕ್ಷಾತ್ಕಾರ ಆದಮೇಲೆ ಅದನ್ನು ಈ ರೀತಿಯಾಗಿ ಇಳಿಸ್ತಾರೆ ಮಂತ್ರಗಳ ರೂಪದಲ್ಲಿ. ಇನ್ಫ್ಯಾಕ್ಟ್ ಅಲ್ಲಿ ಟ್ರಾನ್ಸ್ಲೇಟ್ ಆಗೋ ಅಷ್ಟೊತ್ತಿಗೆ ಎಷ್ಟೋ ಎನರ್ಜಿ ಕಮ್ಮಿ ಆಗೋಗಿರುತ್ತೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಬಟ್ ಅವ್ರು ಯಾವ ಥರ ಅದನ್ನು ರಿಸೆಪ್ಷನ್ನಿಗೆ ಅಂದರೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ, ನೀವು ಆ ಮಂತ್ರದ ಮೇಲೆ ಮತ್ತೆ ವರ್ಕ್ ಮಾಡಿ, ಯಾಕಂದರೆ ಅವ್ರು ಅಲ್ಲಿಂದ ಕೆಳಗಡೆ ತೊಗೊಂಬಂದಿದ್ದಾರಲ್ವ ಅದನ್ನು ಪದದ ರೂಪದಲ್ಲಿ. ಸೊ ಮತ್ತೆ ನೀವು ಅದನ್ನು ತೊಗೊಂಡು ಆ ಮಂತ್ರದ ಮೇಲೆ ವರ್ಕ್ ಮಾಡಿದ್ರೆ ಮತ್ತೆ ನಿಮ್ಗೆ ಆ ದರ್ಶನ ಆಗೋ ಸಾಧ್ಯತೆಗಳಿದೆ ಅಂತ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇಟ್ ಈಸ್ ಅ ವೆರಿ ವೆರಿ ಡೀಪ್ ಪ್ರಾಸೆಸ್. ಆ್ಯಂಡ್ ಅಫ್ಕೋರ್ಸ್ ಎಷ್ಟೋ ಜನ ಗೊತ್ತಿಲ್ಲದೆ ಇರ್ಬೋದು ಈ ಮಂತ್ರಗಳನ್ನು ಸುಮ್ಮನೆ ಇದು ನಿಮ್ಮ ಭಯಕ್ಕೆ ಮಂತ್ರ, ಇದು ರಕ್ಷಣೆಗೆ ಮಂತ್ರ, ಸುಮ್ಮನೆ ಹಾಗೆ ಮಂತ್ರ ಅಂತ ಕೊಟ್ಟಿರೋದಲ್ಲ. ಎಷ್ಟೋ ಋಷಿಮುನಿಗಳು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಂತೆ. ಅವ್ರ ಧ್ಯಾನದಲ್ಲಿ ಅದು ಪ್ರಕಟ ಆದಮೇಲೆ ಇದು ನಿಜವಾಗ್ಲೂ ನನ್ನಲ್ಲಿ ಬದಲಾವಣೆ ತರುತ್ತಾ, ನಮ್ಮ ಶಿಷ್ಯರಲ್ಲಿ ಬದಲಾವಣೆ ಆಗುತ್ತಾ, ಆಮೇಲೆ ಅದನ್ನು ಬೇರೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇದ್ರಂತೆ. ಸೊ ವೆರಿಫಿಕೇಷನ್ ಆ್ಯಂಡ್ ವ್ಯಾಲಿಡೇಷನ್, ಜಸ್ಟ್ ಲೈಕ್ ಹೌ ಅ ರಿಸರ್ಚ್ ಇಸ್ ಡನ್, ಜಸ್ಟ್ ಲೈಕ್ ಹೌ ಸೈನ್ಸ್ ವರ್ಕ್ಸ್, ಅದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಮತ್ತು ಅದನ್ನು ಅದಾದಮೇಲೆ ಸ್ಕ್ರಿಪ್ಚರ್ಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಎಸ್, ಆ್ಯಂಡ್ ಈಗ ನಾವು ಮುಖ್ಯ ಭಾಗಕ್ಕೆ ಬರೋಣ. ಹಾಗಾದರೆ ಇದು ಎಕ್ಸಾಕ್ಟಾಗಿ ಫ್ರೀಕ್ವೆನ್ಸಿ ಅಥವಾ ವೈಬ್ರೇಷನ್ ಲೆವೆಲಲ್ಲಿ ಹೇಗೆ ವರ್ಕ್ ಆಗುತ್ತೆ, ಒಂದು ಸಣ್ಣ ವೀಡಿಯೋ ಇದೆ, 1 or 2 minutes, ಅದ್ಭುತವಾದ ವೀಡಿಯೋ. ಅದನ್ನು ನೋಡಿಬಿಟ್ಟು ಲಾಸ್ಟ್ ಸ್ಲೈಡ್ ಇದು ಇಲ್ಲಿಗೆ ಬಂದುಬಿಡೋಣ. ಸರ್ ಆ ಪೆನ್ ಡ್ರೈವಲ್ಲಿ 2 ವೀಡಿಯೋ ಇದೆ ಸರ್. ಹಾಂ, ಎಸ್.
ಅದು ಪಕ್ಕದ್ದು ಹಾಂ ಅದನ್ನು ಮಾಡಿ ಮೌಸ್ ಹೊರಗಡೆ ತಂದು ಮೇಲ್ಗಡೆ ಮೇಲೆ ಸ್ಕ್ರೀನ್ ಹತ್ರ ಮಾಡಿಬಿಟ್ಟು ಮೈಕ್ ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ನೀವು ನೋಡ್ತಾ ಇರೋ ಹಾಗೆ ಸ್ಯಾಂಡ್ ಗ್ರ್ಯಾನ್ಯುಯಲ್ಸನ್ನು ಈ ಎಕ್ಸ್ಪೆರಿಮೆಂಟಿಗೆ ಬಳಸಿದ್ದಾರೆ. ಫ್ರೀಕ್ವೆನ್ಸೀಸಲ್ಲಿ ಚೇಂಜ್ ಆಗ್ತಾ ಇರೋದು ನೀವು ನೋಡಬಹುದು. ಸೊ ನಾವು ಒಂದೊಂದು ಮಂತ್ರ ಹೇಳಿದಾಗೂ ದೆರ್ ಇಸ್ ಅ ಪರ್ಟಿಕ್ಯುಲರ್ ವೈಬ್ರೇಷನ್ ದಟ್ ವಿ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಒಳಗಡೆ ಆ್ಯಕ್ಚುಲಿ ಈ ಥರದ ಎನರ್ಜಿ ಪ್ಯಾಟರ್ನ್ ಚೇಂಜ್ ಕ್ರಿಯೇಟ್ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ವಿಚ್ ಫ್ರೀಕ್ವೆನ್ಸಿ ಆರ್ ವೈಬ್ರೇಷನ್ ವಿ ಆರ್ ಟ್ಯಾಪಿಂಗ್ ಇನ್ ಟು. ಓಕೆ, ಸೊ ವಿಲ್ ಸಿ ಅನದರ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಪರ್ಟಿಕ್ಯುಲರ್ಲಿ ನೀರು, ಬೆಳಕು ಮತ್ತು ಸೌಂಡ್ ಈ ಮೂರು ಸೇರಿಕೊಂಡು ಹೇಗೆ ಎನರ್ಜಿ ಪ್ಯಾಟರ್ನ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನುವಂಥದ್ದಾಗಿದೆ. ರೇಖಾ ಅವ್ರಿಗೆ ಏನಾಯಿತು ಅಂತ ಗೊತ್ತಾಯ್ತಾ ಈಗ? All right, so we'll quickly, so we'll wind the session in few minutes. Yes, ಈಗ ಅತ್ಯಂತ ಮುಖ್ಯ ಭಾಗಕ್ಕೆ ಬರೋಣ. ಹೇಗೆ, ಎಸ್ ಸರ್, ವಿಲ್ ಜಸ್ಟ್ ಓಪನ್ ದ್ಯಾಟ್ ಲಾಸ್ಟ್ ಸ್ಲೈಡ್ ಅಲ್ಲಿ. ಹಾಂ, ಎಸ್. ಸೊ ಕ್ವಿಕ್ಲಿ, ವೇದ ಮಂತ್ರಗಳಲ್ಲಿ ಸ್ಪೆಸಿಫಿಕ್ ಆಗಿ ದಿಸ್ ಎಂಟೈರ್ ಕಂಟೆಂಟ್ ಇಸ್ ಟೇಕನ್ ಫ್ರಮ್ ಸಾಕ್ಷಿ. ಡಾಕ್ಟರ್ RL ಕಶ್ಯಪ್ ಅವರು ವೇದ ಮಂತ್ರಗಳ ಬಗ್ಗೆ ಪುಸ್ತಕಗಳನ್ನ ಬರೆದು ಅವ್ರ ಪದ್ಮಶ್ರೀ ಅವಾರ್ಡಿ ಕೂಡ ನಿಮ್ಮೆಲ್ರಿಗೂ ಗೊತ್ತಿರಬಹುದು. ಸೊ ಅವರು ಸ್ಪೆಸಿಫಿಕ್ಕಾಗಿ ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಾಕ್ಷಿ ಫೌಂಡೇಶನ್. ಆಬ್ಸಲ್ಯೂಟ್ಲಿ. ಸೊ ಹಾರ್ಟ್ ಡಿಸೀಸಸ್ಗೆ ಋಗ್ವೇದದಲ್ಲಿರುವಂಥ ಮೊದಲನೇ ಮಂಡಲದ 50ನೇ ಸೂಕ್ತದ 11th ವರ್ಸಲ್ಲಿ ಹಾರ್ಟ್ ಡಿಸೀಸಸ್ ಸಂಬಂಧಪಟ್ಟಂತಹ ಮಂತ್ರಗಳಿವೆ. ಮತ್ತು ಡಿಸ್ಟ್ರೆಸ್ ಆಗಿರೋದಕ್ಕೆ ಯಾವ ಮಂತ್ರ ಬಳಕೆ ಮಾಡಬಹುದು, ಡಿಸೀಸಸ್ ಕಾಯಿಲೆಗಳನ್ನು ಹೊರಹಾಕೋಕ್ಕೆ ಋಗ್ವೇದದಲ್ಲಿ ಏನು ಮಂತ್ರ ಇದೆ, ನರಿಷ್ಮೆಂಟ್ಗೆ ಪೋಷಣೆಗೆ ಯಾವ ಮಂತ್ರ ಇದೆ,
ಪವರ್ ಆಫ್ ಡಿಸ್ಕ್ರಿಮಿನೇಷನ್. ಎಷ್ಟೋ ಜನ ನಾವು ಸಮಸ್ಯೆಗೊಳಗಾಗ್ತೀವಿ ಬಿಕಾಸ್ ವಿಪಶ್ಚಿತ್ತಮ್, ಅಂದರೆ ಒಳ್ಳೇದು ಯಾವುದು ಕೆಟ್ಟದ್ಯಾವುದು ಗೊತ್ತಿಲ್ಲ, ಒಳ್ಳೆದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅರಿವಿಲ್ಲ. ಸೊ ಆ ಡಿಸ್ಕ್ರಿಮಿನೇಷನ್ ಪವರ್ ಬರೋಕ್ಕೆ ಯಾವ ಮಂತ್ರ ನಾವು ಯೂಸ್ ಮಾಡಬಹುದು? ಹೀಲಿಂಗ್ ಪವರ್ಸ್ ಹೆಚ್ಚಾಗೋಕ್ಕೆ. ಆಗಲೇ ನಾವು ನೋಡಿದ್ವಿ ಹಸ್ತದಲ್ಲಿ ಹೇಗೆ ಅದು ಅನುಭವಕ್ಕೆ ಬಂತು ಅಂತ. ಮತ್ತು ಮನೆಯಿಂದ ಕೆಟ್ಟ ಶಕ್ತಿಗಳನ್ನು ಹೊರ ಹಾಕೋಕ್ಕೆ ಯಾವ ಮಂತ್ರಗಳಿದೆ ಋಗ್ವೇದದಲ್ಲಿ? ಸರಿಯಾದ ಆಲೋಚನೆಗಳಿಗೆ, ಆಲ್ರೌಂಡ್ ಪರ್ಫೆಕ್ಷನ್ಗೆ, ಎಸ್ ಸರ್, ಹ್ಯಾಪಿನೆಸ್ಗೆ, ಸಂತೋಷ ಹೆಚ್ಚು. ಆ್ಯಂಡ್ ನಾನು ಕೆಲವೊಂದು ಮಾತ್ರ ಕೋಟ್ ಮಾಡಿದ್ದೀನಿ, ಎಂಟೈರ್ ಬುಕ್ ಇದೆ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ, ವೇರ್ ಹಿ ಹ್ಯಾಸ್ ಗಿವನ್ ಡೀಟೇಲ್ಸ್ ಅಬೌಟ್ ಸ್ಪೆಸಿಫಿಕ್ ಮಂತ್ರಾಸ್. ಓಕೆ. ಆಮೇಲೆ ಯಾರಾದರೂ ಗರ್ಭಿಣಿ ಆಗಬೇಕಂತ ಆಸೆ ಇದ್ದರೆ, ಕಾರಣಾಂತರಗಳಿಂದ ಆಗ್ತಲ್ಲ, ಚೈಲ್ಡ್ ಬರ್ತಿಗೆ ಯಾವ ಮಂತ್ರ ಇದೆ, ಆ್ಯಂಡ್ ಮಿಸ್ಕ್ಯಾರೇಜ್ ಅವಾಯ್ಡ್ ಮಾಡೋಕ್ಕೆ ವೇದಗಳಲ್ಲಿ ಇದಕ್ಕೆಲ್ಲ ಮಂತ್ರ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಅಲ್ವಾ? ನನಗಂತೂ ಸಾಕ್ಷಿಗೆ ಹೋಗೋವರೆಗೂ ಗೊತ್ತಿರಲಿಲ್ಲ ಇದಕ್ಕೂ ಮಂತ್ರಗಳಿದೆಯಾ ವೇದದಲ್ಲಿ ಅಂತ. ಆ್ಯಂಡ್ ಕಣ್ಣು ಸರಿ ಮಾಡ್ಕೊಳ್ಳೋಕ್ಕೆ ಯಾವ ಮಂತ್ರ ಇದೆ, ನಿದ್ರೆ ಸರಿ ಮಾಡ್ಕೊಳ್ಳೋಕ್ಕೆ, ಆಯುಷ್ಯ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಪ್ರೊಟೆಕ್ಷನ್ಗೆ ಏನು ಮಂತ್ರ ಇದೆ, ಈ ಥರ ವೇದಾಸ್ ಆರ್ ಲೋಡೆಡ್ ವಿತ್ ಹೀಲಿಂಗ್ ಮಂತ್ರಾಸ್ ಆ್ಯಕ್ಚುಲಿ. ಓಕೆ. ಆ್ಯಸ್ ಸಚ್ ಇದನ್ನು ಸ್ಪೆಸಿಫಿಕ್ ಡಿಸೀಸ್ ಬಗ್ಗೆ ಬರೆದಿದ್ದಾರೆ. ಬಟ್ ನೀವು ಋಗ್ವೇದ ಶುರು ಮಾಡ್ತಾ ಓದ್ತಾ ಇದ್ದಾಗಲೇ ನಾವು ಇಂದ್ರನ ಬಗ್ಗೆ ಮಾತಾಡ್ತೀವಿ, ಅದಿತಿ ಬಗ್ಗೆ ಮಾತಾಡ್ತೀವಿ, ವೇರ್ ಯು ಆರ್ ಕಾನ್ಸ್ಟೆಂಟ್ಲಿ ಟೆಲ್ಲಿಂಗ್ ನನ್ನ ವಿಲ್ ಪವರ್ ಇಂಪ್ರೂವ್ ಆಗೋದಿರ್ಬಹುದು, ನನ್ನ ವಿಸ್ಡಮ್ ಇಂಪ್ರೂವ್ ಆಗೋದಿರ್ಬೋದು. ಸೊ ಇಟ್ ಇಸ್ ಕಂಟಿನ್ಯೂಸ್ಲಿ ಹೀಲಿಂಗ್ ಅಸ್, ನಥಿಂಗ್ ಬಟ್ ಇಟ್ ಈಸ್ ಹೆಲ್ಪಿಂಗ್ ಅಸ್ ಥ್ರೂ ದಿಸ್. ಎಸ್ ಸರ್. ಸೊ ಐಲ್ ಜಸ್ಟ್ ರೀಡ್ ಥ್ರೂ ಸಮಥಿಂಗ್ ಸ್ಪೆಸಿಫಿಕಲಿ. ಎಸ್, ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ವೇರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸುಮ್ಮನೆ ಈಗ ಈ ಮಂತ್ರ ಇಲ್ಲಿದೆ, ಆ ಮಂತ್ರ ಇಲ್ಲಿದೆ, ಚಾಂಟ್ ಮಾಡಿದ್ರೆ ಸಾಕಾ? ಬದಲಾವಣೆ ಆಗುತ್ತಾ? ಈಗ ನೀವು ಉತ್ತರ ಕೊಡಬೇಕು. ದಟ್ ಈಸ್ ದ ಲಾಸ್ಟ್ ಪಾರ್ಟ್. ಸುಮ್ಮನೆ ಚಾಂಟ್ ಮಾಡಿದ್ರೆ ಸಾಕಾ? ಎಸ್, ಆಲ್ರೆಡಿ. ಎಸ್, ಲೆಟ್ಸ್ ಕ್ಲಾಪ್ ಫಾರ್ ಸರ್. ನಂಬಿಕೆ ತುಂಬ ಮುಖ್ಯ, ಅದರ್ವೈಸ್ ಅದು ವರ್ಕ್ ಆಗಲ್ಲ. ಕ್ಲಾಪ್ ಮಾಡಿ, ಕ್ಲಾಪ್ ಮಾಡಿ ಮಾಡಿ ಮೈಂಡಲ್ಲಿ ಇಟ್ಕೊಳ್ಳಿ, ನಂಬಿಕೆ ಬೇಕು. ಕರೆಕ್ಟ್. ಐ ವಾಂಟ್ ಟು ಸ್ಪೆಸಿಫಿಕ್ಲಿ ಮೆನ್ಷನ್ ಫ್ಯೂ ಥಿಂಗ್ಸ್. ಎಸ್ ಎಸ್, ವಾಟ್ ಎಲ್ಸ್? ಎಕ್ಸಲೆಂಟ್. ಆದರೆ ಹಿಂದೆ ಇರೋ ತಾತ್ಪರ್ಯ, ಇನ್ನು ಅರ್ಥ ಕೆಲವ್ರಿಗೆ ಅನ್ಸುತ್ತೆ, ಅಯ್ಯೋ ಮೇಡಮ್ ನಮ್ಗೆ ಅಷ್ಟು ಡೀಟೇಲಾಗಿ ಅರ್ಥ ಆಗಲ್ಲ ಅಂತ. ಅದಕ್ಕೆ ಕಶ್ಯಪ್ ಸರ್ ಯಾವಾಗಲೂ ಏನು ಹೇಳೋರು ಅಂದರೆ, ಅಮ್ಮ ನೀನು ಅದ್ರ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು ಚಾಂಟ್ ಮಾಡ್ತಾ ಇರು. ಈಗ ಫಾರ್ ಎಕ್ಸಾಂಪಲ್ ಅಗ್ನಿ ಸೂಕ್ತ. ಓಕೆ. ಸೊ ಆ ಡಿವೈನ್ ವಿಲ್ ಪವರ್ಗೆ, ಆ ಒಂದು ಇದಕ್ಕೆ ಕಾನ್ಫಿಡೆನ್ಸಿಗೆ ನಾವು ಚಾಂಟ್ ಮಾಡ್ತಾ 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 ಮಂತ್ರ ಅದರ ಒಳ ಅರ್ಥವನ್ನು ತಾನೇ ನಿನಗೆ ರಿವೀಲ್ ಮಾಡುತ್ತೆ ಅಂತ. ಇಟ್ ವಿಲ್ ರಿವೀಲ್ ಇಟ್ ಸೆಲ್ಫ್ ಟು. ಈಗ ದೇವಿ ಮಂತ್ರ ಓದ್ತಾ ಓದ್ತಾ ಆ ಜಗನ್ಮಾತೆ ಏನೆಲ್ಲ ಆಗಿದ್ದಾರೆ ಅನ್ನೋದು ನಮಗೆ ಅದು ಪ್ರಕಟ ಆಗಬೇಕು. ನಾಟ್ ಜಸ್ಟ್ ದಟ್ ಯು ಆರ್ ಡಿರೈವಿಂಗ್ ಔಟ್ ಫ್ರಮ್ ದೋಸ್ ವರ್ಡ್ಸ್, ನೋ. ಸೊ ಯು ಹ್ಯಾವ್ ಟು, ಎಸ್. ಸೊ ದಟ್ ಈಸ್ ಅವರ್ ಸರ್. ಅವರು ದೇಹತ್ಯಾಗ ಮಾಡಿ ಸುಮಾರು 1.5 ವರ್ಷ ಆಯಿತು, ಡಾಕ್ಟರ್ ಆರ್ ಎಲ್ ಕಶ್ಯಪ್ ಅವರು. ಖಂಡಿತ ನೀವು ಜಯನಗರದಲ್ಲಿರೋ, ಇಲ್ಲೇ ಹತ್ತಿರ ಸಾಕ್ಷಿ, ಇಟ್ಸ್ ಅ ಟ್ರಸ್ಟ್. ಆ್ಯಂಡ್ ಅವರು ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಅಂದರೆ ಅವರ ಕಾರ್ಯಾಗಾರಗಳ ಮೂಲಕ ಅಥವಾ ಪುಸ್ತಕಗಳ ಮೂಲಕ. ಇಟ್ ಈಸ್ ವರ್ತ್ ವಿಸಿಟಿಂಗ್. ಎಲ್ಲ 27,000 ಮಂತ್ರಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಎಷ್ಟೋ ಭಾಷೆಗಳಲ್ಲಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಆ ಪುಸ್ತಕಗಳನ್ನು ನೀವು ತೊಗೊಂಡು ಓದಬಹುದು. ರೈಟ್. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಸಾಕ್ಷಿ ಟ್ರಸ್ಟ್. ಆ್ಯಂಡ್ ಅವ್ರ ಪುಸ್ತಕಗಳೆಲ್ಲ 10 ರೂಪಾಯಿ, 20 ರೂಪಾಯಿ, 80 ರೂಪಾಯಿ ಆ ಥರ. ಬಟ್ ಸೀರೀಸ್ ಆಫ್ ಬುಕ್ಸ್ ತೊಗೋಬೇಕು ಅಂದರೆ ನೀವೆಲ್ಲ ಎನ್ಕ್ವೈರ್ ಮಾಡಿ ಸಾಕ್ಷಿ ಟ್ರಸ್ಟಿಗೆ. ಟ್ರಸ್ಟ್ ಮೀ, ನೀವು ಒಳಗಡೆ ಹೋಗ್ಬಿಡಿ, ಸರಸ್ವತಿ ಮಾತೆಯ ಗರ್ಭಗುಡಿಗೆ ಹೋದಂಗೆ ಆಗುತ್ತೆ. ಅಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಅಷ್ಟು ಸೇವೆ ಮಾಡಿದ್ದಾರೆ. ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ. ಜಯನಗರ ಇದ್ದಾರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಸರ್ ನೀವು ಎಲ್ಲೋ ಹುಟ್ಬೋದಾಯಿತು, ಬಟ್ ಜಯನಗರಲ್ಲಿ ಇದ್ದೀರಾ ಅಂದರೆ ನಮ್ಮ ಪುಣ್ಯ, ನಾವು ಟಕ್ಕತ್ತು ಓಡಿ ಬಂದುಬಿಡ್ಬೋದಲ್ಲ ಅಂತ. ಸೊ ಅದರಿಂದ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ರೈಟ್. ಸೊ ಒನ್ ಲಾಸ್ಟ್ ಥಿಂಗ್, ಒಂದು ಮಂತ್ರದ ಉಚ್ಚಾರಣೆ ಮಾಡಿದಾಗ ಅದರ ಶಬ್ದ, ಸೌಂಡ್ ಅಪ್ರಾಪ್ರಿಯೇಟ್ ಆಗಿರೋಕ್ಕೆ ಟ್ರೈ ಮಾಡಬೇಕು. ಒಂದು. ಎರಡನೇದು, ಆ ಶಬ್ದದಿಂದ ಬರುವ ಇದು ತುಂಬ ಇಂಪಾರ್ಟೆಂಟ್ ಆಯಿತಾ. ನೀವು ಯಾವುದೇ ಮಂತ್ರ ಪಠನೆ ಮಾಡಿ, ವೇದ ಆರ್ ಅದರ್ವೈಸ್, ಆ ಶಬ್ದದಿಂದ ಉದ್ಭವವಾಗುವ ಆಲೋಚನೆಯ ಕಡೆಗೆ ಗಮನ ವಹಿಸಬೇಕು. ಇದು ನಾನು ಲಿಟ್ರಲಿ ಸರ್ ಪುಸ್ತಕದಿಂದ ತೊಗೊಂಡಿರೋದು, ಅದರಿಂದ ಪೇಪರಿಂದ ಓದ್ತಾ ಇದ್ದೀನಿ. ಮೂರನೇದು ತುಂಬ ಮುಖ್ಯ, ಯಾವ ಸುಪ್ರೀಂ ಪವರ್ ನಿಮ್ಮಲ್ಲಿ ಜಾಗೃತವಾಗ್ತಾ ಇದೆ ಆ ಮಂತ್ರ ಪಠನೆಯಿಂದ ಅಂತ ಕಾನ್ಷಿಯಸ್ ಆಗಿ ಥಿಂಕ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ದೇವಿ ಮಂತ್ರ ಓದಬೇಕಾದ್ರೆ ಓಕೆ, ದೇವಿ ಶಕ್ತಿಯನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ, ಓಕೆ, ಬಟ್ ಯಾವ ಸುಪ್ರೀಂ ಕ್ವಾಲಿಟೀಸ್ ಡೆವಲಪ್ ಆಗ್ತಾ ಇದೆ ಅದ್ರ ಕಡೆ ಗಮನ ಕೊಡಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ಇಟ್ ಕುಡ್ ಬಿ ಕಂಪ್ಯಾಷನ್, ಇಟ್ ಕುಡ್ ಬಿ ಲವ್, ಇಟ್ ಕುಡ್ ಬಿ ಡಿವೈನ್ ವಿಲ್, ಇಟ್ ಕುಡ್ ಬಿ ಕಾನ್ಫಿಡೆನ್ಸ್, ವಿ ನೆವರ್ ನೋ. ಆ್ಯಂಡ್ ತುಂಬ ಇಂಪಾರ್ಟೆಂಟು, ಸ್ತೋತ್ರ ಅಂದರೆ ನೀವು ಕೇವಲ ನೀವು ಹೇಳೋದನ್ನು ಕಿವಿ ಕೇಳಿಸ್ಕೊಳ್ಳೋದಲ್ಲ, ನೀವು ಯಾವ ಥರ ಫೀಲ್ ಮಾಡ್ಕೊಂಡು ಓದಬೇಕು ಅಂದರೆ ಕಿವಿ ಒಳಗಡೆ ಇರೋ ಕಿವಿ ಯಾವುದದು? ಕಿವಿ ಒಳಗಡೆ ಕಿವಿ. ಎಕ್ಸಲೆಂಟ್. ನಮ್ಮ ಇನ್ನರ್ ಮೈಂಡ್ ಕೇಳಿಸ್ಕೋಬೇಕು, ಅದನ್ನು ನಮ್ಮ ಸುಪ್ತ ಮನಸ್ಸು ಕೇಳಿಸ್ಕೋಬೇಕು. ಓಹೋ ಹೋ, ನಿನಗಿದು ಬೇಕಾ, ಓಕೆ 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 ಅಂತ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಇನ್ನರ್ ಐ, ನಮ್ಮ ಇಂಟ್ಯೂಟಿವ್ ಮೈಂಡ್, ನಮ್ಮ ಥರ್ಡ್ ಐ ಓಪನ್ ಆಗೋದನ್ನು ಕೇಳಿಸ್ಕೋಬೇಕು, ಓ ಇದು ಬೇಕಾ ಅಂತ. ಓಕೆ. ದೆನ್ ಇನ್ನರ್ ಮೀನಿಂಗ್, ಅದರದ್ದು ಒಳ ಅರ್ಥ ನಿಮ್ಮ ಆತ್ಮ ಪ್ರಕಟ ಮಾಡಬೇಕು. ಆತ್ಮ ಸರ್ವಜ್ಞ, ಅದೆಲ್ಲ ಗೊತ್ತಿದೆ, ಇಟ್ ಈಸ್ ಅ ಕಂಪ್ಲೀಟ್ ಸೆಲ್ಫ್. ಸೊ ನೀವು ಅದನ್ನು ಚಾಂಟ್ ಮಾಡ್ತಾ ಮಾಡ್ತಾ ನಿಮ್ಮ ಸೋಲೆ, ಇದಕ್ಕೆ ಈ ಸಮಯದಲ್ಲಿ ನಿನಗೆ ಈ ಅರ್ಥ. ಕಶ್ಯಪ್ ಸರ್ ಯಾವಾಗಲೂ ಹೇಳೋರು, ಅವ್ರ ಪುಸ್ತಕದಲ್ಲೂ ಬರೆದಿದ್ದಾರೆ ಏನಂದರೆ,
ಒಂದೇ ಕಾಯಿಲೆಗೆ ಒಂದೇ ಮಂತ್ರವನ್ನು 4 ಜನ ಓದಿದ್ರೆ ಅದೇ ಮಂತ್ರ 4 ಜನರಲ್ಲೂ ಬೇರೆ ಬೇರೆ ಬದಲಾವಣೆಗಳನ್ನು ಎನರ್ಜಿಯನ್ನು ಇನ್ವೋಕ್ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಮ್ಮ 4 ಜನಕ್ಕೆ ಮೈಗ್ರೇನ್ ಹೆಡೇಕ್ ಇದೆ, ಬೇಜಾರು ಮಾಡ್ಕೊಬಿಡಿ, ನಮ್ಮ 4 ಜನಕ್ಕೆ ಮೈಗ್ರೇನ್ ಹೆಡೇಕ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಾವು 4 ಜನ ಒಂದು ಮಂತ್ರ ಚಾಂಟ್ ಮಾಡ್ತಾ ಇದ್ದೀವಿ, ಹೀಲಿಂಗ್ ಪವರ್ ಮಂತ್ರ, ಅದು ಚಾಂಟ್ ಮಾಡ್ತಾ ಇದ್ದೀವಿ. ನನಗೆ ಬೇಸರ ರಿಲೀಸ್ ಆಗಬೇಕಾಗಿದೆ, ಅವರಿಗೆ ಜಿಗುಪ್ಸೆ ರಿಲೀಸ್ ಆಗಬೇಕಾಗಿದೆ, ಅವರಿಗೆ ಹೊಟ್ಟೆ ಕಿಚ್ಚು ರಿಲೀಸ್ ಆಗಬೇಕಾಗಿದೆ, ಅವರಿಗೆ ಕೋಪ ರಿಲೀಸ್ ಆಗಬೇಕಾಗಿದೆ. ದ ಬ್ಯೂಟಿ ಆಫ್ ಮಂತ್ರಾಸ್ ಇಸ್, ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಋಷಿಗಳಿಗೆ. ಅದೇ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಪೂರ್ವಿ ಕೋಪ ಬಿಡ್ತಾರೆ, ಅವ್ರು ಜಿಗುಪ್ಸೆ ಬಿಡ್ತಾರೆ, ಇವ್ರು ಜಲಸಿ ಬಿಡ್ತಾರೆ. ಎಂಥ ಅದ್ಭುತ ಅಲ್ವಾ? ನಮ್ಗೆ ಈ ಥರ ಟ್ಯಾಬ್ಲೆಟ್ ಸಿಗತ್ತಾ? ಈ ಥರ ಟ್ಯಾಬ್ಲೆಟ್ ಸಿಗತ್ತಾ? ಡೌಟಾ? ನನಗಂತೂ ಸಿಕ್ಕಿಲ್ಲಪ್ಪ. ರೈಟ್, ಖಂಡಿತ ಸಿಗಲ್ಲ. ಹೌದು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಎಂಫಸೈಸ್ ಮಾಡೋದವರು, ನೀನು ಚಾಂಟ್ ಮಾಡ್ತಾ 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 ನಿನ್ನ ನ್ಯೂನ್ಯತೆಯನ್ನು ಮೀರಿ ಒಂದು ಹಂತದಲ್ಲಿ ನಿಂತ್ಕೊಳ್ತೀಯ, ಆಗ ನಿನಗೊಂದು ದರ್ಶನ ಆಗತ್ತೆ. ಅದಕ್ಕೋಸ್ಕರನೇ ಈ ಸಮಸ್ಯೆ ಕೂಡ ಬಂದಿದ್ದು ಅಂತ. ಅದ್ಭುತ ಅಲ್ಲ? ಥ್ರಿಲ್ ಆಗುತ್ತಲ್ಲ ಕೇಳಿದ್ರೆ. ಅಂದರೆ ನಿಮ್ಗೇನೋ ಒಂದು ಕಾಯಿಲೆ ಇದೆ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಆ್ಯಸ್ ಅ ಥೆರಪಿಸ್ಟ್ ಆಲ್ಸೋ. ನಮ್ಗೆ ಅನ್ಸುತ್ತೆ ಈ ಕಾಯಿಲೆ ಒಂದೇ, ಇದರಿಂದ ನಾನು ಭಾಳ ಹಾಳಾಯ್ತಿದ್ದು, ವಾಸಿ ಆಗಿಬಿಟ್ರೆ ಸಾಕು ಮೇಡಮ್, ಇದೊಂದು ಅಲ್ಲ. ನೀವು ಅಲ್ಲಿಗೆ ನಿಲ್ಲಬೇಡಿ, ಯಾಕಂದರೆ ಆ ಕಾಯಿಲೆ ಆ್ಯಕ್ಚುಲಿ ಬಂದಿದ್ದು ಅದರ ಮುಖಾಂತರ ನಿಮಗೇನೋ ಹೈಯರ್ ವಿಷನ್ನ ತೋರ್ಸೋಕೆ. ಎಷ್ಟು ಜನ ನಂಬ್ತೀರಾ ಇದನ್ನು? ಕೆಲವ್ರು 1/4 kg ಕ್ಯಾಟಗರಿ ಸ್ವಲ್ಪ ನಂಬ್ತೀನಿ. ರೈಟ್, 100% ಅದೇ. ಇಲ್ಲ ಅಂದರೆ ಆಸ್ಕ್ ಮೀ ಆಸ್ ಎ ಥೆರಪಿಸ್ಟ್, ನನ್ನ ಸ್ವಲ್ಪನೇ ಎಕ್ಸ್ಪೀರಿಯನ್ಸ್, 10 years ಆಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಟ್ ಟ್ರಸ್ಟ್ ಮೀ, ಐ ಹ್ಯಾವ್ ಸೀನ್ ಥೌಸಂಡ್ಸ್ ಆಫ್ ಪೀಪಲ್ ವೇರ್ ಅವ್ರು ಅಕಸ್ಮಾತ್ ಆ ಒಳ ಅರ್ಥವನ್ನು ಅರ್ಥ ಮಾಡ್ಕೊಳ್ದೆ ಏನೋ ಒಂದು ಮಾಡಿಕೊಂಡು ಕಾಯಿಲೆ ವಾಸಿ ಮಾಡ್ಕೊಂಡ್ಬಿಟ್ರೆ ಇಮ್ಮಿಡಿಯೇಟಾಗಿ ಇನ್ನೊಂದು ಕಾಯಿಲೆ ಬರುತ್ತೆ. ನೀನು ಇದನ್ನು ಅರ್ಥ ಮಾಡ್ಕೊಳ್ಳೋರ್ಗು ನಾನು ಬಿಡಲ್ಲ ಅಂತ ವಿಕ್ರಮ್ ಬೇತಾಳಾಗ್ಬಿಡುತ್ತೆ. ಅದು ಅರ್ಥ ಆಗ್ತಿದೆಯಾ? ಪೇನ್ ಕಿಲ್ಲರ್ ತೊಗೊಂಡೆ ಮೇಡಮ್, ಸರಿ ಹೋಗ್ಬಿಡ್ತಾ? ಸರಿ ಹೋಯ್ತು. ಹೌದಾ? ಒಳ ಅರ್ಥ ಏನು? ಒಳ ಅರ್ಥ ಏನಿಲ್ಲ, ಹೋಯ್ತಲ್ಲ ಸಾಕು, ಅಯ್ಯೋ ಹೋಗಿದೆ, ಅದ್ರ ಬಗ್ಗೆ ಮಾತಾಡೋದು ಬೇಡ, ನಾಳೆ ಬೆಳಗ್ಗೆ ಗ್ಯಾಸ್ಟ್ರಿಕ್ ಅಂತ ಬರ್ತಾರೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಹೈಯರ್ ವಿಷನ್. ವೈ ಯು ಲೈಕ್ ದಟ್ ಮಂತ್ರ? ನಿಮ್ಗೆ ಯಾಕೆ ಇದೇ ಮಂತ್ರ ಇಷ್ಟ ಆಯಿತು? ನೀವು ಯಾಕೆ ಈ ಬದುಕಿನ ಈ ಸ್ಟೇಜಲ್ಲಿ ಇದನ್ನೇ ಅಟ್ರಾಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅದರ ದರ್ಶನವನ್ನು ನೀವು ಪಡ್ಕೊಳ್ಬೇಕು. ಆ ಆಳಕ್ಕೆ ನೀವು ಮಂತ್ರ ಚಾಂಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಮಂತ್ರ ಚಾಂಟ್ ಮಾಡಬೇಕಾದ್ರೆ ಪಂಚೇಂದ್ರಿಯಗಳನ್ನು ಮೀರಿ ನೀವೊಂದು ಇಂಟ್ಯೂಟಿವ್ ಲೆವೆಲಲ್ಲಿ ವಿಚಾರಗಳನ್ನು ಗ್ರಹಿಸಬೇಕು. ಸಮಥಿಂಗ್ ಸಿಮಿಲರ್ ಟು ವಾಟ್ ವಿ ಡಿಡ್ ನಾವು. ಬೆಳಕನ್ನು ಸ್ಪರ್ಶ ಮಾಡಿದ್ವಿ, ವಿ ಡಿಡ್ ಅ ಮಸಲ್ ಟೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಇನ್ನೂ ಸಮಯದಿದ್ದರೆ ನಾನು ನಿಮಗೆ ಚಕ್ರಗಳದೆಲ್ಲ ಕೆಲವು ತೋರಿಸ್ತಾ ಇದ್ದೆ. ಎನಿವೆ ನೆಕ್ಸ್ಟ್ ಟೈಮ್ ವಿಲ್ ಡೂ. ಬಟ್ 6th ಸೆನ್ಸ್ ಇಂಟ್ಯೂಟಿವ್ ಆಗಿ ಪಂಚೇಂದ್ರಿಯಗಳನ್ನು ಮೀರಿ ಒಂದು ಸ್ಪರ್ಶ ನಿಮಗೆ ಆ ಮಂತ್ರಗಳ ಮೂಲಕ ಬರಬೇಕು. ಆ್ಯಂಡ್ ಅಫ್ಕೋರ್ಸ್ ಆಗಲೇ ಸರ್ ಹೇಳಿದಾಗೆ ನಿಮ್ಮ ಇನ್ನರ್ ಮೈಂಡಿನ ಮೂಲಕ ನಿಮ್ಮ ಡ್ರೀಮ್ ಅಥವಾ ಆಬ್ಜೆಕ್ಟಿವ್ ಫುಲ್ಫಿಲ್ ಡೆಫಿನೆಟ್ಲಿ ಆಗಬೇಕು ಅದರ ಮೂಲಕ, ಬೇರೆ ಡೌಟ್ ಇಲ್ಲ ಅಂತ. ಸೊ ಪರಮೇ ವ್ಯೋಮ ಅಂದರೆ ಏನು ಋಷಿಗಳು ಒಂದು ಸುಪ್ರೀಂ ಸ್ಟೇಟಿಗೆ ಹೋಗಿ ತೊಗೊಂಡು ಬಂದರೋ, ನಾವು ಅಷ್ಟನೇ ಫ್ಲೋರ್ಗೆ ಹೋಗ್ತಿಲ್ವೋ ಅದು ಸೆಕೆಂಡ್ರಿ, ಹೋಗೋ ಪಾಸಿಬಿಲಿಟೀಸ್ ಇದೆ, ಬಟ್ ವಿ ಡೋಂಟ್ ವಾಂಟ್ ಟು ಅಷ್ಟೇ. ಬಟ್ ಅಟ್ಲೀಸ್ಟ್ ವಿ ರೇಸ್ ಆರ್ ಸೆಲ್ಸ್ ಟು ದಟ್ ಲೆವೆಲ್. ಓಕೆ, ಸೊ ಏನು ಸೂತ್ರಗಳನ್ನು ಫಾಲೋ ಮಾಡಬೇಕು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್. ರೈಟ್, ಸೊ ಇನ್ಮೇಲೆ ಇನ್ಕ್ಲೂಡಿಂಗ್ ಮೀ ನಮ್ಮ ಪದ ಬಳಕೆಯೇ ಮಂತ್ರವಾಗಿ, ಮಂತ್ರಗಳ ಉಚ್ಚಾರಣೆಯೇ ಆಧ್ಯಾತ್ಮಿಕ ಹಾದಿಯಾಗಿ, ಮತ್ತು ಆ ಹಾದಿಯೇ ನಮ್ಮ ದರ್ಶನಕ್ಕೊಂದು ಮಾರ್ಗದರ್ಶನವಾಗಿ ಪರಿವರ್ತನೆ ಆಗಬೇಕು. ಆಗ ನೀವೆಲ್ಲ ಇಷ್ಟೊತ್ತು ಕೂತಿದ್ದಕ್ಕೂ ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು ಸೋ ವೆರಿ ಮಚ್.